ಮಟ್ಟದಲ್ಲಿ ವಾಲಿಬಾಲ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ. ಹಾಗೆ ಥ್ರೋಬಾಲ್ನಲ್ಲಿ ವಿಭಾಗ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಒಬ್ಬ ನಮ್ಮ ಶಾಲೆಯ ಅತ್ಯುತ್ತಮ ವಾಲಿಬಾಲ್ ಪ್ರತಿಭೆ. ಇವನನ್ನು ನಾವು ಗುರುತಿಸಿ ಗೌರವಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಕೂತ್ಕೋ. ನೆಕ್ಸ್ಟ್ ಗೌರವ್, ಸತತವಾಗಿ ಕಾರ್ತಿಕ್, ಅವನನ್ನ ಗೌರವ್, ಅವನು ಕೂಡ 3 ವರ್ಷ ವಿಭಾಗ ಮಟ್ಟವನ್ನು ಪ್ರತಿನಿಧಿಸಿದ್ದಾನೆ. ಅವನ ತಮ್ಮ ಕಾರ್ತಿಕ್, ಅವನು ಕೂಡ ಸತತವಾಗಿ 3 ಬಾರಿ ಮೈಸೂರು ವಿಭಾಗ ಮಟ್ಟವನ್ನು ಪ್ರತಿನಿಧಿಸಿ ಈ ಬಾರಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾನೆ. ಅವನನ್ನು ನಾವು ಗೌರವಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ನೆರೆದಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಮಕ್ಕಳಿಗೆ ಸಾಲು ಹೊದಿಸಿ ಹಾರ ಹಾಕಿ ಶುಭಾರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಕ್ಕಳೇ, ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ. ಇನ್ನೂ ಕೂಡ ಕ್ರೀಡೆ ಅಲ್ಲದೆ ಶಿಕ್ಷಣದ ಕ್ಷೇತ್ರದಲ್ಲಿ ಕೂಡ ಮಿಂಚುವಂತಾಗಲಿ. ನಿಮಗೆಲ್ಲರಿಗೂ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಎಷ್ಟು ಟೈಮ್ ಸದಸ್ಯರು ಹೋಗಿ ಮುಖ್ಯೋಪಾಧ್ಯಾಯರು ವೇದಿಕೆ ಬನ್ನಿ ದಯವಿಟ್ಟು. ಮುಖ್ಯೋಪಾಧ್ಯಾಯ ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀಯುತ ಆನಂದ್ ಸರ್ ಅವರು ಕೂಡ ಸೇರಿಕೊಳ್ಬೇಕು. ಬಹುಶಃ ಈ ವಿದ್ಯಾರ್ಥಿಗಳನ್ನು ಈ ಮಟ್ಟಕ್ಕೆ ಕೊಂಡೊಯ್ಯಲು ನಮ್ಮ ಶಾಲಾ ದೈಹಿಕ ಶಿಕ್ಷಕರ ಶ್ರಮ ಬಹಳ ಇದೆ. ಹಾಗಾಗಿ ತಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಕ್ರೀಡಾಪಟುಗಳಿಗೆ ಹಾಗೂ ನಮ್ಮ ಶಾಲಾ ದೈಹಿಕ ಶಿಕ್ಷಕರಿಗೆ ಅವರ ಕಷ್ಟಕ್ಕೆ, ಅವರ ಪಟ್ಟ ಶ್ರಮಕ್ಕೆ ಚಪ್ಪಾಳೆ ಮೂಲಕ ಅವರಿಗೆ ಶುಭಾರೈಸಬೇಕು. ಚಂದ್ರರಾಜ್ ಅಧಿಕಾರಿ ಅವರು ಸರ್ ದಯವಿಟ್ಟು ವೇದಿಕೆ ಬರಬೇಕು. ಚಂದ್ರರಾಜ್ ಅಧಿಕಾರಿ ಅವರು ಎಲ್ಲಿದ್ದರೂ ವೇದಿಕೆ ಬರಬೇಕು ಸರ್. ಹಾಗೆ ವಿಜಯಕುಮಾರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಸನ್ವಿತ್, ಶ್ರೇಣಿಕ್, ಪ್ರತ್ವಿಕ್, ಗುರುಪ್ರಸಾದ್, ಹರ್ಷಿತ್, ಆದರ್ಶ್, ಭುವನ್, ಸಚಿತ್ ನೆಕ್ಸ್ಟ್ ಸಚಿತ್ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಗೌರವಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.
ಮಕ್ಕಳೇ, ನೀವೆಲ್ಲ ಪುಣ್ಯ ಮಾಡಿರಬೇಕು. ನಮ್ಮ ಕಾಲದಲ್ಲಿ ಏನಿರಲಿಲ್ಲ, ನಮಗೆ ಶಿಕ್ಷಕರಿಂದ ನಾವು ಪೆಟ್ಟು ಮಾತ್ರ ಇದ್ದದ್ದು. ಎಂಥ ನೋಡಿ ಮಕ್ಕಳು ಯಾರು ಮಿಸ್ ಆಗ್ಲಿಲ್ಲಲ್ಲ. ಮೂಡುಕೋನಾಜೆ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ, ನಮ್ಮ ಶಾಲೆಯ ಹೆಮ್ಮೆ ಹಳೆ ವಿದ್ಯಾರ್ಥಿ ಜಯಶ್ರೀ ಮೇಡಮ್ ರವರು, ದಯವಿಟ್ಟು ಬನ್ನಿ. ನಿಮ್ಮ ಕ್ಷೇತ್ರವು ಅದೇ ಕ್ಷೇತ್ರ. ಹಾಗೆ ನಮ್ಮ ರಮಣ್ ಮಾಸ್ಟರ್ ಧರ್ಮಪತ್ನಿಯವರು ದಯವಿಟ್ಟು ವೇದಿಕೆ ಬರಬೇಕು. ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. ಮಕ್ಕಳಿಗೊಂದು ಹರಸಿ ಹೋಗಿ. ಜಯಶ್ರೀ ಮೇಡಮ್ನವರು ಬನ್ನಿ. ಹಾಗೆ ನಮ್ಮ SDMC ಉಪಾಧ್ಯಕ್ಷರು, SDMC ಉಪಾಧ್ಯಕ್ಷರು ಬನ್ನಿ. SDMC ಉಪಾಧ್ಯಕ್ಷರು ದಯವಿಟ್ಟು ವೇದಿಕೆ ಬನ್ನಿ. ಹೋಗಿ ಮೇಡಮ್. ಮಕ್ಕಳೇ, ಹಿರಿಯರಿಂದ ನಿಮಗೆಲ್ಲ ಗೌರವ ಸಿಗ್ತಾ ಇದೆ. ಮನಪೂರ್ವಕವಾಗಿ ನಿಮ್ಮನ್ನು ಹಾರೈಸ್ತಾ ಇದ್ದಾರೆ. ಖಂಡಿತ ನಿಮ್ಮ ಭವಿಷ್ಯ ಒಳ್ಳೆಯದಾಗ್ತದೆ. ಮಕ್ಕಳೇ, ನಿಮ್ಮ ಭವಿಷ್ಯ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಶಿಕ್ಷಣದ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸರ್ ಗೋಪಾಲಣ್ಣ ಬಲೆ ವೇದಿಕೆ ಬಲೆ. ವೀರೇಂದ್ರ ಜೈನ್ರವರು, ವೀರೇಂದ್ರ ಅವರು ಬನ್ನಿ ಸರ್. ವೀರೇಂದ್ರ ಬನ್ನಿ ಸರ್, ಬನ್ನಿ ಬನ್ನಿ. ಶೇಖರಂಜನ್ರವರು ಸರ್, ಶೇಖರಂಜನ್ರವರು ಬನ್ನಿ. ದಯವಿಟ್ಟು ವೇದಿಕೆ ಬನ್ನಿ. ಶೇಖರಂಜನ್ರವರು ಯಕ್ಷಗಾನದವರು ದಯವಿಟ್ಟು ಯಕ್ಷಗಾನ ವೇಷಕ್ಕೆ ಹೋಗಿ. ಹಂಸರಾಜ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಹಂಸರಾಜ್ ಶೆಟ್ಟಿ ಅವರು, ಹಾಗೆ ನವೀನ್ ಕೋಟ್ಯಾನ್ರವರು ದಯವಿಟ್ಟು ವೇದಿಕೆ ಬರಬೇಕು. ನವೀನ್ ಕೋಟ್ಯಾನ್ರವರು ನಮ್ಮ ಮಾಜಿ SDMC ಅಧ್ಯಕ್ಷ. ಹಾಗೆ ನಾಗೇಶ್ ಕುಲಾಲ್ರವರು ನಮ್ಮ ಮಾಜಿ SDMC ಅಧ್ಯಕ್ಷರವರು. ಹಾಗೆ ಮಧುರಾಜ್ರವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಂಸರಾಜ್ ಶೆಟ್ಟಿ ಅವರು ಸರ್ ಬನ್ನಿ, ಬನ್ನಿ ಸರ್, ಬಹುಮಾನ ಕೊಡ್ಲಿಕ್ಕೆ ಮಕ್ಕಳಿಗೆ ಬನ್ನಿ. ನವೀನ್ ಕೋಟ್ಯಾನ್ರವರು ದಯವಿಟ್ಟು ಬನ್ನಿ.
ಹಾಗೂ ತೃತೀಯ ಸ್ಥಾನವನ್ನು ಪಡೆದು ಶೈಕ್ಷಣಿಕ ಸಾಧನೆಗೈದ ವಿದ್ಯಾರ್ಥಿಗಳು: LKG ಪ್ರಥಮ RV ಆಚಾರ್ಯ, ದ್ವಿತೀಯ ಹಿಮಾಂಶಿ, ತೃತೀಯ ಐಶಾನಿ, UKG ಪ್ರಥಮ ರಿತ್ವಿಕ್, ದ್ವಿತೀಯ ಲಾಸ್ಯ, ತೃತೀಯ ಅಂಕುಶ್, ಒಂದನೇ ತರಗತಿ ಪ್ರಥಮ ಭೂಮಿಕಾ, ದ್ವಿತೀಯ ಧೃತಿ, ತೃತೀಯ ಪ್ರಾಪ್ತಿ, ಎರಡನೇ ತರಗತಿ ಪ್ರಥಮ ಪ್ರಧಾನ್, ದ್ವಿತೀಯ ಕೀರ್ತನ, ತೃತೀಯ ಅಗನ್ಯ, ಮೂರನೇ ತರಗತಿ ಪ್ರಥಮ ಆರ್ಯನ್, ದ್ವಿತೀಯ ಆರುಷ್, ತೃತೀಯ ತ್ರಿಷಿಕಾ, ನಾಲ್ಕನೇ ತರಗತಿ ಪ್ರಥಮ ಗ್ರೀಷ್ಮ, ದ್ವಿತೀಯ ಅಗನ್, ತೃತೀಯ ಲಿತೇಶ್, ಐದನೇ ತರಗತಿ ಪ್ರಥಮ ಶಾನ್ವಿ ಶೆಟ್ಟಿ. ನಮ್ಮ STMCಯ ಸದಸ್ಯರು ಮೊನ್ನೆಯಿಂದ ನಮ್ಮೊಟ್ಟಿಗೆ ಸಹಕರಿಸಿ ಪ್ರೋತ್ಸಾಹಿಸಿರುವಂತಹ ಎಲ್ಲ STMC ಸದಸ್ಯರು ವೇದಿಕೆ ಬರಬೇಕು ದಯವಿಟ್ಟು. ಎಲ್ಲ STMC ಸದಸ್ಯರು ದಯವಿಟ್ಟು ಬನ್ನಿ. ಎಲ್ಲ STMC ಸದಸ್ಯರು ವೇದಿಕೆ ಬನ್ನಿ. ಮತ್ತು ಸ್ವಸ್ತಿ. ಆರನೇ ತರಗತಿ ಪ್ರಥಮ ಪ್ರಾಪ್ತಿ ಮತ್ತು ಸುವೀಕ್ಷಾ, ದ್ವಿತೀಯ ಭುವನ್, ಏಳನೇ ತರಗತಿ ಪ್ರಥಮ ದೀಪ್ತಿ,
ಪ್ರತಿಭಾ ಗತವದನ ಹೇ ರಂಭ ವಿಜಯಾಧ್ವಜ ಶತರ ವಿಪ್ರತಿಭಾ ವಿಜಯಾಧ್ವಜ ಶತರ ವಿಪ್ರತಿಭಾ ವಿಜಯಾಧ್ವಜ ಶತರ ವಿಪ್ರತಿಭಾ ವಿಜಯಾಧ್ವಜ ಶತರ ವಿಪ್ರತಿಭಾ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತು ನೆರೆದಿರುವ ಮಹನೀಯರಿಗೆ ಪ್ರೀತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಇವತ್ತಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮ ಶಾಲೆಯ ಕ್ಷೇತ್ರದ ರತ್ನ ಇರುವತ್ತೂರಿನ ಮುತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಶ್ರೀ ಭಾಸ್ಕರ ಸ್ಕೋಟ್ಯಾನ್ ರವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ತಮ್ಮ ಸೇವಾ ಅವಧಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಮೌಲ್ಯಗಳನ್ನು ದಾರೆರೆದಿರುವ ನಿವೃತ್ತ ಮುಖ್ಯ ಗುರುಗಳು ನಮ್ಮ ಶತಮಾನೋತ್ಸವ ಕೋಶಾಧಿಕಾರಿಯಾಗಿರುವ ಶ್ರೀ ರಮನಾಥ್ ಶೆಣೈ ಇವರನ್ನು ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಊರಿನ ಪ್ರಮುಖರು, ಕೊಳಕೆ ಮನೆತನದ ಹಿರಿಯರು, ಮಾರ್ಗದರ್ಶಕರಾಗಿರುವ ಶ್ರೀ ಜಯಕೀರ್ತಿ ಕಡಂಬರವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಗುಮೊಗದ ಕ್ರಿಯಾಶೀಲ ವ್ಯಕ್ತಿ, ಉದ್ಯಮಿಯಾಗಿದ್ದು ನಮ್ಮ ಶಾಲೆಯ ಬಗ್ಗೆ ವಿಶೇಷವಾದ ಪ್ರೀತಿ ಅಭಿಮಾನ ಇಟ್ಟುಕೊಂಡಿರುವ ನಮ್ಮೂರಿನ ಹೆಮ್ಮೆ ನಮ್ಮ ಶತಮಾನೋತ್ಸವ ಮುಂಬೈ ಗೌರವಾಧ್ಯಕ್ಷರು ಶ್ರೀ ರಮೇಶ್ ಶೆಟ್ಟಿ ಗುರಂತಿಬೆಟ್ಟು ರವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ದೂರದ ಮುಂಬೈಯಲ್ಲಿ ವಾಸವಿದ್ದರೂ ಊರಿನ ಬಗ್ಗೆ ಮತ್ತು ಊರಿನ ಶಾಲೆಯ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರುವ ನಮ್ಮ ಶತಮಾನೋತ್ಸವ ಮುಂಬೈ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಸದಾನಂದ ಪೂಜಾರಿ ಇವರಿಗೆ ಸರ್ವರ ಪರವಾಗಿ ಗೌರವದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲೆಯ ಮೇಲೆ ಅಪಾರ ಅಭಿಮಾನವನ್ನು ಹೊಂದಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಂಶುಪಾಲರು ಶತಮಾನ ಸ್ಮರಣಾ ಸಂಚಿಕೆಯ ರೂವಾರಿ ಶ್ರೀ ಉದಯ ಕುಮಾರ್ ಇವರನ್ನು ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಕಲಾಭಿಮಾನಿ ತುಳು ಭಾಷೆಯ ಬಗ್ಗೆ ವಿಶೇಷ ಮಮತೆಯನ್ನು ಹೊಂದಿರುವ ತುಳುಕೂಟ ಗೋವಾದ ಅಧ್ಯಕ್ಷರು ನಮಗೆ ಯಕ್ಷಗಾನವನ್ನು ಕಲಿಯಲು ಪ್ರೇರಣೆಯನ್ನು ನೀಡಿದ ಪ್ರೇರಣಾ ಶಕ್ತಿ ಶ್ರೀ ಗಣೇಶ್ ಶೆಟ್ಟಿ ಗೋವಾ ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯ ಬಗ್ಗೆ ಹೆಚ್ಚಿನ ಪ್ರೀತಿ ಕಾಳಜಿ ಹೊಂದಿರುವ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ನೂತನ ಕಟ್ಟಡ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಉದಯ ಸ್ಕೋಟ್ಯಾನ್ ರವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ದಾನಿಗಳಾದಂತಹ ಶಾಲಾ ಹಿತೈಷಿಯೂ ಆದ ಶ್ರೀಯುತ ಹರೀಶ್ ಸಾಲ್ಯನ್ ಮುರಂಗೊಡ್ಡೆ ಮುಂಬೈ ಇವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಆಳ್ವಾಸ್ ವಿದ್ಯಾಸಂಸ್ಥೆಯ ಮೂಡುಬಿದ್ರೆ ಇಲ್ಲಿನ ಎಒ ಆದಂತಹ ಶಾಲಾ ಹಿತೈಷಿ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಇವರನ್ನು ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಸದಾ ಹಸನ್ಮುಖಿ ನಮ್ಮ ಶಾಲೆಯ ಬಗ್ಗೆ ಹೆಚ್ಚಿನ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿರುವ ಶಾಲಾ ಚಟುವಟಿಕೆಗಳಲ್ಲಿ ಸದಾ ಬೆನ್ನೆಲುಬಾಗಿ ನಿಂತಿರುವ ಶ್ರೀ ಚಂದ್ರರಾಜ್ ಅಧಿಕಾರಿಯವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹವನ್ನು ನೀಡುತ್ತಿರುವ ಸುಮಾರು 15 ವರ್ಷಗಳಿಂದ ನಮ್ಮ ಶಾಲಾ ಎಲ್ಲ ಮಕ್ಕಳಿಗೆ ಉಚಿತ ನೋಟ್ಸ್ ಪುಸ್ತಕ ಕೊಡುಗೆ ನೀಡುತ್ತಾ ಬಂದಿರುವ ಕೊಡುಗೈದಾನಿ ಶ್ರೀಮತಿ ಭರತಿ ವಿಠಲ್ ಅಮೀನ್ ರವರಿಗೆ ನಮ್ಮ ಶಾಲಾ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕ್ರಿಯಾಶೀಲ ವ್ಯಕ್ತಿತ್ವ, ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದ ಮುಖಂಡತ್ವವನ್ನು ವಹಿಸಿಕೊಂಡು ಶಾಲೆಯ ಎಲ್ಲ ಕಾರ್ಯಕ್ರಮಗಳನ್ನು ಸುಗಮದಿಂದ ನೆರವೇರಲು ನಮ್ಮನ್ನು ಪ್ರೋತ್ಸಾಹಿಸಿದವರು ಮತ್ತು ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ವಿಜಯ್ ಅಮೀನ್ ರವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿರುವ ಸದಾ ಶಾಲೆಯ ಚಿಂತನೆಯನ್ನು ಮಾಡಿ ಪ್ರೋತ್ಸಾಹಿಸುತ್ತಿರುವ ನಮ್ಮ ಶಾಲಾ SDMC ಉಪಾಧ್ಯಕ್ಷರಾದ ಶ್ರೀಮತಿ ನಳಿನಾಕ್ಷಿಯವರನ್ನು ಹೃದಯ ತುಂಬಿದ ಸ್ವಾಗತ ಬಯಸುತ್ತಿದ್ದೇನೆ.
ನಮ್ಮ ಶಾಲಾ ಪ್ರಭಾರ ಮುಖ್ಯ ಗುರುಗಳಾದ ಶ್ರೀಮತಿ ಶಕುಂತಲಾ ಮೇಡಮ್ ರವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಹಾಗೂ ಇಲ್ಲಿ ನೆರೆದಿರುವಂತಹ ಇರುವತ್ತೂರಿನ ಸಹೃದಯಿ ಮಹನೀಯರಿಗೆ, ಪೋಷಕರಿಗೆ, ಶಾಲಾಭಿಮಾನಿಗಳಿಗೆ, ಹಿತೈಷಿಗಳಿಗೆ, ಮುದ್ದು ಪುಟಾಣಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದ ಎಲ್ಲರಿಗೂ ಕರಮುಗಿದು ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದ. ಸ್ವಾಗತವನ್ನು ಕೋರಿದ ಶಾಲಾ ನಾಯಕ ಆದರ್ಶರಿಗೂ ಸ್ವಾಗತವನ್ನು ಬಯಸುತ್ತಾ ವೇದಿಕೆ ಮೇಲಿರುವ ಗಣ್ಯರಿಗೆ ಶಾಲು ಹೊದಿಸುವ ಮೂಲಕ ಗೌರವಿಸಬೇಕಾಗಿ ಎಸ್ಟಿಎಂಸಿ ಅಧ್ಯಕ್ಷರಾದ ವಿಜಯ್ ಎಸ್ ಅಮೀನ್, ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಶ್ರೀಮತಿ ನಳಿನಾಕ್ಷಿ ಹಾಗೂ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಶಕುಂತಲಾ ರಾವ್ರವರನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ವೇದಿಕೆ ಮೇಲಿರುವ ಗಣ್ಯರನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिः परब्रह्म दीपज्योतिर्जनार्दनः दीपज्योतिः परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् ದೀಪದ ಬೆಳಕಿನಂತೆ ನಮ್ಮ ಶಾಲೆಯ ಭವಿಷ್ಯವು ಪ್ರಜ್ವಲಿಸಲಿ ಎಂಬ ಹಾರೈಕೆಯೊಂದಿಗೆ ಶತಮಾನೋತ್ಸವದ ಸವಿನೆನಪಿನಲ್ಲಿ ಸ್ಮರಣ ಸಂಚಿಕೆಯನ್ನು ರಚಿಸಿ ಅನಾವರಣಗೊಳಿಸುವುದು ನಮ್ಮೆಲ್ಲರ ಆಶಯ. ಗುಣಪಾಲ ಕಡಂಬರವರ ಸಂಪಾದಕತ್ವದೊಂದಿಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅನಾವರಣಗೊಳಿಸಲಿದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದಯಮಾಡಿ ವೇದಿಕೆಗೆ ಬನ್ನಿ ಸರ್. ಹಾಗೆ ವಿಜಯ್ ಜೈನ್ ಅವರು, ಗೋಪಾಲ ಪೂಜಾರಿ ಅವರು ದಯಮಾಡಿ ಸರ್, ದಯಮಾಡಿ ಉದಯ ಆಚಾರ್ಯ ಅವರು ದಯಮಾಡಿ ವೇದಿಕೆಗೆ ಬನ್ನಿ. ನಾಗವರ್ಮ ಜೈನ್ ಅವರು
25ರಂದು ಸಂಭ್ರಮದ ಶತಮಾನೋತ್ಸವವನ್ನು ಆಚರಿಸಿಕೊಂಡಿತ್ತು. ಅಂದಿನಿಂದ ಇಂದಿನವರೆಗಿನ ಶಾಲಾ ವರದಿಯನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಮಂಡಿಸಲು ನಮ್ಮ ಶಾಲೆಯ ಪ್ರಭಾರ ಮುಖ್ಯ ಗುರುಗಳಾದ ಶ್ರೀಮತಿ ಶಕುಂತಳವರನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ರಂಗ ಸಜ್ಜಿಕೆಯಲ್ಲಿ ರಾರಾಜಿಸುತ್ತಿರುವ ಈ ವೇದಿಕೆಯಲ್ಲಿ ಆಸೀನರಾಗಿರುವ ಸಭಾ ಅಧ್ಯಕ್ಷರಾದ ಶ್ರೀ ಭಾಸ್ಕರ್ ಎಸ್ ಕೋಟ್ಯಾನ್ರವರೇ, ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರೇ, ಗಣ್ಯಾತಿ ಗಣ್ಯರೇ, ಎಲ್ಲರಿಗೂ ವಂದಿಸುತ್ತಾ ನಮ್ಮ ಶಾಲೆಯ ಸಂಕ್ಷಿಪ್ತ ವರದಿಯನ್ನು ವಾಚಿಸಲಿದ್ದೇನೆ. 2025-26ನೇ ಸಾಲಿನಲ್ಲಿ ಶತಮಾನೋತ್ಸವ ಆಚರಿಸಿದಂಥ ನಮ್ಮ ಹೆಮ್ಮೆಯ ಶಾಲೆ ಇರುವತ್ತೂರು ಕೊಳಕ್ಕೆ ತಲೆ ಎತ್ತಿ ರಾರಾಜಿಸುತ್ತಿದೆ. ನಮ್ಮ ಶಾಲೆಯು ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಸುಂದರ ಮಾದರಿ ಶಾಲೆಯಾಗಿ ರೂಪುಗೊಳ್ಳಲು ಶತಮಾನೋತ್ಸವ ಸಮಿತಿ, ಮುಂಬೈ ಸಮಿತಿ, ಊರ ಮಹನೀಯರು ಹಾಗೂ ಇಲಾಖೆಯ ಸಹಕಾರದಿಂದ ಸಾಧ್ಯವಾಗಿದೆ. ಶತಮಾನೋತ್ಸವ ಸಮಿತಿಯ ನೇತೃತ್ವದಲ್ಲಿ ಈ ವರ್ಷ ನಮ್ಮಲ್ಲಿ LKG, UKG ತರಗತಿಗಳು ಪ್ರಾರಂಭವಾಗಿದ್ದು, ಈ ತರಗತಿಯಲ್ಲಿ ಒಟ್ಟು 25 ಮಕ್ಕಳು ಹಾಗೂ ಅವರ ವಿದ್ಯಾಭ್ಯಾಸಕ್ಕಾಗಿ 2 ಶಿಕ್ಷಕರನ್ನು ನಿಯೋಜಿಸಲಾಗಿದೆ. ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವ ಈ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ ಒಟ್ಟು 116 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. 6 ಮಂದಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದು ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ರಾಜ್ಯ ಮಟ್ಟದ ಉತ್ತಮ STMC ಪುಷ್ಟಿ ಪ್ರಶಸ್ತಿ ನೀಡುವ ವೀಕ್ಷಣೆಗೆ ತಾಲೂಕು ತಂಡ ಭೇಟಿ ನೀಡಿದೆ. ಪುಷ್ಟಿ ಪ್ರಶಸ್ತಿ ದೊರೆಯುವ ವಿಶ್ವಾಸವಿದೆ. ವಿಜಯಸ್ ಅಮೀನ್ ಹಾಗೂ ನಳಿನಾಕ್ಷಿ ಅವರ ಮುಂದಾಳತ್ವದಲ್ಲಿ STMC ಬಹಳ ಚೆನ್ನಾಗಿ ಕೆಲಸ ಮಾಡುತ್ತಿದೆ. ಶಾಲೆಯ ಬೇಕು ಬೇಡಗಳಿಗೆ ಉತ್ತಮ ಸ್ಪಂದನೆ ನೀಡುತ್ತಾರೆ. ಇಲಾಖಾ ವತಿಯಿಂದ ಮಕ್ಕಳಿಗೆ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ, ಶೂ ಸಾಕ್ಸ್, ವಿದ್ಯಾರ್ಥಿ ವೇತನ, ಹಿಂದುಳಿದ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ, ಪ್ರತಿಭಾ ಕಾರಂಜಿ, ಬಿಸಿಯೂಟ, ಮೊಟ್ಟೆ, ಬಾಳೆಹಣ್ಣು, ಹಾಲು, ರಾಗಿ ಮಾಲ್ಟ್, ಕ್ರೀಡಾ ಪಂದ್ಯಾಟಗಳು, ಗ್ರಂಥಾಲಯಕ್ಕೆ ಕತೆ ಪುಸ್ತಕಗಳು, ಸಾರಿಗೆ ಭತ್ಯೆ ಮುಂತಾದವುಗಳನ್ನು ಇಲಾಖಾ ಉಚಿತವಾಗಿ ಒದಗಿಸುತ್ತಿದೆ. ವಿದ್ಯಾರ್ಥಿಗಳು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ನೀಡುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಯಕ್ಷಗಾನ ತರಗತಿಗಳು ನಡೆಯುತ್ತಿದ್ದು ಮೊನ್ನೆ ತಾನೇ ಪೆರ್ವಾಜೆ ಶಾಲೆಯಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿದ್ದಾರೆ. ಅದರಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿ ಸನ್ವಿತಿಗೆ ಯಕ್ಷ ವಿದ್ಯಾರ್ಥಿ ವೇತನ ಗೌರವ ಧನ ನೀಡಿ ಪ್ರೋತ್ಸಾಹಿಸಿದ್ದಾರೆ. ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಿ ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಕ್ರೀಡಾ ಸಾಧನೆ. ನಮ್ಮ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ವಾಲಿಬಾಲ್ ಹಾಗೂ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟ ನಡೆದಿದ್ದು, ನಮ್ಮ ಮಕ್ಕಳು ಈ ಪಂದ್ಯಾಟದಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದವರೆಗೆ ಹೋಗಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅದಲ್ಲದೆ 7ನೇ ತರಗತಿಯ ಅಂಕಿತ್ ಎಂಬ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದ ವಾಲಿಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಅಲ್ಲಿ ಪ್ರಥಮ ಬಂದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಹಾಗೆ ಥ್ರೋಬಾಲ್ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ಹುಡುಗರ ತಂಡವು ರಾಜ್ಯ ಮಟ್ಟದವರೆಗೆ ಹೋಗಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಅಲ್ಲಿ 8ನೇ ತರಗತಿಯ ಕಾರ್ತಿಕ್ ಎಂಬ ವಿದ್ಯಾರ್ಥಿ ಆಯ್ಕೆಯಾಗಿದ್ದು ದ್ವಿತೀಯ ಸ್ಥಾನದ ಪದಕ ಪಡೆದಿದ್ದು ಇದು ಕೂಡ ನಮಗೆ ಹೆಮ್ಮೆಯ ವಿಷಯವಾಗಿದೆ. ಸಾಂಸ್ಕೃತಿಕ ಸಾಧನೆ. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕೂಡ ನಮ್ಮ ಶಾಲೆಯಲ್ಲಿ ನಡೆದಿದ್ದು, ನಮ್ಮ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಹಲವಾರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಹೀಗೆ ಒಟ್ಟು 29 ಬಹುಮಾನಗಳನ್ನು ನಮ್ಮ ಪಾಲಿಗೆ ಗಿಟ್ಟಿಸಿಕೊಂಡಿದ್ದಾರೆ. ಹೀಗೆ ಶಾಲಾ ಸ್ವಚ್ಛತೆ, ಮಕ್ಕಳ ರಕ್ಷಣೆ, ಕಲಿಕೆಯನ್ನು ಇನ್ನಷ್ಟು ಬಲಗೊಳಿಸುವಲ್ಲಿ ನಮ್ಮೆಲ್ಲರ ಪ್ರಯತ್ನ ನಿರಂತರವಾಗಿ ಸಾಗಿದೆ. ಸರ್ವರ ಸಹಕಾರದಿಂದ ಶಾಲೆ ಇನ್ನಷ್ಟು ಬೆಳೆಯಲಿ ಎಂಬ ಆಶಯದೊಂದಿಗೆ ಧನ್ಯವಾದಗಳು. ಮಾಡಿದ್ದಾನೆ. ಅವನಿಗೆ ಯಕ್ಷಗಾನದ ವೇಷ ಹಾಕಲಿಕ್ಕೆ ಇರುವುದರಿಂದ ದಯವಿಟ್ಟು ಅದನ್ನು ತಾವು ಸ್ವೀಕರಿಸಿ ಅವನಿಗೆ ಹರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಲ್ಲಿ ಯಕ್ಷಗಾನ ಚೌಕಿಯಲ್ಲಿ ಅವನನ್ನು ಕಾಯ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ಆದಷ್ಟು ಬೇಗ ನಿಮಗೆ ನೀಡ್ತಾ ಇದ್ದೇವೆ. ಆದರ್ಶ ಅವನೇ ಪೆನ್ಸಿಲ್ ಸ್ಕೆಚ್ಚಲ್ಲಿ ಮಾಡಿದಂತಹ ಚಿತ್ರ ನಮ್ಮ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿ ಆದರ್ಶ್. ನಲ್ಲಕ, ಒಂದು ನಿಮಿಷ, ನಲ್ಲಕ ಮುಂದೆ ಬನ್ನಿ. ಅವರ ಮಗ, ನಮ್ಮ SDMCಯ ಉಪಾಧ್ಯಕ್ಷರ ಮಗ, ಹೋಗಿ. SDMC ಉಪಾಧ್ಯಕ್ಷರ ಮಗ, ನೀವು ಹೋಗಿ. ನಲ್ಲಕ SDMC ಉಪಾಧ್ಯಕ್ಷರ ಮಗ ಮತ್ತು ಅಮ್ಮ ಭಾಸ್ಕರ್ ಕೋಟೆಯವರಿಗೆ ಹಸ್ತಾಂತರಿಸಿದ್ದಾರೆ. ಧನ್ಯವಾದಗಳು.
ಮುಂದಿನ ಕಾರ್ಯಕ್ರಮ ನಮ್ಮೂರಿನ ಸಾಧಕ ಗಣ್ಯರನ್ನು ಸನ್ಮಾನಿಸಿ ಗೌರವಿಸುವ ಸುಂದರ ಕ್ಷಣ. ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀಯುತ ಆನಂದ್ ಸರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇದೊಂದು ಬಹಳ ಸುಂದರ ಮತ್ತು ಭಾವುಕರಾಗುವಂಥ ಒಂದು ಕ್ಷಣ. ನಾವು ಎಷ್ಟೋ ಸಮಯದಿಂದ ಕಾಯ್ತಿರುವಂಥ ಒಂದು ಸುಮಧುರ ಕ್ಷಣ ಇವತ್ತು ಮೂಡಿ ಬಂದಿದೆ. ಈ ವೇದಿಕೆಯಲ್ಲಿ ನಾವು ಮೊತ್ತ ಮೊದಲಿಗೆ ಭಾಸ್ಕರ ಎಸ್ ಕೋಟ್ಯಾನ್ರವರನ್ನು ಗೌರವಿಸಲಿಕ್ಕಿದ್ದೇನೆ. ದಯವಿಟ್ಟು ಸರ್ ನೀವು ಗೌರವದ ಪೀಠದಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಾಲಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸರ್ ಬನ್ನಿ ಸರ್. ಸರ್ ಬನ್ನಿ ಸರ್, ಬನ್ನಿ ಸರ್ ಬನ್ನಿ ಪ್ಲೀಸ್. ರಮೇಶ್ ಅಣ್ಣ ಬನ್ನಿ ಸರ್, ಬನ್ನಿ ಮುಂದಲೇ ಸರ್ ಕೂತ್ಕೊಳ್ಳಿ. ಭಾಸ್ಕರ ಎಸ್ ಕೋಟ್ಯಾನ್ರವರು ಪೀಠದಲ್ಲಿ ಕೂರಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಮುಂಬೈ ಸಮಿತಿ ಅಧ್ಯಕ್ಷರು ಭಾಸ್ಕರ ಎಸ್ ಕೋಟ್ಯಾನ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಂತಿಲ್ಲ, ನನಗಿಂತ ಹೆಚ್ಚಾಗಿ ನಿಮಗೆ ತಿಳಿದಿದೆ. ಆ ಕಂಬಳ ಕ್ಷೇತ್ರ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ಶೈಕ್ಷಣಿಕ ಕ್ಷೇತ್ರ ಇರಲಿ, ಸಾಮಾಜಿಕ ಕ್ಷೇತ್ರ ಇರಲಿ, ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಮುಂಚೂಣಿಯಲ್ಲಿರುವ ನಾಯಕರಂತ ಹೇಳಿದರೆ ಈಗ ನಮ್ಮ ಭಾಸ್ಕರ ಎಸ್ ಕೋಟ್ಯಾನ್ರವರು. ನಮ್ಮ ಒಂದು ಶಾಲೆ, ಈ ಶಾಲೆಯ ಶತಮಾನೋತ್ಸವದ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಎಳಿತಾ ಇದ್ದರು, ಎಲ್ಲರನ್ನು ಲಗಾಮ ಹಾಕಿ ಹಿಡಿದು ಈ ಒಂದು ಸುಂದರ ಪರಿಸರದ ಸುಂದರ ಶಾಲೆಯನ್ನು ಮೂಡಿಬರಲಿಕ್ಕೆ ಕಾರಣಕರ್ತರು ನಮ್ಮ ಭಾಸ್ಕರ ಎಸ್ ಕೋಟ್ಯಾನ್ರವರು. ಈ ಶತಮಾನೋತ್ಸವದ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಅವರ ನಾಯಕತ್ವದಲ್ಲಿ ಈ ಒಂದು ಶತಮಾನೋತ್ಸವ ಅದ್ಧೂರಿಯಾಗಿ ಇಡೀ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಶಾಲೆ ಹೇಗೆ ಇರಬೇಕು ಅನ್ನೋದು ತೋರಿಸಿಕೊಟ್ಟಂಥ ಒಂದು ಧೀಮಂತ ನಾಯಕರಿದ್ದಾರೆ ಅದು ನಮ್ಮ ಭಾಸ್ಕರ ಎಸ್ ಕೋಟ್ಯಾನ್ರವರು. ಅವರ ಸಹಭಾಗಿತ್ವದಲ್ಲಿ ಅವರೆಲ್ಲರ ಒಗ್ಗೂಡುವಿಕೆಯಿಂದ ಅವರೆಲ್ಲ ನಾಯಕರನ್ನು ಒಗ್ಗೂಡಿಸಿಕೊಂಡು ಮುಂಬೈ ಇರಲಿ, ಊರಿನವರಿರಲಿ, ಬೆಂಗಳೂರು ಇರಲಿ, ಗೋವಾ ಇರಲಿ, ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗಿ ಬಹಳ ಒಂದು ಸಾಮರಸ್ಯದಿಂದ ಈ ಒಂದು ಸರ್ಕಾರಿ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಅಲ್ಲ, ಇದು ಸರ್ಕಾರಿ ಶಾಲೆಯ ಜೀರ್ಣೋದ್ಧಾರ ಅಂತ ಹೇಳಲಿಕ್ಕೂ ತಪ್ಪಾಗಲಿಕ್ಕಿಲ್ಲ. ನಮ್ಮೂರಿನ ದೇವಸ್ಥಾನ ಹೇಗೆ ಉಂಟು ಅದು ಶಾಲೆ ಕೂಡ ನಮ್ಮ ದೇವಸ್ಥಾನದ ಹಾಗೆ. ಅದಲ್ಲದೆ ಈ ನಮ್ಮ ಶಾಲೆಯನ್ನು ಜೀರ್ಣೋದ್ಧಾರಗೊಳಿಸಿ ಆಗಿದೆ. ಈಗ ಮುಂದಿನ ಅವರಿಗೆ ಇನ್ನೊಂದು ಉಂಟು, ನಮ್ಮ ಊರಿನ ಬ್ರಹ್ಮ ಬೈದರ್ಕ ಮತ್ತು ಕೊಡಮನಿತಾಯ ಸ್ಥಾನದ ಒಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಅವರು ಆಯ್ಕೆಯಾಗಿದ್ದಾರೆ. ಖಂಡಿತ ಇಂಥ ಸೌಭಾಗ್ಯ ಯಾರಿಗೂ ಸಿಗಲಿಕ್ಕಿಲ್ಲ. ಇಂಥ ಪುಣ್ಯಾತ್ಮ ನಮಗೆ ಸಿಕ್ಕಿತ್ತು, ನಿಜವಾಗಿ ನಮ್ಮೆಲ್ಲರ ಸೌಭಾಗ್ಯವಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾನು ಅವರ ಬಗ್ಗೆ ಹೆಚ್ಚು ಹೇಳುವಂಥ ಪ್ರಾಯ ನನಗೆ ಆಗಲಿಲ್ಲ. ಆದರೂ ಅವರ ಆಶೀರ್ವಾದವನ್ನು ಪಡೆಯುತ್ತಾ ಅವರಿಗೆ ನಾವು ಶಾಲಾ ವತಿಯಿಂದ ಮತ್ತು ಶತಮಾನೋತ್ಸವ ಸಮಿತಿ ಮುಂಬೈ ಹಾಗೂ ಎಲ್ಲರ ವತಿಯಿಂದ ಹಾಗೂ ಪೋಷಕರು, ನಮ್ಮ SDMC ಅವರು, ಊರಿನವರ ಪರವಾಗಿ, ನಮ್ಮ ಮುದ್ದು ಮಕ್ಕಳ ಪರವಾಗಿ ಅವರಿಗೆ ನಾವು ಗೌರವಾರ್ಪಣೆ ಅರ್ಪಿಸಿದೆ. ತಾವು ಪ್ರೀತಿಯಿಂದ ಸ್ವೀಕರಿಸಿ ನಮ್ಮನ್ನು ಹರಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಸರ್. ಎಲ್ಲ ಗಣ್ಯರು, ಅವರ ಗುರುಗಳಿದ್ದಾರೆ ರಮಣ್ ಮಾಸ್ಟ್ರು. ನಮಗೊಂದು ಆಸೆ, ರಮಣ್ ಮಾಸ್ಟ್ರಲ್ಲೇ ಸನ್ಮಾನ ಮಾಡಿಸಬೇಕು ಅಂತೇಳಿ ಶಿಷ್ಯನನ್ನು, ತನ್ನ ನೆಚ್ಚಿನ ಶಿಷ್ಯನನ್ನು ಸನ್ಮಾನಿಸ್ತಾ ಇದ್ದಾರೆ ರಮನಾಥ್ ಸೇನೆಯವರು. ಆ ರಮನಾಥ್ ಸೇನೆಯವರಿಗೊಂದು ಯೋಗ, ಅವರು ಕಲಿಸಿದ ವಿದ್ಯಾರ್ಥಿಗಳಿಗೆ ಅವರಿಗೆ ವಿಶೇಷವಾಗಿ ಶಾಲು ತಂದದ್ದು ನಮ್ಮ ರಮೇಶ್ ಶೆಟ್ಟರು ತಿರುಪತಿಯಿಂದ ಶಾಲು, ತಿರುಪತಿಯಿಂದ ಲಡ್ಡು ಪ್ರಸಾದ, ತಿರುಪತಿಯಿಂದ ಸ್ಮರಣಿಕೆ, ಎಲ್ಲವನ್ನು ತಿರುಪತಿಯಿಂದಲೇ ತಂದು ನಮ್ಮ ಮುಂಬೈ ಸಮಿತಿಯ ಅಧ್ಯಕ್ಷರು ತಿರುಪತಿಯ ಮೂರ್ತಿಯನ್ನು ಕೂಡ ತಿರುಪತಿಯಿಂದಲೇ ತಂದಿದ್ದಾರೆ. ಅಧ್ಯಕ್ಷರು, ಮುಂಬೈ ಸಮಿತಿಯ ಗೌರವಾಧ್ಯಕ್ಷರು, ಮುಂಬೈ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಈ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅನ್ನೋ ಉದ್ದೇಶದಿಂದ ಅವರಷ್ಟೇ ಎತ್ತರವಾದ ಒಂದು ಅಭಿನಂದನಾ ಪತ್ರವನ್ನು ಕೂಡ ನಾವು ಮಾಡಿದ್ದೇವೆ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಒಂದು ಮಹಾನುಭಾವನನ್ನು ಈ ಒಂದು ವೇದಿಕೆಯಲ್ಲಿ ಭಾಸ್ಕರ್ ಎಸ್ ಕೋಟ್ಯಾನ್ರವರನ್ನು ಸನ್ಮಾನಿಸಿದೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಈ ಒಂದು ಸನ್ಮಾನವನ್ನು ಪಡೆದು ನಮಗೆ ಹರಸಿದ್ದೀರಿ. ಧನ್ಯವಾದಗಳು ಸರ್.
ಕರ್ನಾಟಕ ಸರ್ಕಾರ 10 ವರ್ಷದಿಂದ ದೈಹಿಕ ಶಿಕ್ಷಕರಾಗಿ ಸೇವೆ ಮಾಡಿದಂಥ ಆನಂದ್ ಮಾಸ್ಟರ್ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಕುತ್ಕೊಳ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ವಿನಂತಿಸ್ತೇನೆ. ಅವರಿಗೆ ಅಲ್ಲಲ್ಲ ಬನ್ನಿ ಬರಬೇಕು ಆಗಲ್ಲ ನೀವು ಹಾಗಾದರೆ ಒಂದು 11 ವರ್ಷದಿಂದ ದೈಹಿಕ ಶಿಕ್ಷಕರಾಗಿ ಇಲ್ಲಿ ಕೆಲಸ ಮಾಡಿಕೊಂಡು ಅವರು ಮುಖ್ಯೋಪಾಧ್ಯಾಯರು ಇಲ್ಲದಂಥ ಸಂದರ್ಭದಲ್ಲಿ ಈ ಒಂದು ಶತಮಾನೋತ್ಸವದ ಸಂದರ್ಭದಲ್ಲಿ ನಮ್ಮೆಲ್ಲರೊಂದಿಗೆ ಯಾವುದೇ ಕಷ್ಟ ಬರಲಿ ಸುಖ ಬರಲಿ ಕೆಲಸ ಮಾಡುತ್ತಾ ಕೊಟ್ಟಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಈ ಒಂದು ಶಾಲೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಬೇಕಾದ್ರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವರಿಗೆ ಆ ಒಂದು ಆಟೋಟ ಸ್ಪರ್ಧೆಗಳಲ್ಲಿ ಥ್ರೋಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ತಮ್ಮ ಸ್ವಂತ ಖರ್ಚಿನಿಂದಲೂ ಅವರನ್ನು ತಯಾರಿಸಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಮನೆಯ ಯಾವ ಕಷ್ಟವನ್ನು ಲೆಕ್ಕಿಸದೆ ಇವತ್ತು ನಮಗೆ ಈ ಒಂದು ಶಾಲೆಯನ್ನು ಇಷ್ಟು ಎತ್ತರಕ್ಕೆ ಏರಿಸಲಿಕ್ಕೆ ಕಾರಣಕರ್ತರಾದ ಆನಂದ್ ಪೂಜಾರಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರು ಗೌರವಿಸಬೇಕಂತ ಕೇಳುತ್ತಾ ಸ್ಮರಣಿಕೆಯ ಮುಖಾಂತರ ಅವರಿಗೆ ಈ ಒಂದು ನೆನಪನ್ನು ಸದಾ ಇವತ್ತು ಏನು ಎಲ್ಲ ಸ್ಮರಣಿಕೆ ನಾವು ರೆಡಿ ಮಾಡಿದ್ದೇವೆ, ಶಾಲೆ ಎಲ್ಲ ಜವಾಬ್ದಾರಿಯನ್ನು ಅವರು ಮಾಡಿಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅರುಣ್ ಶೇಟ್ ಇವರು ಸಭೆಗೆ ಬರಬೇಕಾಗಿ ವಿನಂತಿ. ಇವರು ಅರುಣ್ ಕುಮಾರ್ ಮತ್ತು ಆನಂದ್ ಮಾಸ್ಟರ್ ಇವರು ಲವಕುಶ ಇದ್ದಾಗೆ ನಮ್ಮ ಶಾಲೆಗೆ. ಇವರೊಬ್ಬರು ತೆರೆಮರೆಯಲ್ಲೇ ಇದ್ದು ಯಾರಿಗೂ ಕಾಣಲ್ಲ. ಇವರು ನಾನು ಇಲ್ಲಿ ಇದ್ದು ನೋಡ್ತಾ ಇದ್ದೆ, ಡ್ಯಾನ್ಸ್ ಆಗುವಾಗ ಆಚೆಯಿಂದ ಓಡ್ತಿದ್ರು, ಈಚೆಯಿಂದ ಓಡ್ತಿದ್ರು, ಎದುರಿಗೆ ಕಾಣೋದಿಲ್ಲ ಮಕ್ಕಳನ್ನು. ಮುಂದೆ ಬನ್ನಿ, ಕೆಳಗೆ ಬನ್ನಿ ಅಂತ. ಇವರು ದೂರದ ಕಡಬದಿಂದ, ಸುಳ್ಯ ಕಡಬದಿಂದ ಇಲ್ಲಿಗೆ ಬಂದು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ರಾತ್ರಿ ಹಗಲಿನದೇ ಇಲ್ಲೇ ನಮ್ಮೊಟ್ಟಿಗೆ ಇದ್ದು ನಮ್ಮ ಕರ್ತವ್ಯ. ಯಾಕಂದರೆ ಊರವರ ಪರವಾಗಿ ಹಾಗೂ ಶತಮಾನೋತ್ಸವ ಸಮಿತಿ ಮುಂಬೈ ಆಗಿ ಊರಿನ ಪರವಾಗಿ ಮಕ್ಕಳ ಪರವಾಗಿ ಇಂದು ಇವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೇವೆ. ಇದು ಸನ್ಮಾನ ಅಲ್ಲ ಸರ್, ಇದು ನಮ್ಮ ಒಂದು ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ರಾಜ್ಯ ಮಟ್ಟಕ್ಕೆ ಕ್ರಿಕೆಟ್ ಗಾಗಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಇವರು ಕ್ರೀಡಾರಂಗದಲ್ಲಿ ಕೂಡ ಎತ್ತಿದ ಕೈ, ಯಕ್ಷಗಾನ ಎಲ್ಲ ಕಲೆಯಲ್ಲೂ ಇವರು ಎತ್ತಿದ ಕೈ. ಇವರಿಗೆ ನಮ್ಮ ಊರವರ ಪರವಾಗಿ ಸಣ್ಣದೊಂದು ಸನ್ಮಾನ ಕಾರ್ಯಕ್ರಮ, ಎಲ್ಲರೂ ಇವರಿಗೆ ಚಪ್ಪಾಳೆ ತಟ್ಟಿ ಅವರಿಗೆ ಗೌರವಾರ್ಪಣೆ ಅರ್ಪಿಸಬೇಕಾಗಿ ವಿನಂತಿ. ಇದು ನಮ್ಮ ಭಾಗ್ಯ, ನೀವು ನಮಗೆ ಸಿಕ್ಕಿದ್ದು. ಇನ್ನೂ ಕೂಡ ನೀವು ನಿವೃತ್ತರಾಗುವ ತನಕ ಇದೇ ಶಾಲೆಯಲ್ಲಿ ಇರಬೇಕಾಗಿ ನಮ್ಮ ವಿನಂತಿ. ಟೀಚರ್ರವರು ಯಾವಾಗಲೂ ಮಕ್ಕಳ ಹಿಂದೆನೇ ಇರುವವರು. ಮಕ್ಕಳನ್ನು ಸದಾ ಪ್ರೋತ್ಸಾಹಿಸಿ ಮಕ್ಕಳ ಹಿಂದೆನೇ ಇರುವವರು. ಅವರು ಸೌಮ್ಯ ಸ್ವಭಾವದ ಸುಪ್ರಭಾ ಟೀಚರ್ರವರು ಸದಾ ನಮಗೆ ಸಹಕಾರ ನೀಡ್ತಿರುವವರು. ಹಾಗೆ ಸೌಮ್ಯಶ್ರೀ ಟೀಚರ್ರವರು ಎಲ್ಲದಕ್ಕೂ ಸೈ, ನಾವು ಹೇಳಿದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಸೌಮ್ಯಶ್ರೀ ಟೀಚರ್ರವರು. ಅಶ್ವಿನಿ ಹಾಗೆ LKG UKGಯ ಶಿಕ್ಷಕಿಯರಾದ ಗೀತಾ ಮೇಡಮ್ ಅವರು ಮತ್ತು ರಕ್ಷಿತಾ ಮೇಡಮ್ರವರು. LKG UKGಯ ಗೀತಾ ಮೇಡಮ್ ಮತ್ತು ರಕ್ಷಿತಾ ಮೇಡಮ್ರವರು. ಹಾಗೆ
ನಮ್ಮ ಅಕ್ಷರದಾಸೋಹದ ಸಿಬ್ಬಂದಿಗಳು 3 ಜನ, ದಯವಿಟ್ಟು ಅನ್ನಪೂರ್ಣೇಶ್ವರಿ ಅವರು ಮಕ್ಕಳಿಗೆ ಸದಾ ದಿನ ರುಚಿ ಶುಚಿಯಾದ ಅಡುಗೆಯನ್ನು ಬಡಿಸಿ ನಗುಮುಖದಿಂದ ಬಡಿಸುವವರು ನಮ್ಮ 3 ಜನ ಅಕ್ಷರದಾಸ ಸಿಬ್ಬಂದಿಗಳು. ದಯವಿಟ್ಟು ವೇದಿಕೆ ಬರಬೇಕು. ಸೀತಕ್ಕ ಬೇಗ ಬನ್ನಿ. ಸೀತಾ ಕುಲಾಲ್ರವರು ಸುಮಾರು ವರ್ಷದಿಂದ ನಮ್ಮ ಶಾಲೆಯಲ್ಲಿ ಬಹಳ ನಗುಮುಖದಿಂದ ಮಕ್ಕಳಿಗೆ ರುಚಿ ಶುಚಿಯಾದ ಅಡಿಗೆಯನ್ನು ಬಡಿಸುವವರು. ಅಶ್ವಿತಾ ವಿಶಾಲಾಕ್ಷಿ ಅವರು, ಸುಗಂಧಿ ಬನ್ನಿ, LKG UKG ಸುಗಂಧಿ ಮೇಡಮ್ ರವರು ಬನ್ನಿ. ಸುಗಂಧಿ ಅವರು, ಮೂಜು. ಈಗ ನಮ್ಮೊಂದಿಗಿದ್ದಾರೆ ತ್ರಿಮೂರ್ತಿಗಳಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಯಾಕಂತ ಹೇಳಿದ್ರೆ ದಯವಿಟ್ಟು ಮುಂಬಯಿಯ ಶತಮಾನ ಸಮಿತಿಯ ಗೌರವಾಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು ದಯವಿಟ್ಟು ಗೌರವ ಪೀಠಕ್ಕೆ ಬರಬೇಕು. ಹಾಗೆ ಅಧ್ಯಕ್ಷರಾದ ಸದಾನಂದ ಪೂಜಾರಿ ಅವರು, ಹಾಗೆ ಪ್ರಧಾನ ಕಾರ್ಯದರ್ಶಿಯಾದ ಗಣೇಶ್ ಶೆಟ್ಟಿ ಅವರು. ಸರ್ ಬನ್ನಿ, ದಯವಿಟ್ಟು ಬನ್ನಿ. ಈ ತ್ರಿಮೂರ್ತಿಗಳು ಬೇಕೇ ಬೇಕು ನಮಗೆ. ನಮ್ಮ ಶಾಲೆಯ ಮೇಲೆ ಸದಾ ಹರಸುತ್ತಿರುವವರು ಇವರು, ಶಾಲೆಯ ಪ್ರಗತಿಯ ಚಿಂತನೆಯಲ್ಲಿರುವವರು 3 ಜನ. ರಮೇಶ್ ಶೆಟ್ಟರ ಬಗ್ಗೆ ನಾನು ಹೇಳೋದಾದರೆ ಸದಾ ಶಾಲೆಯ ಚಿಂತನೆಯಲ್ಲೇ ತೊಡಗುವವರು. ಬೊಂಬೈಯಲ್ಲಿದ್ದರು, ವಾರಕ್ಕೆ 1 ಸಲ 2 ಸಲ ಫೋನ್ ಮಾಡಿ ನಮ್ಮ ಶಾಲೆಯ ಬಗ್ಗೆ ವಿಚಾರಿಸಿ ಸದಾ ನಮಗೆ ಪ್ರೋತ್ಸಾಹವನ್ನು ಕೊಡುತ್ತಿರುವವರು ರಮೇಶ್ ಶೆಟ್ಟಿ ಗುರಂತಿಬೆಟ್ಟಿ ಅವರು. ಅವರು ಈಗಲೂ ಕೂಡ ಶಾಲೆಗೆ ಏನು ಬೇಕು, ಏನಾಗಿದೆ, ಏನಾಗ್ತಾ ಉಂಟು ಶಾಲೆಯಲ್ಲಿ, ಮಾಸ್ಟರ್ ಏನು ಬೇಕು ಹೇಳಿ, ಅದನ್ನೆಲ್ಲ ನಾವು ಮಾಡಿಕೊಡ್ತೇವೆ ಅನ್ನೋ ಒಂದು ಒಳ್ಳೆಯ ಸದುದ್ದೇಶವನ್ನು ಉಟ್ಕೊಂಡು ಇಂಥ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು ಸಿಗೋದು ಭಾಳ ಅಪರೂಪ. ಅಂಥ ಒಬ್ಬ ಮಹಾನುಭಾವರು ನಮಗೆ ಸಿಕ್ಕಿದ್ದಾರೆ. ನಿಜವಾಗಿ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಹಾಗೆ ಇನ್ನೊಬ್ಬರು ಸದಾನಂದ ಪೂಜಾರಿ ಅವರು, ಸದಾ ನಗುತ್ತಾನೇ ಇರುವವರು, ನಗುತ್ತಲೇ ಉತ್ತರ ಕೊಡುವವರು. ನನಗೆ ಕೆಲವು ಸಲ ದಿವಸಕ್ಕೆ 2 ಸಲ ಫೋನ್ ಮಾಡೋದು ಉಂಟು. ಬಹಳ ಹುಮ್ಮಸ್ಸಿನಿಂದ ಇರುವವರು, ನಮಗೆ ಸದಾ ಪ್ರೋತ್ಸಾಹ ನೀಡ್ತಿರುವವರು. ಶತಮಾನೋತ್ಸವ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ಶತಮಾನೋತ್ಸವ ಇನ್ನು ನಿಂತೇ ಹೋಗ್ತದೆ ಅಂತ ಸಂದರ್ಭದಲ್ಲಿ ಫಿನಿಕ್ಸ್ ಅಕ್ಕಿಗಳಂತೆ ಎದ್ದು ಬಂದವರು ಈ 3 ಜನ. ಇವರ ಪರಿಶ್ರಮದಿಂದ ನಮ್ಮ ಶತಮಾನೋತ್ಸವ ಬಹಳ ಅದ್ಧೂರಿಯಾಗಿ ನಡೆದಿದೆ. ಇವರ ಮಾರ್ಗದರ್ಶನ, ಇವರ ಪ್ರೋತ್ಸಾಹ, ಇವರು ಮುಂಬೈಯಲ್ಲಿ ಮಾಡಿದಂತಹ ನಮ್ಮ ಶಾಲೆಗೆ ಮಾಡಿದಂತಹ ಕೊಡುಗೆ ಈ ಒಂದು ಶಾಲೆ ಬೆಳಗಲಿಕ್ಕೆ ಕಾರಣವಾಗಿದೆ. ಆದರೆ ಇನ್ನೊಬ್ಬರು ಗಣೇಶ್ ಶೆಟ್ಟಿ ಗೋವಾ ಅವರು, ಅವರನ್ನು ಎಷ್ಟು ಹೊಗಳಿದ್ರು ಸಾಲದು. ಹಲವಾರು ಸಂಘ ಸಂಸ್ಥೆಯಲ್ಲಿ ಇದ್ದುಕೊಂಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್, ತುಳುಕೂಟ ಗೋವಾ, ಹಾಗೆ ನಮ್ಮ ಶಾಲೆಯಲ್ಲಿ ಯಕ್ಷಗಾನ ಬರಲು ಕಾರಣೀಕರ್ತರಾದಂಥ ಗಣೇಶ್ ಶೆಟ್ಟಿ ಅವರು. ನಮ್ಮ ಶಾಲೆಯಲ್ಲಿ ಯಕ್ಷಗಾನವೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಯಕ್ಷಗಾನದ ತರಬೇತಿಯನ್ನು ನೀಡಲಿಕ್ಕೆ ಪ್ರೋತ್ಸಾಹಿಸಿದವರು ಗಣೇಶ್ ಶೆಟ್ಟಿ ಅವರು. ಅವರ ಮುಂದಾಳತ್ವದಿಂದ ನಾವೀಗ ಯಕ್ಷಗಾನವನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಅದ್ದೂರಿಯಾದ ಒಂದು ಯಕ್ಷಗಾನ ಪ್ರದರ್ಶನ ನಮ್ಮ ಪೆರುವಾಜೆ ಶಾಲೆಯಲ್ಲಿ ಸಂಪನ್ನಗೊಂಡಿದೆ. ಅದಕ್ಕೆಲ್ಲ ಕಾರಣೀಕರ್ತರು ನಮ್ಮ ಗಣೇಶ್ ಶೆಟ್ಟರು. ಇವತ್ತು ಕೂಡ ಅದೇ ಪ್ರದರ್ಶನವನ್ನು ಇವತ್ತು ಮಾಡಲಿಕ್ಕಿದ್ದೇವೆ. ಇಂಥ ಪ್ರೋತ್ಸಾಹಕರು ನಮ್ಮ ಶಾಲೆಯಲ್ಲಿದ್ದರೆ ಸರ್ಕಾರಿ ಶಾಲೆ ಬೆಳಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗ ನಮ್ಮನ್ನು ಉದ್ದೇಶಿಸಿ ಗಣೇಶ್ ಶೆಟ್ಟರು 2 ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸರಸ್ವತಿ ನೆಲೆ ನಿಂತಂಥ ಈ ವಿದ್ಯಾ ದೇಗುಲಕ್ಕೆ ಕೈ ಮುಗಿದು ಹಾಗೂ ಊರಿನ ದೇವರನ್ನು ನೆನೆಸುತ್ತಾ, ಹಾಗೆ ಸಭೆಯಲ್ಲಿ ಸಭಾಧ್ಯಕ್ಷತೆ ವಹಿಸಿದಂಥ ಭಾಸ್ಕರ್ ಕೋಟ್ಯಣ್ಣವರೇ, ರಮಣಾಥ್ ಶೆಣೆಯವರೇ, ಜಯಕೀರ್ತಿ ಕಡಮರವರೇ, ಉದಯ್ ಕುಮಾರ್ ಹಾಗೂ ವಾಲ್ಗೇಶ್ ಶೆಟ್ರೆ, ರಮೇಶ್ ಶೆಟ್ರೆ, ಸದಾನ್ ಶೆಟ್ರೆ, ಪವಿದಕ್ಕ ಅವರೇ, SDMನವರೇ, ಉದಯ್ ಕೋಟ್ಯನ್ರೇ, ಚಂದ್ರರಾಜ್ ಅಧಿಕಾರಿಯವರೇ, ಹಾಗೆಯೇ
ಇಲ್ಲಿನ ಶಿಕ್ಷಕಿ ಮುಖ್ಯ ಶಿಕ್ಷಕಿಯರ ಶಕುಂತಳಕ್ಕ ಹಾಗೆ SDMನ ಉಪಾಧ್ಯಕ್ಷರು, ಇಂದು ಹಾಗೆ ಎದುರು ಇರುವಂಥ ಎಲ್ಲ ಸಭಿಕರೇ ಹಾಗೆ ಪುಟಾಣಿ ಮಕ್ಕಳೇ ಹಾಗೂ ಅಧ್ಯಾಪಕ ವೃಂದದ ಎಲ್ಲ ಶಿಕ್ಷಕರೇ, ನಾನು ತುಳುಕೂಟದ ಅಧ್ಯಕ್ಷನಾಗಿದ್ದರಿಂದ ನಮ್ಮದು ಪ್ರಮಾಣ ವಚನ ತುಳುವಲ್ಲೇ ಮಾತಾಡಬೇಕಂಥದ್ದು. ಯಾಕಂದರೆ ಎಲ್ಲ ಕಡೆ ಹೋಗಿ ನಾನು ತುಳುವಲ್ಲೇ ಮಾತಾಡೋದು. ತುಳು ಈ ಹೇಗೆ ಶಾಲೆ ಸರ್ಕಾರಿ ಶಾಲೆ ಉಳಿಬೇಕಾ ಹಾಗೆ ತುಳು ಉಳಿಬೇಕಂತ ನಾವು ಹೊರಡ್ತಿರ್ಬೋ ಅವರು ಅಂಜ ಅದು ಯಾನು ತುಳುಟೆ ಎರಡು ಪಾತಿರುವೆ ದಯಬಂಡ ತೂಂದುಲ್ಲ ಎಕಡೆ ಮಕ್ಕಳ ತುಳು ಕಾತ್ರ ದಾಲ ಪದ್ಯ ಇಜ್ಜಿ ದಾಲ ಜಾಸ್ತಿ ಒಂದು ಇಜ್ಜಿ ನಮ್ಮ ಅಂಚೆನೆ ತುಳುದ ಭಾಷೆ ಗಾತ್ರ ನಮ್ಮಲ್ಲ ಒಂತ ಹೋರಾಡೋಡು ಅಂಡ ಇನ್ನು ಎಂಕ್ಲೆಗೆ ಮೂಲು ಸನ್ಮಾನ ಮಲ್ತಾರೆ ಶಾಲಾ ಕಮಿಟಿದ ಲೆಕ್ಕೊಡು ಒಂದು ಸನ್ಮಾನ ಅತ್ತೆ ರಮೇಶ್ ಅಣ್ಣ ಒಂದು ನಮಕ್ ಮುಂಬೈ ಸಮಿತಿ ಆಗ್ಲಿಕ್ಕೆ ನನ್ನ ಬೇಲೆ ಮಲ್ಪಲೆ ಬಂದ ಒಂಜಿ ಇರೇಗ ಒಂಜಿ ಟಿಪ್ಸ್ ಒಂಜಿ ಇಂಜೆಕ್ಷನ್ ಕೊಡ್ತಾನ ಅತ್ತೆ ಒಂದು ಸನ್ಮಾನ ಮಲ್ದ ಪೊಕ್ಕಡೆ ಇತ್ತು ಇರೇ ಇಂದು ನಮಗೆ ದುಮ್ಮ ಮಲ್ದನ ಬೇಲೆಗತ್ತ ಮಲ್ದುಜ ನಮ್ಮ ನನ್ನಲ್ಲ ಎಡ್ಡೆ ಬೇಲೆ ಮಲ್ಪುವ ಒಂದು ಶಾಲೆ ಆನಗನೆ ಪನೊಂದಿತ್ತೇರು ಕೆಲವು ಈತ ಮಲ್ಲ ಶಾಲೆ ಬೋಡಿತ್ತಂಡ ಈತ ಮಲ್ಲ ದಾಯಗೆ ಈತ ಕಡ್ಚಿ ದಾಯಗೆ ದಾದನ ಎಂಗುಲು ಕಲ್ದನ ಶಾಲೆ ಎಂಗ್ಲೆಗೆ ಬಾಗೆ ಇತ್ತಜಿ ಈ ಸ್ಟೇಜಿಗೆ ಎಂಗುಲು ಬಹುದನೆ ಒಂಜಿ 35-40 ಎನ್ನಲೆ ಕೂಡ ಸ್ಟೇಜ್ ಕುಲ್ದನೆ ಒಂಜಿ ಮದ್ಮೆದ ದಿನದಾನೆ ಅದುಪ್ಪು ದಯವಂಡ ಇನ್ನಿತ ಜೋಕುಲು LKG UKG ಇಡ್ಲ ಮಿತ್ತು ಬತ್ತದ ಈತ ಶೋಕು ಡ್ಯಾನ್ಸ್ ಮಲ್ತೊಂದುಲ್ಲೇರು ಈತ ಲಾಯ್ಕದ ಒಂಜಿ ಭಾಷಣ ಮಲ್ತೊಂದುಲ್ಲೇರು ಆಯ್ ಒಂಜಿ ಶ್ಲೋಕ ಒಂಜಿ ಈತ ಶೋಕದ ಒಂಜಿ ಪಾರಿ ಪಂಡೆ ಒಂದು ಈ ಶಾಲೆದ ಕಾರ್ಣಿಕನೆ ಒಂದು ಈ ಶಾಲೆಡ್ ನಮ್ಮ ಊರದ ಕೊಡಮಂತಾಯಿ ದೈವ ದೇವರು ಬೊಕ್ಕ ಗಂಗಾಧರೇಶ್ವರಿ ವೇಣುಗೋಪಾಲ್ ನಾಗರಾಜ್ ನಮ್ಮ ನಾಗದೇವಿಯರು ಒಂದು ಪೂರ ಈ ಶಾಲೆಡ್ ಒಂಜಿ ಕಾರ್ಣಿಕದ ರೂಪಡು ಉಲ್ಲೇರಂದು ತೋಜುಂಡು ಯಾನ ಐಕಾದ್ರ ಪನ್ಪುನು ನಮ್ಮ ಈ ಊರುಡು ಕಲ್ತನ ಜೋಕುಲು ಈ ಮೀಡಿಯಂ ಕನ್ನಡ ಮೀಡಿಯಂ ಕಲ್ತನ ಜೋಕುಲು ಗ್ಯಾರಂಟಿ ಎಡ್ಡಾಪೇರು ಒಂದೊಂಜಿ ಈ ಊರದ ಕಾರ್ಣಿಕ ಐಕಾದ್ರ ಐತ ಈ ಸ್ಟೇಜ್ ಈತ ಜನ ಉಲ್ಲೇರು ಈತ ಜನ ಹಳೆ ವಿದ್ಯಾರ್ಥಿನಕುಲು ಉಲ್ಲೇರು ಮೊಗುಲ್ದಾಲ ಇಂಗ್ಲೀಷ್ ಮೀಡಿಯಂ ಬೋದು ಕಲ್ದನಕುಲು ಹತ್ತು ದಲ ಮಲಮಲ್ಲ ಕಾನ್ವೆಂಟ್ ಸ್ಕೂಲ್ ಬೋದು ಕಲ್ದನಕುಲು ಹತ್ತು ಅವತ್ತಂದೆ ಇನ್ನಿತ ದಿನೊಟ್ಟು ನಮ್ಮ ಈ ಶಾಲೆ ಇತ್ತನಕುಲು ಬೇತೆ ಊರಿಗೆ ಬೋದು ಕಲ್ತಂದುಲ್ಲೇರು ಈ ಕನ್ನಡ ಮೀಡಿಯಂ ಕಲ್ಪನಕುಲು ದಯದೀದು ಪನ್ಪುನು ಬಂಡ ನಮ್ಮ ಶಾಲೆ ಈ ಶಾಲೆಡ್ ಕಲ್ಪಲೆ ಇಂಗ್ಲೀಷದ ಮೋಗು ಪೋಡ್ಚಿ ಇಂಗ್ಲೀಷಡ್ ಕಲ್ತನಕುಲು 30-40,000 50,000 1 ಲಕ್ಷ ರೂಪಾಯಿ ಸಂಬಳ ಇತ್ತದೊಂದು ಉಪ್ಪಿರಾತೆ ನಮ್ಮ ಈ ಶಾಲೆಡ್ ಕಲ್ತಂಡ ಕನ್ನಡ ಗೌರ್ಮೆಂಟ್ ಶಾಲೆಡ್ ಕಲ್ತಂಡ ಗ್ಯಾರಂಟಿ ಆಗಲು ಒಂಜಿ ಬಿಸ್ನೆಸ್ ಮ್ಯಾನ್ ಆದ ಮಲ್ಲ ಪೋಸ್ಟ್ಗೆ ಬೋದು ನಿಕ್ಲೆಗೆ ಏತು ಬೋಡು ಆದ ದುಡ್ಡು ಕಮ ಮಲ್ಪುನಾದ ತಾಕತ್ತುಂಡು ಈ ಕಾನ್ವೆಂಟ್ ಈ ಇಂಗ್ಲೀಷ್ ಮೀಡಿಯಂ ಶಾಲೆ ಬೋದು ದಾಲ ಪ್ರಯೋಜನ ಇಜ್ಜಿ ದಾಲ ನಾಲೆಜ್ ಜನರಲ್ ನಾಲೆಜ್ ತಿಕ್ಕುಜ್ಜಿ ಅದರ್ ಆ್ಯಕ್ಟಿವಿಟೀಸ್ ಇಜ್ಜಿ ಇನ್ನು ಈ ಶಾಲೆಡ್ ಯಕ್ಷಗಾನ ಬಲ್ಲೆ ಕ್ರೀಡೆಡ್ ರಾಜ್ಯಗೂ ದೇಶಗೂ ಮಸ್ತ್ ಜೋಕ್ಲೇನು ಕೊಡ್ತೇವೆ ಅಂಚನೆ ನಮ್ಮ ಆನಂದ್ ಮಾಸ್ಟರ್ನ ಒಂಜಿ ನೆನೆಪೊಡೆ ಹಾಕೊಂಡು ದಯಪಂಡ ಆರು ಸಮಯ ತೂಪುಜೇರು ಆರು ಏಪ ಇಲ್ಲಡೆ ಹೋಗ್ಬೇರು ಕೋಡೆ ರಾತ್ರಿ ಪೂರ ಮುಲಿತ್ತೇರು ಅಂಚನೆ ಅನ್ನು ಬೇತ ದಿನಲ್ಲ ಅದು ಒಂದಿಲ್ಲ ಅರೆಗೆ ಐತಾರ ಬಣ್ಣದಿಜ್ಜಿ ಸಣ್ಣ ರಜಿ ವಾರೋಡು ವರ್ಷೋಡು 355 ಇಲ್ಲಲ್ಲ ಈ ಶಾಲೆನೇ ಅರೆಗೆ ಇಲ್ಲಿ ಅಂಜಾದುಪ್ಪನಾಗ ಈ ಶಾಲೆದ ಮಾಸ್ಟ್ರು ಎಂಚೊಲ್ಲೇರು ಅಂಚನೆ ಶಕುಂತಲ ಟೀಚರ್ ಮೇರೆ ಅರುಣ್ ಶೇಟ್ ಮೊಗುಲ್ಪುರ ಈತ ಶೋಕದ ಒಂಜಿ ಟೀಚರ್ ನಗುಲು ನಮ್ಮ ಶಾಲೆ ತಿಕ್ಕದೇರು ಪನ್ಪುನ ನಮ್ಮ ಒಂಜಿ ಭಾಗ್ಯ ಅಂಜಾದುಪ್ಪನಾಗ ಈ ಶಾಲೆ ನನಾತು ದುಂಬು ಪೋಡು ಶಾಲೆಗೆ ಶತಮಾನೋತ್ಸವ ಸಮಿತಿ ಅನ್ನಾಗ ಎಂಕುಲು ಮುಂಬೈಡ್ ರಮೇಶ್ ಅಣ್ಣಂಜಿ ಪಾತೆರೆ ಬಂದಿತ್ತೇರಿ ಎಂಚಿನ ಅಂಡಲ ಆವಡು ಸಾಲ ಮೂಲ ಮಲ್ತಂಡಲ್ಲ ಬ್ಯಾಂಕ್ಡ್ ಲೋನ್ ತೆತ್ತಂಡಲ್ಲ ಶಾಲೆ ಮಲ್ಪುನೆ ಒಂದು ಆರ್ನ ಒಂಜಿ ಪಾತೆರ ದೇವರೇ ಪನ್ಪದನರಡ ಐದು ಬೊಕ್ಕ ಎಂಕಲ್ನ ಶಾಲೆದ ಕಲೆಕ್ಷನ್ ಆತನ ಎಂಕುಲು ಪಿರ ಮುಗುದು ತೂತುಜ ನನ್ನೊಂಜಿ ಪಾತೆರ ಪನೊಂದುಲ್ಲ ಕುಡೊಂಜಿ ಪನೊಂದುಲ್ಲೇರು ಕೆಲವು ಜನ ಮಕ್ಕಳು ಶಾಲೆ ಎಂಚ ನನ್ನೊಂದು ನಡಪೆ ಇಂಗ್ಲೀಷ್ ಮೀಡಿಯಂಗೆ ಅವು ಮೀಡಿಯಂಗೆ ಆಂಡ ಇಂಗ್ಲೀಷ್ದ ಜೋಕುಲು ಬರ್ತದೆ ಈತು ಶೋಕದವ ರೆಡ್ ಪಾತೆರ ಬಂಡೇರಿ ಎಂಕ್ಲೆಗೆ ಇದ್ದ ಮುಟ್ಟಲ್ಲ ಇಂಗ್ಲೀಷ್ ಪಾತೆರ ತಾಕತ್ತಿಜ್ಜಿ ದಾದ ಬಂಡ ಎಂಕ್ಲೆ ಭಾಗ್ಯ ಐತಜ್ಜಿ ಆಂಡ ಇನ್ನಿತ ದಿನೊಟ್ಟು ಭಾಗ್ಯ ಬಹುದು ರಮೇಶ್ ಅಣ್ಣ ಒಂದು ನನಲ ನಮ್ಮ ದುಂಬುಗು ನಮ್ಮ ದಾದ ಅಂಡಲ ಮಲ್ತದ ಈ ಶಾಲೆನೊಂಜಿ ಬಿಟ್ರೆ ಇಜ್ಜಿ ಒಂದೊಂದು ಎಂಕುಲು ಗಟ್ಟೆಡ ಒಂದು ಪನ್ಪ ಈ ಶಾಲೆನ ಎಂಜಾಂಡಲ ಮಲ್ತದ ಎಂಕುಲು ದುಂಬು ಕೊನಪ ನೆಕ್ ಅದ್ರ ಕಟಿಬದ್ಧ ಅದುಲ್ಲ ಸಾಲ ಮೂಲ ಮಲ್ತಾಂಡಲ ಎಂಕುಲು ಈ ಶಾಲೆನಂಜಿ ದುಂಬು ಕೊನಪ ಅನ್ಪುನಂಜಿ ಎಂಕ್ಲೆಡ ಭರೋಸೆ ಉಂಡು ಕೊನಪ ನೆಕ್ ಊರ್ದಾಕಲ್ಲ ಸಹಕಾರ ಬೋರ್ಡು ನಿಕುಲ ಮುದ ಸಹಕಾರ ಮಲ್ಪುಲೆ ಅಂಚೆನೆ ಇನ್ನು ಎಂಕ್ ಪಾತೆರ ರಡ್ಡ ಪಾತೆರ ಅವಕಾಶ ಕೊರಿನ ನಿಕ್ಲಿಗೆ ಮಾತೆರೆಗಿಲ್ಲ ಸುಲ್ಮೇಲು ಸಂದ ಒಂದು
ಶಾಲೆಗೆ ಶಾಲೆ ಮೆರವಣಿಗೆ ದಾಲ ಒಂಜಿ ಕಷ್ಟನೇ ಇಜ್ಜಿ ನಿಗಲಂಚಿತ್ತಿನಂಚಿನ ಹಳೆ ವಿದ್ಯಾರ್ಥಿಯನ್ನು ಪಡೆಯನ ಎಂಗಲಾತ್ ಪುಣ್ಯಾತ್ಮರಿಗೆ ಏರ್ಲ ಇಜ್ಜಿಂದ ಯಾನು ಬರೋದಿಲ್ಲ ಎಂಗಳಿಗೆ ನಿಗಲಟು ಕೆಲಸ ಮಲ್ಪರ ಭಾರಿ ಖುಷಿ ಆಗ್ಬಿಡು ರಾತ್ರಿ ಪಗಲತ್ತು ವಾಪಡ್ದಲ್ಲ ತಡಲಿ ಎಂಕಲು ತಯಾರಾದಿಲ್ಲ ನಿಗಲ ಪ್ರೋತ್ಸಾಹ ಎಂಕಲಿಗೆ ಇಂಚೆನೆ ಪಡು ಇತ್ತೆ ನೊನರಿ ಎಂಕಲ್ನ ಸಾಧಕ್ಕೆ ಉದಯಸ್ಕೋಟೆ ಅನ್ರಿ ದಯದೀದು ಆರು ಗೌರವ ಪೀಠಕ್ಕೆ ಬಂದು ವಿನಂತಿ ಮಾಡ್ತದಲ್ಲ ಚಾರ್ ಮಿತ್ತಲ್ಲ ಚಾರ್ ರಕ್ಷಿತ್ ಉದಯಸ್ಕೋಟಿಂದ ದಯದೀದು ಗೌರವ ಪೀಠ ಬರೋಡು ಎಂಕಲ್ನ ಪೆರ್ಮೆದ ಹಳೆ ವಿದ್ಯಾರ್ಥಿ ದೇವಣ್ಣ ಎಂಕ್ ಧೈರ್ಯ ಕೊರ್ಪನಾರು ಆರೆ ಮೂನು ಊರುಡು ಬೊಂಬಾಯಿದ ನಿಗುಲ್ ಕೊರೊಂದಿಲ್ಲಾರು ಊರು ಧೈರ್ಯ ಕೊರ್ಪನಾರು ಆರು ಈ ಸರಿತ KMF ದ ಉಪಾಧ್ಯಕ್ಷರಾದ ಭಾರಿ ಮಲ್ಲ ಒಂಜಿ ಸ್ಥಾನಕ್ಕೆ ತಂದಿರಿ ಇಡೀ ಕರ್ನಾಟಕ ಹಾಲು ಉತ್ಪಾದಕರ ಸಹಕಾರಿ ಸಂಘ ಮಂಗಳೂರಿನತ್ತ ಉಪಾಧ್ಯಕ್ಷರಾದ ಒಂಜಿ ಭಾರಿ ಮಲ್ಲ ಪದವಿಗೆ ತಂದಾರೆ ಉದಯನ್ನಗೆ ಈ ಶಾಲೆದ ಪ್ರತಿ ಕಲ್ಲುಗಳ ಪರಿಚಯ ಉಂಟು ದೇಪಂದಂಡ ಇಡೀ ಒಂದು ಶಾಲೆದ ಕಟ್ಟಡ ಕಟ್ಟಿದನೇ ಆರು ಆ ಅಂಚಿನ ಬಿಲ್ಡಿಂಗ್ ಆದಪ್ಪು ಆರ್ನ ಅನುದಾನ ಕರೆತದೆ ಆರೇ ಕಟ್ಟಡನ ಒಂದು ಕಟ್ಟಡಲು ಇಂಚಿದ ಹೊಸ ಕಟ್ಟಡಲ ಆರ್ನೇ ಕೈದ ನಿರ್ಮಾಣ ಆಗ್ತದೆ ಅವಳ ನಮ್ಮನ ಶಾಲೆದ ಹಿರಿಯ ವಿದ್ಯಾರ್ಥಿಯಾದ ಶಾಲಾ ಶತಮಾನೋತ್ಸವದ ಸುಂದರ ಒಂದು ಕಟ್ಟಡ ನಿರ್ಮಾಣದ ಪ್ರಮುಖ ಪಾತ್ರ ವಹಿಸನ್ನಾರೆ ನಮ್ಮನ ಬಲೆ ಶಿಲ್ಪಿಕ ಮಾಡು ಬಲೆ ಜೋಕರು ಬಲೆ ಆರ್ನ ಬಲೆ 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 ಶಿಲ್ಪಿಕ ಬಲೆ ಬಲೆ ಪ್ರಜುಮ್ ಇದು ಬಲೆ ಬಲೆ ನಮ್ಮ ಈ ಸರಿ ಅರಿಗೆಂಗ್ಲಜಿ ಕುಡಂಜಿ ಪಟ್ಟ ಕೊರ್ತ ನಮ್ಮನ ಶಾಲೆದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ನೂತನವಾದ ಆಯ್ಕೆ ಆಗ್ತಾರೆ ಪ್ರತಿಯೊಂದು ಕಾರ್ಯಡ್ಲ ಬಾರಿ ಬೆರೆಸಾಯ ಕೊರ್ಪನವ್ರು ನಮ್ಮನ ಶಾಲೆಗೆ ಉದಯಿಸ್ಕೊಟ್ರ ಅರಿಗೊಂಕಲು ಕಿನ್ನ ರೀತಿಯಲ್ಲಿ ಗೌರವಿಸೋದಿಲ್ಲ ಅವೇನಾರು ಪ್ರೀತಿಲಿ ಸ್ವೀಕಾರ ಮಲ್ತದೆ ಅರಿಗೆ ಜಾಗದ ಮಾತ ದೈವದೇವರು ಸುಖ ಶಾಂತಿ ಆಯುಷ ಆರೋಗ್ಯ ಕೊಡ್ಬಂದು ಎಂಕಲು ಮಾತೆರ ಪರವಾದ ಎಂಕಲು ವಿನಂತಿ ಮಾಡ್ಕೊಳ್ಳೋದಿಲ್ಲ ಎಂಗೆಲ್ಲ ಬಬ್ಬಿತಾ ಬಿಟ್ಟಲ್ಲ ಮೀನ ಚಂದ್ರರಾಜ ಅಧಿಕಾరుల ಬಗ್ಗೆ ಪಂಪುಂದ ದಿನಕ್ಕೂ ಮೂಜಿ ಸರಿ ಶಾಲೆ ಬರ್ಪೇರಿ ಮೂಜಿ ಸರಿ ಶಾಲೆ ಬರ್ತದೆ ಬೊಂಬೈದಾಗೆಲ್ಲ ಸಂದೇಶ ಎಂಕ್ಲಿ ಕೊರ್ಪುನಾರೆ ಚಂದ್ರರಾಜ ಅಧಿಕಾరులు ಪ್ರತಿ ಒಂಜಿ ಕಾರ್ಯಕ್ರಮ ಮಾಡು ಉಭಯ ಕಾರ್ಯಕ್ರಮ ಮಾಡು ಎಂಗ್ಲೆ ಪ್ರೋತ್ಸಾಹ ಕೊರ್ಪುನಾರೆ ಚಂದ್ರರಾಜ ಅಧಿಕಾరులు ಈ ಒಂಜಿ ಪ್ರತಿ ಒಂಜಿ ವಿಷಯ ಏನತ್ತನಲ್ಲ ಬೊಂಬೈದಾಗೆಲ್ಲ ಚರ್ಚೆ ಮಾಡ್ತದೆ ಎಂಗೆಲೆ ಪಣ್ಣದೆ ಆರೊಂಜಿ ಬೊಂಬೈದಾಗೆಲ್ಲ ಎಂಗೆಲ್ಲ ಕೊಂಡಿ ಆದಿರ್ತದೆ ಭಾರಿ ಪುರುಳು ಎಂಗೆಲ್ಲ ಕಾರ್ಯಕ್ರಮ ಪ್ರತಿ ಒಂಜಿ ಕಾರ್ಯಕ್ರಮಲ ಕೊರ್ಲುಡಾಪನೆ ಪ್ರೋತ್ಸಾಹ ಕೊರ್ಪುನಾರೆ ಚಂದ್ರರಾಜ ಅಧಿಕಾರಿಗಳು ಅರಿಗೆ ಎಂಕುಲು ಪ್ರೀತಿಪೂರ್ವಕವಾದ ಎಂಕುಲು ಅರಿಗೆ ಗೌರವವನ್ನು ಅರ್ಪಣೆ ಮಾಡ್ತಂದಿಲ್ಲ ಮಾತ ಹಿರಿಯರ್ನಗಳು ಸೇರಿದು ನಲ್ಲ ಕಬಲೆ ಪೇಟ ಬಟ್ಟೆ ನೀವು ಅವ್ರಿಗೆ ಇಪ್ಪಡು ಬರ್ತೇಕ ಭಾಸ್ಕರ್ ಕೊಟ್ಟು ಬಾರಿ ಪ್ರೀತಿ ಜೀವನದಲ್ಲಿ ಇರ್ತೇತ ಇಪ್ಪಡು ಎಂಕ್ಲಾರಿನ ಬಬಿತ ಕಂದು ಬಂತನು ಅವು ಬೊಂಬೈನ ಭಾರತಿಗೆ ಊರು ಬಬಿತಕ್ಕ ಯಾಪ ಫೋನ್ ಮಾಡ್ತಾನಲ್ಲ ಬಾರಿ ಖುಷಿ ಇಟ್ಟು ಪಾತ್ರ ಒಂಜಿ ಖುಷಿ ಆಪಡು ಶಾಲೆದ ಒಳ್ಳೆ ಪ್ರೋಗ್ರಾಮ್ ಇತ್ತನಲ್ಲ ಅರೆ ಫೋನ್ ಮಾಡ್ತಿ ಕೂಡಲೇ ಮಾಸ್ಟರ್ ಅದಾದ ಬಂತಾರೆ ಅವು ಬಾರಿ ಖುಷಿ ಆನಂದ ಇಂಚಿನ ಶಾಲೆಗೆ ಸದಾ ಪ್ರೋತ್ಸಾಹ ಕೊಪ್ಪಳ ಒಂಜಿ ಚೂರ್ಲ ಪುರುಷತ್ವ ಪೂಜೆ ದೇವರಡ್ಡ ಮಲ್ಪಡ್ ಬಂದು ವಿನಂತಿ ಬಂತಲ್ಲ ಕರ್ನಾಟಕ ಸರ್ಕಾರದ ಸಹಕಾರ ರತ್ನ ಪ್ರಶಸ್ತಿ ವಿಜೇತರು
ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಹಿಂದಿರುವಂತಹ ಚಾಲಕ ಮತ್ತು ಪ್ರೇರಕ ಶಕ್ತಿಯಾಗಿರುವಂತಹ ಶ್ರೀಯುತ ಭಾಸ್ಕರ್ ಎಸ್ ಕೋಟ್ಯಾನವರೇ, ಮುಂಬೈ ಸಮಿತಿಯ ಅಧ್ಯಕ್ಷರೇ, ಸದಸ್ಯರುಗಳೇ, ಊರ ಹಿರಿಯರಾದ ಜಯಕೀರ್ತಿ ಕಡಂಬ ಅವರೇ, ರಮೇಶ್ ಶೆಟ್ರೆ, ಸದಾನಂದ ಅವರೇ, ಭಾರತಿ ವಿಠಲಮ್ಮನವರೇ, ಶ್ರೀಯುತ ಬಾಲಕೃಷ್ಣ ಶೆಟ್ಟಿಯವರೇ, ನಮ್ಮ ವಿದ್ಯಾಗುರುಗಳಾದಂತಹ ಶ್ರೀಯುತ ಐ ರಮನಾಥ್ ಶೆಣೈಯವರೇ, ಈ ಸುಂದರ ಕಟ್ಟಡದ ಹಿಂದೆ ಅದ್ಭುತವಾದಂಥ ಕೆಲಸ ಮಾಡಿರುವಂತಹ ಯುವ ನಾಯಕರಾದಂತಹ ಶ್ರೀಯುತ ಉದಯ್ ಕೋಟ್ಯಾನ್ ಅವರೇ, ಗಣೇಶ್ ಶೆಟ್ಟಿಯವರೇ, ಚಂದ್ರರಾಜ್ ಅಧಿಕಾರಿ ಅವರೇ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಕುಂತಲಾ ಮೇಡಮ್ ಅವರೇ, ನಳಿನಾಕ್ಷಿ ಅವರೇ, ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರೇ, ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಭಾಸ್ಕರ್ ಕೋಟ್ಯಾನವರ ಹತ್ರ ಹೇಳ್ತಾ ಇದ್ದೆ, ನಾವು ಈ ಶಾಲೆಯಲ್ಲಿ 7 ವರ್ಷ ಓದಿದ್ವಿ. ಆದರೆ 7 ವರ್ಷದಲ್ಲಿ 1 ವರ್ಷ ಕೂಡ ಶಾಲಾ ವಾರ್ಷಿಕೋತ್ಸವ ಆಗಿ ಈ ವೇದಿಕೆಯ ಮೇಲೆ ಬರುವಂಥ ಭಾಗ್ಯ ನಮಗೆ ಸಿಕ್ಕಲೇ ಇಲ್ಲ. ನಾವು ವೇದಿಕೆ ಹತ್ತಬೇಕಿದ್ರೆ ಕಾಲೇಜಿನವರೆಗೆ ಕಾಯಬೇಕಾಯಿತು. ಆದರೆ ಈಗಿನ ಮಕ್ಕಳು ವೇದಿಕೆಯನ್ನು ಏರುವ, ಬಹುಮಾನವನ್ನು ಪಡೆಯುವ, ಅಷ್ಟು ಮಾತ್ರ ಅಲ್ಲ, ಆನಂದ್ ಪೂಜಾರಿ ಅವರಂತಹ ಶಿಕ್ಷಕರು ಅವರಿಗೆ ಸಿಕ್ಕಿ ನಮ್ಮ ಈ ಹಳ್ಳಿಯ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಕೂಡ ಹೋಗುವ ಒಂದು ಭಾಗ್ಯವನ್ನು ಪಡೆದಿದ್ದಾರೆ. ಬಹುಶಃ ಊರಿನ ಜನ ಮತ್ತು ಶಿಕ್ಷಕರು ಸೇರಿದರೆ ದೇಶದ ಭವಿಷ್ಯವನ್ನು ಯಾವ ರೀತಿ ಕಟ್ಟಬಹುದು ಅಂತ ಹೇಳೋದಕ್ಕೆ ಇರುವತ್ತೂರಿನ ಅನುಭವ ಒಂದು ಉದಾಹರಣೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಎಷ್ಟು ಒಳ್ಳೇದು ಮಾಡಲಿಕ್ಕೆ ಕೂಡ ಸಾಧ್ಯತೆಗಳು ಇದ್ದಾವೆ. ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ಕಾಲೇಜಿನ ಜವಾಬ್ದಾರಿಯನ್ನು ವಹಿಸಿದವನು. ನಾವು ಯಾವಾಗಲೂ ಹೇಳ್ತೇವೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಾರ್ಕ್ಸ್ ಕಮ್ಮಿ ಬಂದಿರ್ಬೋದು, ಆದರೆ ಅವರ ಜೀವನದಲ್ಲಿ ಯಾವತ್ತೂ ಸೋಲುವುದಿಲ್ಲ. ನಾನು ಭಾಸ್ಕರ್ ಕೋಟ್ಯಾನವರು ಕ್ಲಾಸ್ಮೇಟ್ಸು, ನನಗೆ ಮಾರ್ಕ್ ಅವರಿಗಿಂತ ಜಾಸ್ತಿ ಇದೆ. ಆದರೆ ಭಾಸ್ಕರ್ ಕೋಟ್ಯಾನವರು ಕರ್ನಾಟಕ ಸರ್ಕಾರದ ಸಹಕಾರ ರತ್ನ ಪ್ರಶಸ್ತಿ ಪಡೆದಿದ್ದಾರೆ. ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಸ್ಕರ್ ಕೋಟ್ಯಾನಿ ಯಾರು ಅಂತ ಕೇಳಿದರೆ ಎಲ್ರಿಗೂ ಗೊತ್ತಿದೆ. ಆದರೆ ಉದಯ್ ಕುಮಾರ್ ಯಾರು ಅಂತ ಹೇಳಿದರೆ ನಮ್ಮ ಬ್ಲಾಕಿನ ವೋಟರ್ ಲಿಸ್ಟ್ ತೆಗೆದರೆ ಮಾತ್ರ ಗೊತ್ತಾಗ್ತದೆ. ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಾಗೋದಿಲ್ಲ. ನಮ್ಮ ವಿದ್ಯಾರ್ಥಿಗಳೆಲ್ಲಿಯಾದರೂ ಸಿಕ್ಕಿದರೆ ಅವರು ಗುರುತು ಹಿಡಿತಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಜೀವನದ ಅನುಭವವೇ ಬೇರೆ, ಪುಸ್ತಕದ ಬದನೆಕಾಯಿಯೇ ಬೇರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಅನುಭವಗಳನ್ನು ಕೊಡಬೇಕು. ನಾನು ಕೆಲವು ಸಮಯದ ಹಿಂದೆ ದುಬೈಗೆ ಹೋದಾಗ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ದು. ಆಗ ಅಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳಿದ, ಸರ್, ನಾನು ಕಾಲೇಜಿನಲ್ಲಿ ಇರುವಷ್ಟು ದಿವಸ ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಯಾಕೆಂತೇಳಿದ್ರೆ ನಮ್ಗೆ ಗೊತ್ತಿತ್ತು, ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಬಹುಮಾನ ಯಾರಿಗೆ ಹೋಗ್ತದೆ, ನಾವು ಯಾಕೆ ಸುಮ್ಮನೆ ಹೋಗುದು ಅಂತ. ಆದರೆ ಕಾಲೇಜ್ ಬಿಟ್ಟ ಮೇಲೆ ನನಗೆ ಇವತ್ತು ಗೊತ್ತಾಗ್ತಾ ಇದೆ, ಸ್ಪರ್ಧೆಯಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಬಹಳ ದೊಡ್ಡ ಬಹುಮಾನ. ನಿಮಗೆ ಪ್ರಥಮ ಬಹುಮಾನವಾಗಿ ಏನೋ ಒಂದು ತಟ್ಟೆಯೋ ಒಂದು ಲೋಟವೋ ಸಿಕ್ಕಬಹುದು, ಅದು ದೊಡ್ಡದಲ್ಲ. ಆದರೆ ನೀವು ವೇದಿಕೆಯ ಮೇಲೆ ಬಂದು ಜನರನ್ನು ಅಥವಾ ಪ್ರೇಕ್ಷಕರನ್ನು ಎದುರಿಸುವಂತಹ ಒಂದು ಅನುಭವ ಇದೆಯಲ್ಲ, ಅದು ಎಲ್ರಿಗೂ ಸಿಗ್ತದೆ. ಅದು ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಅಲ್ಲ, ವೇದಿಕೆ ಹತ್ತುವಂಥ ಎಲ್ರಿಗೂ ಕೂಡ ಸಿಗ್ತದೆ. ಹಾಗಾಗಿ ಇಲ್ಲಿಯ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಅಲ್ಲಿ ಬರೀ ಬಹುಮಾನ ಮಾತ್ರ ಅಲ್ಲ, ಮಕ್ಕಳಿಗೆ ಸಿಕ್ಕುವಂಥ ಅನುಭವ ಕೂಡ ಬಹಳ ದೊಡ್ಡದು. ಇಂತಹ ಒಂದು ಬಹುಶಃ ಈ ಶಾಲೆಯ ಶತಮಾನೋತ್ಸವದ ಕಾರಣದಿಂದಾಗಿ ನಿರ್ಮಾಣವಾದಂಥ ಈ ಕಟ್ಟಡ, ಈ ಶಾಲೆಯ ತರಗತಿ ಕೊಠಡಿಗಳಿರ್ಬೋದು, ಅಥವಾ ಅಡುಗೆ ಕೋಣೆ ಇರ್ಬೋದು, ಅಥವಾ ವಾಶ್ರೂಮ್ಸ್ಗಳಿರ್ಬೋದು, ನೋಡಿದರೆ ಎಲ್ಲಿಯೂ ನಾವು ಏರ್ಪೋರ್ಟಿಗೆ ಹೋದ ಹಾಗೆ ಆಗ್ತದೇನೆ. ಇದು ಉತ್ಪ್ರೇಕ್ಷೆಯ ಮಾತಲ್ಲ, ಅದನ್ನು ಅಷ್ಟು ಚೆನ್ನಾಗಿ ಇರಿಸ್ಕೊಂಡಿದ್ದಾರೆ. ಈ ವಾತಾವರಣದ ಒಂದು ಪ್ರಭಾವ ಮಕ್ಕಳ ಮೇಲೆ ಇರುತ್ತದೆ. ಇರುವತ್ತೂರಿನ ಮಕ್ಕಳು ಪೇಟೆಗೆ ಹೋಗಿ ಓದುವುದಕ್ಕೂ ಇರುವತ್ತೂರಲ್ಲೇ ಓದುವುದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಇದು ಅವರದೇ ಊರು, ಇಲ್ಲಿ ಅವರಿಗೆ ಸಿಕ್ಕುವಂಥ ಒಂದು ಕಾನ್ಫಿಡೆನ್ಸ್ ಇರ್ಬೋದು, ಅದು ಅವರಿಗೆ ಸಿಕ್ಕುವಂಥ ಒಂದು ಆತ್ಮವಿಶ್ವಾಸ ಇರ್ಬೋದು, ಅದು ಪೇಟೆಗೆ ಹೋದಾಗ ನಮಗೆ ಸಿಕ್ಕುವುದಿಲ್ಲ. ಬಹುಶಃ ನಾನು ಹೈಸ್ಕೂಲಿಗೆ ಹೋದಾಗ, ಹೈಸ್ಕೂಲಿಗೆ ಹೋದರೆ ನಾವಲ್ಲಿ ಒಂಥರ ಸ್ಪೆಸಿಮನ್ ಥರ ನಮ್ಮನ್ನು ಉಳಿದ ವಿದ್ಯಾರ್ಥಿಗಳನ್ನ ನೋಡ್ತಾಯಿದ್ರು. ಆ ಒಂದು
ಒಂದು ಕೀಳರಿಮೆ ಏನಿದೆ ಅದರಿಂದ ನಾವು ಬೇರೆ ಬಿಡುಗಡೆ ಆಗಲಿಕ್ಕೆ ಬಹಳ ಸಮಯವೇ ನಮಗೆ ಹೇಳ್ಕೊಳ್ಳಿದೆ. ಆದರೆ ಇವತ್ತು ಈ ಊರಿನಲ್ಲಿ ಇಂಥ ಒಂದು ಒಳ್ಳೆಯ ಶಾಲೆಯನ್ನು ತಾವೆಲ್ಲರೂ ಕೂಡ ಸೇರಿ, ಬಹುಶಃ ನನಗೆ ಒಂದು ಸ್ವಲ್ಪ ಅಂಜಿಕೆ ಕೂಡ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ನಮ್ಮ ಊರಿಗೆ ಬರ್ತಾ ಇದ್ದರೂ ಕೂಡ ಇಲ್ಲಿಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಬಹುಶಃ ಮುಂಬೈ ಅವರಷ್ಟು ಸಕ್ರಿಯವಾಗಿ ನಾವು ಕೂಡ ಪಾಲ್ಗೊಳ್ಳಿಲ್ಲ ಅಂತ ಹೇಳುವಂತಹ ಒಂದು ಅಂಜಿಕೆ ನನ್ನಲ್ಲಿದೆ. ಬಹುಶಃ ನಾನು ಈ ಕಾರಣಕ್ಕಾಗಿ ಅವರಲ್ಲಿ ಕ್ಷಮೆಯನ್ನಾದರೂ ಕೇಳಬೇಕು. ಬಹುಶಃ ಇವತ್ತು ಗಣೇಶ್ ಶೆಟ್ಟಿಯವರನ್ನ ಮಾತನ್ನು ಕೇಳಿದ ಮೇಲೆ ಊರಿನಲ್ಲಿರೋದಂಥ ತುಂಬ ಜನಕ್ಕೆ ನನಗೆ ಆದಾಗೆ ಆಗಿರ್ಬೋದು. ಗೋವಾದಿಂದ ಬಂದಂತಹ, ಮುಂಬೈಯಿಂದ ಬಂದಂತಹ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಶಾಲೆಯ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಬಹುಶಃ ನಮ್ಮಲ್ಲಿ ಏನೋ ಕಡಿಮೆ ಇದೆ, ನಾವು ಕೂಡ ಆ ಮಟ್ಟಕ್ಕೆ ಏರಬೇಕಂತ ಒಂದು ಸವಾಲನ್ನು ಅವರು ಇವತ್ತು ಹಾಕಿದ್ದಾರೆ. ಬಹುಶಃ ನಾವು ಮತ್ತೊಮ್ಮೆ ಆತ್ಮಾವಲೋಕನವನ್ನು ಮಾಡಿಕೊಂಡು ಈ ಶಾಲೆಯ ಬಗ್ಗೆ ನಮ್ಮ ಒಂದು ಕರ್ತವ್ಯ ಏನಿದೆ ಅದನ್ನು ನಿರ್ವಹಿಸಬೇಕಂತ ಒಂದು ಜವಾಬ್ದಾರಿ ನಮ್ಮ ಮೇಲೆ ಕೂಡ ಗಣೇಶ್ ಅವರು ಅದನ್ನು ನೆನಪಿಸಿದ್ದಾರೆ. ನಾವು ಆ ಬಗ್ಗೆ ಖಂಡಿತವಾಗಿಯೂ ಯೋಚನೆ ಮಾಡಬೇಕಂತ ಸ್ಥಿತಿ ಇದೆ. ಶಾಲೆಯನ್ನು ಎಲ್ಲರೂ ಸೇರಿ, ಯಾಕೆಂತ ಹೇಳಿದರೆ ಮನಸ್ಸುಗಳು ಸೇರಿದರೆ ನಾವು ಏನೇ ಸಂಕಲ್ಪ ಮಾಡಿದರೆ, ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳಿದ್ದರೆ, ಒಳ್ಳೆಯ ಸಂಕಲ್ಪ ಇದ್ದರೆ ಎಂತಹ ಕೆಲಸವನ್ನಾದರೂ ಕೂಡ ಮಾಡಲಿಕ್ಕೆ ಆಗ್ತದೆ. ತುಳುವಲ್ಲಿ ಒಂದು ಮಾತಿದೆ, ಪತ್ತಿತ್ತಿನಲ್ಪ ಮುತ್ತುಂಡು ಅಂಥೇಳಿ. ಅಂದರೆ 10 ಜನ ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಿದರೆ ಎಂಥ ಕೆಲಸವನ್ನಾದರೂ ಕೂಡ ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ಮರಣ ಸಂಚಿಕೆಯ ಬಗ್ಗೆ ಇತ್ತು, ಅದರ ಆ ಒಂದು ನೋವು ನನ್ನಲ್ಲಿ ಖಂಡಿತ ಇನ್ನೂ ಇದೆ. ಯಾಕೆಂತೇಳಿದರೆ ಮಾಹಿತಿಗಳು ಅದರಲ್ಲಿ ಇರಬಹುದು, ಆದರೆ ಅದರ ವಿನ್ಯಾಸಗಳಿರ್ಬೋದು, ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡಲಿಕ್ಕೆ ಅವಕಾಶಗಳಿತ್ತು. ಅದಕ್ಕೆ ನಮ್ಮಲ್ಲಿದ್ದಂತಹ ಸಮಯದ ಕೊರತೆ ಮತ್ತು ನಮಗಿದ್ದಂಥ ಅನ್ಯ ಜವಾಬ್ದಾರಿಗಳು ಕೂಡ ಕಾರಣದಿಂದಾಗಿ ಇನ್ನಷ್ಟು ಸಮಯವನ್ನು ನಾವು ಕೊಡಬೇಕಾಗಿತ್ತು. ಆದರೆ ಯಾವಾಗಲೂ ನಮಗೆ ಅನಿಸೋದೇನಂತ ಹೇಳಿದರೆ ಒಂದು ಕಾರ್ಯಕ್ರಮ ಆಗಿ ಮುಗೀತದೆ, ಆದರೆ ಮುಗಿದ ಮೇಲೆ ಆ ನೆನಪುಗಳನ್ನು ಮತ್ತೆ ಮತ್ತೆ ತಂದುಕೊಳ್ಳೋದು ಅಂತ ಒಂದು ವಿಷಯ ಈ ಸ್ಮರಣ ಸಂಚಿಕೆ. ಯಾಕೆಂದರೆ 93ನೇ ಇಸ್ವಿಯಲ್ಲಿ ನಾವೆಲ್ಲ ಸೇರಿ ಈ ಶಾಲೆಯ ಅಮೃತ ಮಹೋತ್ಸವ ನಡೆಯಿತು. ಅಮೃತ ಮಹೋತ್ಸವದ ನೆನಪು ನಮಗೆ ಈಗಲೂ ಬರುವಂಥದ್ದು ಆ ಅಮೃತ ಮಹೋತ್ಸವದ ಸ್ಮರಣ ಸಂಚಿಕೆಯನ್ನು ನೋಡಿದಾಗ. ಸೊ ಇಲ್ಲಿ ಸುಮಾರು ಜನ 93ನೇ ಇಸ್ವಿಯ ನಂತರ ಹುಟ್ಟಿದವರಿದ್ದಾರೆ. ಅವರಿಗೆ ಆ ಸಂದರ್ಭ ಏನು ಅಂತ ಹೇಳಿದರೆ ಅಮೃತ ಅಂತ ಸ್ಮರಣ ಸಂಚಿಕೆ ನೋಡಿದರೆ ಅಷ್ಟೇ ಗೊತ್ತಾಗ್ತದೆ. ಸೊ ಏನೇ ಇರಲಿ, ಅದನ್ನು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಥವಾ ಒಂದು ದಾಖಲೆಯ ರೂಪದಲ್ಲಿ ಇದು ಬಂದಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಇದಕ್ಕಿಂತಲೂ ಒಳ್ಳೆಯ ಕೆಲಸಗಳು ಆಗಲಿ. ನಾನು ಬಹಳ ನಿವೃತ್ತಿ ಆದ ಮೇಲೆ ಒಂದು ಸ್ವಲ್ಪ ಹಿಂದೆ ಸರಿತಾ ಇದ್ದೆ. ಆದರೆ ಬೇರೆ ಎಲ್ಲ ಕಡೆಗಳಿಂದ ಅನಿವಾರ್ಯವಾದಂಥ ಅನಿರೀಕ್ಷಿತವಂತಹ ಜವಾಬ್ದಾರಿಗಳು ಬರ್ತಾ ಇದ್ದ ಕಾರಣದಿಂದಾಗಿ ನಾನು ನಿರೀಕ್ಷಿತ ಮಟ್ಟದಷ್ಟು ಕೆಲಸವನ್ನು ಮಾಡಲಿಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ಅದಕ್ಕಾಗಿ ನಾನು ಈ ಶತಮಾನೋತ್ಸವ ಸಮಿತಿಯ ಕಡೆಯಿಂದ ಮತ್ತು ಶಿಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಯಾಕೆಂದರೆ ಇನ್ನಷ್ಟು ಕೊಡುಗೆಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇತ್ತು, ಆಗಿಲ್ಲ. ಬಹುಶಃ ಮುಂದಿನ ದಿವಸಗಳಲ್ಲಿ ಆ ಕೊರತೆಯನ್ನು ತುಂಬಿಕೊಡುವ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ, ನಿಜವಾಗಿಯೂ ಈ ಪ್ರೀತಿಗೆ, ಈ ವಿಶ್ವಾಸಕ್ಕೆ ನಾನು ಅರ್ಹನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಯಾವಾಗಲೂ ನೀವು ಈ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಿ ಅಂತ ಹೇಳಿದರೆ ಅದಕ್ಕೆ ನಾನು ಅರ್ಹ ಅಂತ ಹೇಳುವುದಕ್ಕಿಂತಲೂ ಕೂಡ ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಮನಸ್ಸಲ್ಲಿ ಇರುವಂಥ ಒಂದು ಸದ್ಭಾವನೆಯನ್ನು ಅದು ವ್ಯಕ್ತಪಡಿಸ್ತಂತೆ ಹೇಳುತ್ತಾ, ಇಂತಹ ಸದ್ಭಾವನೆಯ ಕಾರಣದಿಂದಾಗಿ ನಮ್ಮ ಮುಂದಿನ ಜನಾಂಗ ಒಳ್ಳೆಯ ಪ್ರಜೆಗಳಾಗಿ, ಯಶಸ್ವಿ ವ್ಯಕ್ತಿಗಳಾಗಿ, ಈ ಸಮಾಜದ ಆಸ್ತಿಗಳಾಗಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಪ್ರೋತ್ಸಾಹದ ನುಡಿಗಳಿಗೆ ನಾವು ಆಭಾರಿಯಾಗಿದ್ದೇವೆ ಸರ್. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ. ಉದಯ್ ಸರ್ ಅವರ ಒಂದು ಮಾತನ್ನು ಹೇಳಲಿಕ್ಕೆ ಅವರ ನೆನಪನ್ನು ಮಾಡ್ತಾ ಇದ್ದೇನೆ. ಕಳೆದ ಬಾರಿ ಅದಕ್ಕಿಂತ ಮುಂಚಿನ ಬಾರಿ ನಾವು ಪ್ರತಿಭಾ ಪುರಸ್ಕಾರ ಮಾಡುವಾಗ ನಮ್ಮಲ್ಲಿ 15 ಮಕ್ಕಳು ಎಲ್ಲ ಸಭಾ ಕಾರ್ಯಕ್ರಮವನ್ನು ನಿರ್ವಹಿಸಿದ 15 ಮಕ್ಕಳಿಗೂ ಅವರ ತಂದೆಯ ಫೋಟೋವನ್ನು ಹಾಕಿ ಸ್ಮರಣಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳಿಗೆ. ಬಹಳ ಖುಷಿಯಾದ ವಿಷಯ. ಇಂಥ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಇವರಿಗೆ ನಾವು ಮತ್ತೊಮ್ಮೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. ಈಗ ಸಾಧಕ ಹಳೆ ವಿದ್ಯಾರ್ಥಿಗಳಿಗೆ ಸನ್ಮಾನ.
ಸಾಧಕರು ಕೇವಲ ಪ್ರತಿಭೆಯಿಂದಲ್ಲ, ಅಪಾರ ಪರಿಶ್ರಮ, ದೃಢ ಸಂಕಲ್ಪ ಮತ್ತು ಸೋಲನ್ನು ಗೆದ್ದು ಮುನ್ನಡೆಯುವ ಮನೋಭಾವದಿಂದ ಇತಿಹಾಸ ಸೃಷ್ಟಿಸುತ್ತಾರೆ. ಇತಿಹಾಸ ನಿರ್ಮಾಣದತ್ತ ಮುನ್ನಡೆ ಇಡುತ್ತಿರುವ ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳಾದ ಸಾಧನೆಯನ್ನು ಗುರುತಿಸುವ ಸುಂದರ ಕ್ಷಣ. ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳಾದ ಕಾರ್ತಿಕ್ ಪೂಜಾರಿ, ಅನೀಶ್, ಸಮೀಕ್ಷಾ ಶೆಟ್ಟಿ, ಶರಣ್ಯ, ಶ್ರದ್ಧಾ, ವೈಭವಿ, ಶ್ರುತ ಜೈನ್ ಮತ್ತು ಅಮೂಲ್ಯ ಶೆಟ್ಟಿ ಅವರನ್ನು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಪರಿಚಯವನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರಾದ ಕುಮಾರಿ ಆದ್ಯ ಮತ್ತು ಕುಮಾರಿ ಸಾನ್ವಿ ಶೆಟ್ಟಿ. ಸಾಧಕ ಹಳೆ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆ ಬರಬೇಕಮ್ಮ. ಬನ್ನಿ ಬನ್ನಿ, ಬೇಗ ಬನ್ನಿ ಬನ್ನಿ. ಶರಣ್ಯ ಜಾರಿ ದಂಪತಿಗಳ ಸುಪುತ್ರ. ಶಿಕ್ಷಣ ಇಲಾಖೆ ಆಯೋಜಿಸಿದ ರಾಜ್ಯ ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿಯಲ್ಲಿ ತೃತೀಯ ಸ್ಥಾನ. ರೋಲ್ ಪ್ಲೇಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಕುದುರೆಮುಖ ವನ್ಯಜೀವಿ ವಿಭಾಗದವರು ನಡೆಸಿದ ವಿಭಾಗ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. 2024-25ನೇ ಸಾಲಿನ 10ನೇ ತರಗತಿಯಲ್ಲಿ 625ರಲ್ಲಿ 616 ಅಂಕ ಪಡೆದು ರಾಜ್ಯ ಮಟ್ಟಕ್ಕೆ 10ನೇ ರ್ಯಾಂಕ್ ಪಡೆದ ನಮ್ಮ ಶಾಲೆಯ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿ. ಇವರು ಪ್ರಸ್ತುತ ಕಾರ್ಕಳದ ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶಾಲಾ ವತಿಯಿಂದ ಅಭಿನಂದನೆಗಳು. ಸಮೀಕ್ಷಾ ಶೆಟ್ಟಿ, ಮಲಯಾಳಿ ಕಟ್ಟೆ ಗುರುಕೃಪಾ ಶ್ರೀಮತಿ ಉಷಾ ಹಾಗೂ ರಮೇಶ್ ಶೆಟ್ಟಿ ದಂಪತಿಗಳ ಹೆಮ್ಮೆಯ ಪುತ್ರಿ. 2024-25ನೇ ಸಾಲಿನ 10ನೇ ತರಗತಿಯಲ್ಲಿ 99% ಅಂಕಗಳನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರು ಕಾರ್ಕಳದ ಕ್ರೈಸ್ಟ್ ಕಿಂಗ್ PU ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶಾಲಾ ವತಿಯಿಂದ ಅಭಿನಂದನೆಗಳು. ಶರಣ್ಯ, ಇರುವತ್ತೂರಿನ 8ನೇ ಮನೆ ಶ್ರೀಮತಿ ಸವಿತಾ ಹಾಗೂ ಧರ್ಮಪ್ಪ ದಂಪತಿಗಳ ಹೆಮ್ಮೆಯ ಸುಪುತ್ರಿ. ಇವರು 2024-25ನೇ ಸಾಲಿನ 10ನೇ ತರಗತಿಯಲ್ಲಿ 90.24 ಅಂಕಗಳನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರು ನಿಟ್ಟೆ ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶಾಲಾ ವತಿಯಿಂದ ಅಭಿನಂದನೆಗಳು. ಅನೀಶ್, ಇರುವತ್ತೂರಿನ ಮಲಯಾಳಿ ಕಟ್ಟೆ ಶ್ರೀಮತಿ ಶೋಭಾ ಹಾಗೂ ನಾರಾಯಣ ದಂಪತಿಗಳ ಸುಪುತ್ರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಏರ್ಪಡಿಸಿದ ಯುವ ಸಂಸತ್ತು ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ನಮ್ಮ ಶಾಲೆಯ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿ. ಇವರು ಪ್ರಸ್ತುತ ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸಾಣೂರು ಇಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶಾಲಾ ವತಿಯಿಂದ ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ಶ್ರದ್ಧಾ, ಇರುವತ್ತೂರಿನ ಶ್ರೀ ಕೃಷ್ಣಧಾಮ ನಿವಾಸ ಶ್ರೀಮತಿ ಅನಿತಾ ಹಾಗೂ ನಾಗೇಶ್ ಮೂಲ್ಯ ದಂಪತಿಗಳ ಹೆಮ್ಮೆಯ ಪುತ್ರಿ. ಇವರು ದ್ವಿತೀಯ PUC ಪರೀಕ್ಷೆಯ ವಾಣಿಜ್ಯ ವಿಭಾಗದಲ್ಲಿ 92 ಅಂಕಗಳನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರು MPM ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕಾರ್ಕಳ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶಾಲಾ ವತಿಯಿಂದ ಅಭಿನಂದನೆಗಳು. ವೈಭವಿ, ಇರುವತ್ತೂರಿನ ಶ್ರೀಮತಿ ಅವಿರಾ ಮತ್ತು ಬೋಜಾಮಿ ಮೂಲ್ಯ ದಂಪತಿಗಳ ಹೆಮ್ಮೆಯ ಸುಪುತ್ರಿ. ಇವರು ದ್ವಿತೀಯ PUC ಪರೀಕ್ಷೆಯ ವಾಣಿಜ್ಯ ವಿಭಾಗದಲ್ಲಿ 91.5 ಅಂಕಗಳನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರು ಶ್ರೀ ಭುವನೇಂದ್ರ ಕಾಲೇಜು ಕಾರ್ಕಳ ಇಲ್ಲಿ BCom ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶಾಲಾ ವತಿಯಿಂದ ಅಭಿನಂದನೆಗಳು. ಶ್ರುತ ಜೈನ್, ಇರುವತ್ತೂರಿನ ಗೋಲ್ದಿಂಡಿ ಪಲ್ದಬೆಟ್ಟು ಶ್ರೀಮತಿ ಶಿಲ್ಪಾ ಜೈನ್ ಮತ್ತು ಸೂರಜ್ ಕುಮಾರ್ ದಂಪತಿಗಳ ಸುಪುತ್ರಿ. ಶಿಕ್ಷಣ ಇಲಾಖೆಯ ಹಾಕಿ ವತಿಯಿಂದ ಅಭಿನಂದನೆಗಳು. ಅಮೂಲ್ಯ ಶೆಟ್ಟಿ, ಇರುವತ್ತೂರಿನ ಶ್ರೀಮತಿ ಅನಿತಾ ಹಾಗೂ ಸುನಿಲ್ ಶೆಟ್ಟಿ ದಂಪತಿಗಳ ಸುಪುತ್ರಿ. ಇವರು ಶಾಲಾ ಶಿಕ್ಷಣ ಇಲಾಖೆಯ ಹಾಕಿ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ನಮ್ಮ ಶಾಲೆಯ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿನಿ. ಪ್ರಸ್ತುತ ಇವರು ರೋಟರಿ PU ಕಾಲೇಜು ಮೂಡುಬಿದ್ರೆ ಇಲ್ಲಿ ಪ್ರಥಮ PUC ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶಾಲಾ ವತಿಯಿಂದ ಅಭಿನಂದನೆಗಳು. ಧನ್ಯವಾದಗಳು.
ಚೇರ್ ಪ್ರಥಮ, ಕೂದಲಿಗೆ ಸ್ಟ್ರಾ ಸಿಕ್ಕಿಸುವುದು ದ್ವಿತೀಯ. ದೀಪ ಮ್ಯೂಸಿಕಲ್ ಚೇರ್ ದ್ವಿತೀಯ, ಕಪ್ ಮತ್ತು ಬಲೂನ್ ಓಟ ಪ್ರಥಮ. ಭವ್ಯ ಪಾಸಿಂಗ್ ದ ಬಾಲ್ ಪ್ರಥಮ. ಪ್ರಮೋದ ಪಾಸಿಂಗ್ ದ ಬಾಲ್ ದ್ವಿತೀಯ. ಕಮಲ ಬಿಸ್ಕೆಟ್ ತಿನ್ನುವುದು ಪ್ರಥಮ. ಆಶಾ ಬಿಸ್ಕೆಟ್ ತಿನ್ನುವುದು ಪ್ರಥಮ. ಸುಹಾಸಿನಿ ಬಿಸ್ಕೆಟ್ ತಿನ್ನುವುದು ದ್ವಿತೀಯ. ಮಮತಾ ಕೂದಲಿಗೆ ಸ್ಟ್ರಾ ಸಿಕ್ಕಿಸುವುದು ಪ್ರಥಮ. ಅಮಿತಾ ಕೂದಲಿಗೆ ಸ್ಟ್ರಾ ಸಿಕ್ಕಿಸುವುದು ದ್ವಿತೀಯ. ಚೈತ್ರ ಕಪ್ ಮತ್ತು ಬಲೂನ್ ಓಟ ದ್ವಿತೀಯ. ಪ್ರಶಾಂತಿ ಕಪ್ ಬ್ಯಾಲೆನ್ಸಿಂಗ್ ಪ್ರಥಮ. ನಂದಕಲ ಕಪ್ ಬ್ಯಾಲೆನ್ಸಿಂಗ್ ದ್ವಿತೀಯ. ಸುಮಲತಾ ಸಂಖ್ಯಾ ಆಟ ಪ್ರಥಮ. ಸುಜಾತ ಸಂಖ್ಯಾ ಆಟ ಪ್ರಥಮ. ಸವಿತಾ ಸಂಖ್ಯೆ ಆಟ ದ್ವಿತೀಯ. ಬಹುಮಾನವನ್ನು ಪಡೆದ ಮತ್ತು ಬಹುಮಾನ ತನ್ನ ಅಮೃತಾಸನದಿಂದ ವಿತರಿಸಿದಂಥ ಭಾಸ್ಕರ ಕೋಟ್ಯಾನವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈಗ ನಮ್ಮ ಎಸ್ ಡಿ ಎಮ್ ಸಿ ನಮ್ಮ ಶಾಲೆಯಲ್ಲಿ ಎಲ್ಲ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಮೊನ್ನೆ ಶಾಲೆಗೆ ಬಂದು ಎಲ್ಲ ಸ್ವಚ್ಛತೆಯನ್ನು ಮಾಡಿ ಶಾಲಾ ವಾತಾವರಣವನ್ನು ಸುಂದರಗೊಳಿಸಿದಂಥ ಕೀರ್ತಿ ಇದ್ದರೆ ಅದು ನಮ್ಮ ಎಸ್ ಡಿ ಎಮ್ ಸಿ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ. ಎಸ್ ಡಿ ಎಮ್ ಸಿ ಅಧ್ಯಕ್ಷರಿಗೆ ನಮ್ಮ ಅಧ್ಯಕ್ಷರಾದಂಥ ಭಾಸ್ಕರ ಕೋಟೆ ಅವರು ಒಂದು ಕಿರು ಸಾಲನ್ನು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಹಾಗೆ ಉಪಾಧ್ಯಕ್ಷರಾದಂಥ ನಲ್ಲಾಕ್ಷಿ ಅವರು, ಹಾಗೆ ನಮ್ಮ ಎಸ್ ಡಿ ಎಮ್ ಸಿಯ ಎಲ್ಲ ಗೌರವಾನ್ವಿತ ಸದಸ್ಯರು, ನೀವೇ ನಮ್ಮ ಬೆನ್ನೆಲುಬು. ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸ್ತಿರುವವರು. ನಮಗೆ ನೀವಿದ್ರೆ ಮಾತ್ರ ನಾವಿರೋದು. ಬನ್ನಿ ನಂದಕ, ನಗ್ನಗ್ತಾ ಬನ್ನಿ ಬನ್ನಿ ಬನ್ನಿ. ಎಲ್ಲ ಎಸ್ ಡಿ ಎಮ್ ಸಿ ನಾನು ಪ್ರತಿಯೊಬ್ಬರ ಹೆಸರನ್ನು ಹೇಳೋದಿಲ್ಲ. ದಯವಿಟ್ಟು ಎಲ್ಲರೂ ಬಂದು ದಿನಕರನ ಎಲ್ಲ ಬನ್ನಿ. ವೀರೇಂದ್ರರು ಸರ್ ಬನ್ನಿ ಸರ್. ಸತೀಶಣ್ಣ ಬನ್ನಿ. ಸತೀಶಣ್ಣ ಎಲ್ಲರೂ ಬನ್ನಿ. ಪೋಲೆ ತಮ್ಮ ಮಕ್ಕಳನ್ನು ಶಾಲೆಗೆ ಕಲಿಸಿ ತಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಸಲ ನಮ್ಮಲ್ಲಿ ಇದು 4ನೇ ಕಾರ್ಯಕ್ರಮ. ನಮ್ಮ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡವರು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಅವರ ತಂಡ. ನಮಗೀಗ ಅರ್ಧ ಕೆಲಸ ಇಲ್ಲದಾಗೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಕೂಡ ಸಂಪೂರ್ಣ ತನ್ನನ್ನು ತೊಡಗಿಸಿಕೊಂಡು ನಮಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ವಿಜಯ ಅಮೀನ್ರವರ ತಂಡ. ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಆಗ್ತಾ ಇದೆ ನಿಮ್ಮ ಬಗ್ಗೆ ಹೇಳಲಿಕ್ಕೆ. ನಿಮ್ಮ ತಂಡ ಬಹಳ ಖುಷಿಯಿಂದ ನಮಗೆ ಕೆಲಸ ಮಾಡ್ತಾ ನಮ್ಮನ್ನು ಪ್ರೋತ್ಸಾಹಿಸಿರುವವರು. ನಿಮಗೆಲ್ಲರಿಗೂ ಆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತನ್ನು ನೀಡಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಪ್ರೋತ್ಸಾಹ ಹೀಗೆ ನಮಗೆ
ಭಾಸ್ಕರ ಕೋಟ್ಯಾನ್ರವರಿಂದ ಆ ಶಾಲು ಪಡೀಲಿಕ್ಕೂ ಒಂದು ಸೌಭಾಗ್ಯ ಬೇಕು ಅಂತ ಪುಣ್ಯಾತ್ಮರಿಂದ ಎಲ್ರಿಗೂ ಒಂದು ಶಾಲನ್ನು ನಾವು ಕೊಡಬೇಕನ್ನೋ ಹೊಲಿಸಬೇಕನ್ನೋ ಉದ್ದೇಶದಿಂದ ಎಲ್ಲ STMC ಸದಸ್ಯರು ನಾವು ವೇದಿಕೆ ಕರೆದಿದ್ದೇವೆ. ನೀವು ನಮ್ಮ ಕಿರು ಕಾಣಿಕೆಯನ್ನು ಪಡೆದಕ್ಕೆ ನಿಮಗೆ ನಾವು ಆಭಾರಿಯಾಗಿದ್ದೇವೆ. ನಿಮ್ಮ ನಿರಂತರ ಪ್ರೋತ್ಸಾಹ ನಮ್ಮಲ್ಲಿರಲಿ ಎನ್ನುವಂಥ ಒಂದು ಮಾತಿನೊಂದಿಗೆ ಇವತ್ತು ನಾನು ಬಹಳ ನನಗೆ ಹೆಮ್ಮೆ ಎನಿಸ್ತದೆ. ಯಾಕಂದರೆ ನಮ್ಮ ಹೆಚ್ಚಿನ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗುರುಗಳಾದಂಥ ನಮ್ಮ ಈ ರಮಾನಾಥ್ ಶೆಣೆಯವರೊಟ್ಟಿಗೆ ನಾನು ಈ ಒಂದು ವೇದಿಕೆಯಲ್ಲಿ ಕೂತಾಗ ಬಹಳ ಒಂದು ಅದ್ಭುತ ಅನುಭವ ಅಂತ ನನ್ನೊಂದು ಅನಿಸಿಕೆ. ವೇದಿಕೆಯಲ್ಲಿರುವಂಥ ನನ್ನ ಗುರುಗಳಾದ ರಮನಾಥ್ ಶೆಣೆಯವರೇ ಹಾಗೂ ನಮ್ಮ ಈ ಸಭೆಯ ಅಧ್ಯಕ್ಷರು, ಈ ಶಾಲೆಯ ಹಿತಚಿಂತಕರಾದ ಹಿರಿಯರಾದ ಭಾಸ್ಕರ್ ಕೋಟ್ಯಾನ್ರವರೇ ಹಾಗೂ ನಮ್ಮ ಈ ಒಂದು ಶಾಲೆ ಅದ್ಭುತ ರೀತಿಯಲ್ಲಿ ಮೂಡಿ ಬರಲಿಕ್ಕೆ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದಂಥ ನನ್ನ ಹಿರಿಯ ಅಣ್ಣನವರ ನಮ್ಮ ಅಣ್ಣನ ಹಾಗೆ ನಮಗೆ ರಮೇಶ್ ಅಣ್ಣನವರೇ ಹಾಗೂ ನಮ್ಮ ಊರಿನ ಹಿರಿಯರಾದ ಜಯಕೀರ್ತಿ ಕಡಮೆರೆ ಹಾಗೂ ನಮ್ಮ ಈ ಒಂದು ಸಂಸ್ಥೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವತ್ತು ಬಹಳ ಸುಂದರವಾಗಿ ಮೂಡಿಬಂಥ ಸ್ವರ್ಣ ಸಂಚಿಕೆಯ ರೂವಾರಿಗಳಾದಂಥ ಉದಯ್ ಕುಮಾರ್ ಅವರೇ ಹಾಗೂ ಇನ್ನೊಬ್ಬರು ಹಿರಿಯರು ನಮ್ಮ ಮಾರ್ಗದರ್ಶಕರಾದ ಬಾಲಕೃಷ್ಣ ಶೆಟ್ಟಿಯವರೇ ಹಾಗೂ ನಮ್ಮ ಇನ್ನೊಬ್ಬರು ನನಗೆ ಸದಾ ಈ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ಅಣ್ಣನ ರೀತಿಯಲ್ಲಿ ನನಗೆ ಪ್ರತಿದಿನ ಸಹಕಾರ ಒಂದು ನನಗೆ ಮಾರ್ಗದರ್ಶನ ನೀಡಿದಂಥ ಸದಾನಂದ ಪೂಜಾರಿ ಅವರೇ ಹಾಗೂ ಭಾರತಿ ಅಮೀನ್ರವರೇ. ಭಾರತಿ ಅಮೀನ್ರವರು ಸಹ ನನಗೆ ನಮ್ಮ ವಿಠಲ್ ಅಮೀನ್ರವರು ಯಾವುದೇ ಸಂದರ್ಭದಲ್ಲಿ ಈ ಒಂದು ಶಾಲೆಯ ಬಗ್ಗೆ ನಾನು ಕೇಳಿಕೊಂಡಾಗ ನನಗೆ ಸದಾ ಬೆನ್ನೆಲುಬಾಗಿ ನಿಂತವರು ವಿಠಲ್ ಎಸ್ ಅಮೀನ್ರವರೇ ಹಾಗೂ ಭಾರತಿ ವಿಠಲ್ ಎಸ್ ಅಮೀನ್ರವರೇ ಹಾಗೂ ನನ್ನ ಮಿತ್ರರು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ನನಗೆ ಗಟ್ಟಿಯಾಗಿ ಏನೇ ಕಷ್ಟ ಅಥವಾ ನೋವು ಬಂದಾಗ ನಾನು ನಮ್ಮ ಗಣೇಶ್ ಶೆಟ್ಟಿರವರ ಹತ್ರ ಮಿತ್ರರಾಗಿ ಅವರಿಗೆ ನನಗೆ ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ನೀಡುತ್ತೆ ಇದಂಥ ಗಣೇಶ್ ಶೆಟ್ಟಿ ಅವರೇ ಹಾಗೂ ವಿಶೇಷವಾಗಿ ಈ ಶತಮಾನೋತ್ಸವ ಸಂದರ್ಭದಲ್ಲಿ ನನಗೆ ನಾನಿದ್ದೇನೆ, ನಾವು ಒಟ್ಟಿಗೆ ನೀವು ಮುಂದೆ ಇರಬೇಕು, ನಾನು ಹಿಂದೆ ನನಗೆ ಕೃಷ್ಣನಿಗೆ ಅರ್ಜುನನಿಗೆ ಕೃಷ್ಣ ಇದ್ದಾಗೆ ನಮ್ಮ ಚಂದ್ರರಾಜ ಅಧಿಕಾರಿಯವರು ನನಗೆ ಬಹಳ ಒಂದು ಸಪೋರ್ಟಾಗಿ ನಿಂತವರು. ಆ ಸಂದರ್ಭದಲ್ಲಿ ಅಧಿಕಾರಿಯವರೇ ಹಾಗೂ ಈ ಒಂದು ಶಾಲೆಯ ಮುಖ್ಯಸ್ಥರಾದ ಮುಖ್ಯ ಅಧ್ಯಾಪಕಿಯ ಮುಖ್ಯಸ್ಥರಾದ ಶಕುಂತಲಾ ಟೀಚರ್ ಅವರೇ ಹಾಗೂ STMCಯ ಈಗಿನ ಒಬ್ಬ ಪಾರದರ್ಶಕದ ರೀತಿಯಲ್ಲಿ, ಯಾಕಂದರೆ ನನಗೆ ಅದು ಬಹಳ ಖುಷಿಯಾಗಿದೆ. ಈ ಸಲದ STMC ಅಧ್ಯಕ್ಷರು ನಮ್ಮ ವಿಜಯ್ ಅಮೀನ್ರವರೇ ಹಾಗೂ ಇಲ್ಲಿ ಎಲ್ಲ ಅಧ್ಯಾಪಕರೇ ಹಾಗೂ ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಎಲ್ಲ ಹಳೆ ವಿದ್ಯಾರ್ಥಿಗಳೇ. ಎನ್ ತುಳುಟೆ ಪಾತೆರಡಾಪುಡು ಒಂಚೂರು ಎನ್ನ ಸ್ವರಲ ಒಂಚೂರು ಪೋತುಂಡು ಅಂಡ ಹೆಚ್ಚಿ ಪಾತೆರ್ನತ್ತಲ್ಲ ಸಂದರ್ಭ ಟೈಮ್ ಇಚ್ಚಿತ್ತೆ ಆಲ್ರೆಡಿ ಟೈಮ್ ಆಂಡ್ ನಿಖಿಲೆಗ್ಲ ಖಾತರ ಅವೊಂದು ಎಂಕಲ್ನ ಜೋಕಲ್ನ ಈ ಒಂಜಿ ಪ್ರದರ್ಶನ ಏಪ ಎಂಗುಲು ಈ ಒಂಜಿ ವೇದಿಕೆಡು ತೂವರವುಲ್ಲ ಪಂದು ಅಂಡ ಈ ಒಂಜಿ ಶಾಲೆ ಸುಮಾರು 100 ವರ್ಷ ಆದ ಕುಡಲ ಒಂಜಿ 5 ವರ್ಷ ಆವೊಂಡು ಆಂಡ ಎಂಗುಲು ಪಿರದ ವಿಚಾರ ನನ್ನ ಪಾತೆರೆಜ್ಜಿ ನನ್ನ ಈನ ಎಂಗುಲು ಎದುರ್ದ ವಿಚಾರ ಈ ಶಾಲೆನ ಈ ಮಟ್ಟಗೆ ಕನತದು ನನ್ನ ದುಂಬುಗು ಆ ರೀತಿ ಎಂಗುಲು ಕೊನೋಡು ಪಂಪನ ಜಿತ್ನ ಆಲೋಚನೆ ಎಂಗ್ಲೇ ಬೋಡು ಇನ್ನು ವೇದಿಕೆಡು ಪೂರ ಈ ಶಾಲೆಗೆ ಕಲ್ದನ ಜಿತ್ನ ಹಳೆ ವಿದ್ಯಾರ್ಥಿನ ಕುಲೆ ಅವೇ ರೀತಿ ಎದುರುಡ್ಲ ಮಾತ ನಮ್ಮ ಇಪ್ಪನು ಅಂಡ ಒಂಜಿ ಸೈಡ್ ಹಿಡ್ದೆಂಕ್ ಖುಷಿಲ ಆವೊಂದುಂಡು ಒಂಜಿ ಸೈಡ್ ಹಿಡ್ದು ಬೇಜಾರ್ಲ ಆವೊಂದುಂಡು ದಾಯಕ ಬಂಡ ಖುಷಿ ದಾಯಕ ಬಂಡ ಇನ್ನು ಈತ 100 ವರ್ಷ ಆರ್ಚಿಸಿದ ಒಂಜಿ ಶಾಲೆ ನಮಕ್ ತಿಕ್ಕುಜಿ ಅವು ಎಂಕಲ್ಲ ಭಾಗ್ಯ ದಾಯಕ ಬಂಡ ಈ ಒಂಜಿ ಎಲ್ಲ ಊರುಡು ಇನಿ ಈ ಊರುಡು ಈ ಒಂಜಿ ಶಾಲೆ ವಾ ರೀತಿ ಇತ್ತುಂಡು ಇನಿ ಕನ್ನಡ ಮೀಡಿಯಮ್ದ ಶಾಲೆದ ಪರಿಸ್ಥಿತಿ ವಾ ರೀತಿ ಆವೊಂದುಂಡು ಬೇತೆ ಬೇತೆ ಕಡೆಟೆಂಗುಲು ಇಡೀ ಜಿಲ್ಲೆದ ವ್ಯವಸ್ಥೆ ತೂವೊಂದುಲ್ಲ, ರಾಜ್ಯದ ವ್ಯವಸ್ಥೆ ತೂವೊಂದುಲ್ಲ. ಕನ್ನಡ ಮೀಡಿಯಮ್ ಪನ್ಪೇಟಿಗೆ ಎಂಕಲ್ಲ ಜೋಕ್ಲಿಗೆ ಮಾತ್ರೆಗಳು ಒಂಜಿ ಪೋಷಕರಿಗೆ ಆಸೆ ಪುಡು ಏನದು ಪಂಡ ಎನ್ನ ಬಾಲೆ ಇಂಗ್ಲೀಷ್ ಪಾತ್ರೋಡು ಪನ್ನಂಜಿತ್ತೊಂಜೆ ಆಸೆ ಖಾಲಿ ಕೇವಲ ಆಸೆ ಮಾತ್ರ ದಾಯಕ ಪಂಡ ಯಾಲ್ನ ಅನುಭವ ಉಂಡು ಎಂಕಲ ಎನ್ನ ಜೋಕ್ಲಿನ ನಾನು ಇಂಗ್ಲೀಷ್ ಮೀಡಿಯಮ್ ಕಡಪಡ್ದೆ ಇನಿ ಈ ಶಾಲೆಡ್ ಓದಿನ ಜಿತ್ತ ಪರಿಸ್ಥಿತಿ ಎಂಕಲ್ನ ಸಂದರ್ಭ ಎಂಚತ್ತಡು ಎಂಕಲ್ನ ರಮಣ ಮಾಸ್ಟರ್ನ ಪೆಟ್ಟು ಎಂಚತ್ತಡು ಅದನ್ನ ಆರು ಎಂಕಲು ಆ ಸಂದರ್ಭಡು ಪರ್ಯಾಯ ಪಂಪನ ಜಿತ್ತ ಒಂಜಿ ಪಾತೆರ ಇದಕ್ಕೆಲ್ಲ ಎಂಕಲ್ಲ ಕೆವಿಕ್ ಬುರೊಂದುಂಡು ದಾಯಕ ಪಂಡ
ಎಷ್ಟನೇ ನಿಂದು ಪರ್ಯಾಯ, 1ನೇ ಪರ್ಯಾಯ, 2ನೇ ಪರ್ಯಾಯ, 3ನೇ ಪರ್ಯಾಯ ಅಂದು ಪಂಡ ಈ 1 ವರ್ಷ ಕುಲ್ದಾನ, 2 ವರ್ಷ ಕುಲ್ದಾನ, 3 ವರ್ಷ ಕುಲ್ದಾನ ಒಂದು ಪಂಡ ಅಂಚ ಆ ರೀತಿ ಎಂಕ್ಲೆ ಲೆಪ್ಪುನಂಚಿತ್ನ ವಿಚಾರ ಇರ್ತದೆ. ಆ 1ನೇ ಪರ್ಯಾಯ ದೇವ ಬಾ, 2ನೇ ಪರ್ಯಾಯ ದೇವ ಬಾ ಅಂದು ಅಂಚ ಅವು ನೆನಪು ಇತ್ತೆಲ್ಲ ಒಂದುಂಡು ಎಂಕ್ ದಯಗ ಪಂಡ ಆಂಡಲ ಎಂಗ್ಲಿಗೆ ಎಂಗಲು ಕಲ್ಪನೇಟ್ ಆತು ಹುಷಾರಿತಜಿ ಯಾನಂತೂ ಹುಷಾರಿತಜಿ ಕೆಲವರು ಜೋಕುಲು ಹುಷಾರಿತ್ತ ಎಂಗಲಂತೆ ಬಡ್ಡೇರೆ ಒಂಜಿ ಕ್ಲಾಸ್ ಕುಲ್ದನೆಲ್ಲ ಉಂಡು 6ನೇ ಕ್ಲಾಸ್ ಕುಲ್ದೆ ಇಂಚ ಅಂಡ ಇನಿ ಎಂಕಿ ಆಶ್ಚರ್ಯ ಒಂದುಂಡು ಈ ಶಾಲೆನು ಎಂಕೊಂಜ ಈ ಮಟ್ಟಗೆ ಕನವರೆ ಎಂಕಲ ಒಂಜಿ ಎನ್ನ ಈದದ ಅನಿದ ತಾಲೂಕು ಪಂಚಾಯತಿದ ಸುಮಾರು 2005 ತಾಲೂಕು ಪಂಚಾಯತಿಗೆ ಆ ಸಂದರ್ಭ ಒತ್ತಾಯ ಉಂತಿನ ಸಂದರ್ಭಡ್ಲ ಎಂಕ ಈದದ ಜನಕ್ಕೂ ಸಹಕಾರ ಮಲ್ದನೈಟ್ ಯಾನು ತಾಲೂಕು ಪಂಚಾಯತ್ ಅಧ್ಯಕ್ಷಲ ಅವರೇ ಸಾಧ್ಯ ಅಂಡು ಅಪಗ ಒಂಜಿ ಅವಕಾಶ ತಿಕ್ಕೊಂಡು ಸುರೂಕಾದ ಈ ಒಂಜಿ ಮಣ್ಣದ ಶಾಲೆ ಇತ್ತನ ಯಾನು ಪಿರದ ಭಾಷಣ ಮಲ್ಪುಜಿಂದ ಬಂದಿತ್ತೆ ಅಂಡ ಒಂಚೂರು ಅಪಗ MLA ಅದು ಎಂಕಲ್ನ ಗೋಪಾಲ್ ಭಂಡಾರ್ಲಿ ಇತ್ತೇರು ಆರು ಖಾಲಿ ಕೇವಲ ತಾಲೂಕುಗೂ 2 ಕ್ಲಾಸ್ ರೂಮ್ ಕೊರ್ಪುನಂಚಿನ ಅವಕಾಶ ಇತ್ತು ಅದಾಗ ಫಸ್ಟ್ಗೆ ಅದು ಆ ಒಂಜಿ ಬರೀತ ಒಂಜಿ ಕಟ್ಟಡ ಒಂಜಿ ಕ್ಲಾಸ್ ರೂಮ್ಗೂ ಅವಕಾಶ ತಿಕ್ಕೊಂಡು ಐದು ಬೊಕ್ಕ ಹಂತವಾದ ಮಸ್ತ್ ಖುಷಿ ಅವನುಂಡು ದಯಗ ಬಂಡ ಇನಿ ಯಾನವ್ರಿ ಜನಪ್ರತಿನಿಧಿ ಅದು ಎಂಕ ನಿಗಲ್ನ ಮಾತ ಸಹಕಾರ ಇತ್ತು ನೆಟ್ಟಾತ್ರ ಯಾನು ಜಿಲ್ಲಾ ಪಂಚಾಯತ್ 2 ಸಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರಲ್ಲ ನಿಗಲ್ನ ಪೂರ ಆಶೀರ್ವಾದ ಸಹಕಾರ ಇತ್ತು ನೈಟ್ ಇನಿ ಈ ಶಾಲೆಗೆ ಮಲ್ಲ ರೀತಿ ಎಂಕ ಸರ್ಕಾರದ ಅನುದಾನ ಕಂತುಕೊರ್ರೆ ಅವಕಾಶ ತಿಕ್ಕೊಂಡು ಆ ಸರ್ಕಾರದ ಅನುದಾನದೊಟ್ಟಿಗೂ ಆ ಮಲ್ಲ ಒಂಜಿ ಊರ್ದ ಹಳೆ ವಿದ್ಯಾರ್ಥಿ ನಗಲ್ನಂಚಿ ಟೀಮ್ ಆದು ಇನಿ ನಮ್ಮ ಮಲ್ಲ ಈತ್ ಮಲ್ಲ ಒಂಜಿ ಕೊಡುಗೆ ಒವೇ ಒಂಜಿ ಗ್ರಾಮಡು ದೆತ್ತೊಂಡ್ರೆ ಏರ್ಲ ಬೊಂಬಾಯಿದ ಏತು ದುಡ್ಡಿತ್ತನಾಗಲ ಕೊರ್ರ ಮನಸ್ಸಿಪ್ಪುಜಿ ಊರ್ದಾಗಲೆಗಲ ಏತು ದುಡ್ಡಿತ್ತನಲ್ಲ ಕೊರ್ರ ಮನಸ್ಸಿಪ್ಪುಜಿ ಅವು ದಯಗ ಪಂಡ ಎಂಗಲ್ನ ಟೀಮ್ ಅವೇ ಈ ಶಾಲೆದ ಮಾತ ಅಧ್ಯಾಪಕರ್ನಗಲ್ನ ಶಿಕ್ಷಕರ್ನ ಒಂಜಿ ವ್ಯವಸ್ಥೆಡು ಈತ್ ಮಲ್ಲ ಒಂಜಿ ಮೂರ್ತಿ ಇಡೀ ಏರೇ ಓರಿ ಈ ಊರಿಗೂ ಅತಿಥಿಯಾದ ಬತ್ತೇರುಂದಾಂಡಲ್ಲ ಇಲಾಖೆದಾಗಲು ಬರಾಡು ಜನಪ್ರತಿನಿಧಿಗಳು ಬತ್ತೇರಡಲ್ಲ ಒಂದು ಶಾಲೆದ ಅಥವಾ ಒಂಜಿ ಪೊರ್ಲುದ ಶಾಲೆ ಇಡೀ ರಾಜ್ಯೋಡೆ ಮಾದರಿ ಶಾಲೆ ಪನ್ಪನಜಿತ್ತು ಒಂಜಿ ವಿಚಾರ ಅಗುಲು ಪನ್ನಗೆ ಎಂಕ್ಲೆಗೆ ಒಂಜಿ ಮೈ ಜುಮ್ಮ ಆಪುಂಡು ದಯಪಂಡ ಒಂದು ಎಂಕುಲು ಮಾತ ಸೇರ್ದು ಮಲ್ದನಜಿತ್ತ ಒಂಜಿ ಶಾಲೆ ಒಂಜಿ ರಕ್ತದ ಹನಿ ಬೆವರದ ಹನಿ ಬೂರ್ದನೊಂದು ಏನು ಪಂಡ್ರೆ ಎಂಕ್ ಖುಷಿಯ ಒಂದುಂಡು ಇನ್ನು ಏರ್ಡಲ್ಲ ಒಂದು ಒರಿಯನ ಸಂಸ್ಥೆ ಹತ್ತು ಇನ್ನು ಏರ್ ಬತ್ತನಲ್ಲ ಯಾನ್ ಬತ್ತ ಜಿಂಡಲ್ಲ ಆಪುಂಡು ಹತ್ತು ನಾನು ಎಂಕಲ ವೇದಿಕೆ ಹಿಡಿತನಕಲು ಏರ್ ಬತ್ತ ಜಿಂಡಲ್ಲ ಈ ಶಾಲೆ ಮುಂದುವರಿಯುಂಡೆ ಆಂಡ ಎಂಕ್ಲಿಗೆ ಜವಾಬ್ದಾರಿ ಉಂಡು ಎಂಕಲು ಕಲ್ತಿಬೇಕು ಎಂಗಿತ್ತ ಒಂಜಿ ವಿಚಾರ ಬೇಜಾರು ಏನೇ ಕಡೆ ಪಂಡೆ ಪೊಸತ್ತಾಯಿನಂಚಿತ್ತ ಈ ಶಾಲೆ ಕಲ್ತನಂಚಿತ್ತ ಜೋಕುಲು ಈ ಶಾಲೆಗೆ ಬರ್ಪುನಂಚಿತ್ನ ವ್ಯವಸ್ಥೆ ಕಮ್ಮಿ ಆಗ್ತದೆ ಇನ್ನು ಖಾಲಿ ವೇದಿಕೆ ಹಿಡಿತನಗಲಿಗೆ ಮೂಲ ನಿಗಲು ಬೈತನಗಲಿಗೆ ಒಂದು ಶಾಲೆ ಹತ್ತು ಒಂಜಿ ಊರು ಅಭಿವೃದ್ಧಿ ಆವಡುಂದಾಂಡ ಆ ಊರ್ದ ಶಾಲೆ ಆ ಊರ್ದ ದೇವಸ್ಥಾನ ಆ ಊರ್ದ ದೈವಸ್ಥಾನ ಅಭಿವೃದ್ಧಿ ನಾಂಡ ಮಾತ್ರ ನಮಕ್ ಈ ಊರು ಅಭಿವೃದ್ಧಿಯನ್ನು ಪಂಡ್ರೆ ಸಾಧ್ಯ ಆಪಜಿತ್ನ ಮಾತ ಏರು ಹಲಿ ವಿದ್ಯಾರ್ಥಿನಗಳು ಯಾನು ಏರೆಲ್ಲ ಬೊಂಬೈ ಸಮಿತಿ ಏರ್ನೆಲ್ಲ ಪುದರ್ ಪಂಡ್ರ ಆಪಜಿ ದಯಪಂಡ ಮಲ್ಲ ಕೊಡುಗೆ ಮಾತಿರ್ಗಳು ಗೊತ್ತುಂಡಿಗ್ಲೆ ಅಂಚ ಪಿರೋಪ ಯಾನು ದುಂಬದ ವಿಚಾರ ಪನ್ಪುಜಿ ನೆಕ್ಕ ಸಾಕಾರ ಮಲ್ದನ ಜಿತ್ನ ಮಾತಿರೆಗಳ ಈ ಯಾನ್ ಸಂದರ್ಭಡು ಅಭಿನಂದನೆ ಪನೊಂದು ಮುರಾಣಿ ಒಂಜಿ ಎಂಗಲ್ಲ ಹಳೆ ವಿದ್ಯಾರ್ಥಿ ಒಂಜಿ ಮೀಟಿಂಗ್ ಆಂಡ್ ಅನಿವಾರ್ಯವಾದ ಏನನ್ನು ಆ ಸಂದರ್ಭದ ಅಧ್ಯಕ್ಷೆ ಮಲ್ತೇರು ಯಾನ ಆ ಅಧ್ಯಕ್ಷೆ ದಯಗೆ ಒತ್ತೊಂಡೆ ಪಂಡ ಯಾನು ಹಿಂಗದಲ್ಲ ಆಸೀತ್ ದತ್ ದಯ ಪಂಡ ಈತು ನಮ್ಮ ಕಷ್ಟ ಬತ್ತಿವಕ್ಕ ಮಾತೇರು ಪುರುಂಬುದೇರು ನೆಕ್ಕಿ ಕೆಲಸ ಮಲ್ದೇರು ಅಪ್ಪಾಗ ಎಂಕಲ ಬುರ್ಚಿದ್ದು ಪಂಡ್ರೆ ಒಂದು ಬೇನಾಂಡ್ ದಯಗೆ ಬುರ್ಚಿ ಪಂಡ್ರೆ ಆಯ್ಜಿ ದಯಗೆ ಪಂಡ ಯಾನ್ ನನ್ನ 2 ಸಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಹೆಂಗೆ ಆದಾಗ ಈ ಶಾಲೆಗೆ ಮಸ್ತ್ ಕೊಡುಗೆ ಕೊರ್ರೆ ಅವಕಾಶ ತಿಕ್ಕೊಂಡು ತಾಲೂಕು ಪಂಚಾಯತ್ ಅಧ್ಯಕ್ಷ ಅದೆಲ್ಲ ಕೊಡುಗೆ ತಿಕ್ಕೊಂಡು ಅಂಡ ನನ್ನ ಹೆಂಗೆ ಗೊತ್ತುಜ್ಜಿ ಜಿಲ್ಲಾ ಪಂಚಾಯತಿಗೆ ಅವರಿ ಜನಪ್ರತಿನಿಧಿ ಅದು ಹಿಂಗೆ ಕುಂತಾರೆ ಅವಕಾಶ ಉಂಡ ಇಜ್ಜಂದು ಗೊತ್ತು ಹೆಂಗೆ ಯಾನಂತೂ ಡಿಸೈಡ್ ಮಲ್ದೆ ದಯಗೆ ಬಂಡ ಬುರ್ಚಿನ ಜನಪ್ರತಿನಿಧಿ ಆಂಡ ಅದು ನನ್ನ ರಾಜ್ಯಕ್ಕೆ ಹಿಡಿತಂಡ ಮಾತ್ರ ಇಂಚಿನ ಊರ್ದ ಅಭಿವೃದ್ಧಿ ಮಲ್ಪರ ಸಾಧ್ಯ ಆಪುಂಡು ಐಟು ಈ ಒಂಜಿ ಶಾಲೆಯಲ್ಲಿ ಮಲ್ಲ ಒಂಜಿ ಹೆಂಗೆ ಖುಷಿ ದಯ ಬಂಡ ಒಂಜಿ ಆಂಡ ತಾಪಂದು ಐಕ್ ನನ್ನ ದಯಗೆ ಬಂಡ ಕೆಲವು ಸಂದರ್ಭಡು ನಮಗೊಂಥರ ಬೇಜಾರಲ್ಲ ಆಪುಂಡು ನಮ್ಮ ನಡ್ನೆ ಅಂಚಿದ ಗಿಡ ಮಲ್ಲ ಅದು ನಮ್ಮನ ಮೇಲಿಗೆ ಬೂರ್ನ ಅಂಚಿದ ಸಂದರ್ಭ ಇಪ್ಪುಡು ಅದಾಗ ಐಕ್ ಬುರ್ಚಿದ ಎಂಕ್ಲಿಗೆ ಆಪುಡು ಐಕೋಸ್ಕರ ಹೆಂಗೆ ಬೇನೆ ಅವೇ ದಯ ಬಂಡ ಜನಪ್ರತಿನಿಧಿ ಆಗಿಂದ ಅಂಡ ನಮಗೆ ಈ ಊರ್ದ ಕೆಲಸ ಮಲ್ಪರೆ ಬಂಗಾವಾದಾದ್ರು ಮಲ್ಲೆತ್ತು ದಯಬಂಡ ನನದ ಫೀಲಿಗೆ ನನ್ನ ಏರ್ ಪೊಸತ್ತಾದ ಒವೇ ಪಕ್ಷದ ಗುಲಿಪರೆ ಅವು ನಮ್ಮ ಊರ್ದ ಜನಪ್ರತಿನಿಧಿ ಅವಳು ಪಂಚಾಯತಿದ ಹತ್ತೊಂದಂಡ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ MLA ಹತ್ತೊಂದಂಡ ಪ್ರಧಾನಿಯ ಮುಖ್ಯಮಂತ್ರಿ ಆದ ಆನಂದ ನಮ್ಮನ ಶಾಲೆ ಹತ್ತೊಂದಂಡ ಊರು ಅಭಿವೃದ್ಧಿ ಅವರೇ ಸಾಧ್ಯ ಪುಣಂದು ಬಂದಿದ್ದ ಪಾತೆರ ಪನ್ನೊಂದು ನಮ್ಮನ ನನ್ನ ದುಂಬುಗು ಎನ್ನೊಟ್ಟಿಗೂ ಮುರಣಿ ಎಂಕಲ್ ಹಳೆ ವಿದ್ಯಾರ್ಥಿ ಸಂಘ ಮಲ್ದ ಐಕ್ ಮೆಂಬರ್ಶಿಪ್ಲ ಮಲ್ದ ಒಂಜಿ ಸದಸ್ಯತ ಮೆಂಬರ್ ಆವಡು
ಒಂಜಿ ಯಶಸ್ವಿಯಾದ ನಮ್ಮ ನನ್ನ ದುಂಬದ ದಿನಕ್ಕುಲಡು ಈ ವೇದಿಕೆಡು ಎಂಚ ಈ ನಮ್ಮ ಊರ್ದ ಜೋಕುಲು ಬೇತೆ ಬೇತೆ ರೀತಿಯ ಪ್ರದರ್ಶನ ಕೊರಪ್ಲೆಕ್ಕ ಐಕ್ ಪೂರಕವಾದ ಪೋಷಕರಾದ ನಮ್ಮ ಬೆರಿಸಾಯಾದ ಉಪ್ಪುವ ದಯಪಂಡ ಎಸ್ ದಯಪಂಡ ಪ್ರತಿಯವರೆಲ್ಲ ಪನ್ನೊಂದುಲೆ ನಿಕ್ಕಲು ಐಕೊಂಜಿ ಕೊರತೆ ಮಲ್ಪ ಎನ್ನೊಚ್ಚಿ ನಿಗುಲು ಎಂಕುಲು ಉಲ್ಲ ಎಂಕಲ ಬೊಂಬೈ ಸಮಿತಿದಾಗುಲು ಇಪ್ಪರ್ಯಾವ್ ಊರ್ದಾಗುಲು ಇಪ್ಪರ್ಯಾವ್ ಅತ್ತದಂಡ ಈ ಹಳೆ ವಿದ್ಯಾರ್ಥಿನಾಗುಲು ಮಲ್ಲ ಸಹಕಾರ ಕೊರ್ರೆ ರೆಡಿ ಉಳ್ಳೇರು ಅಂಜಾದಿಪ್ಪನಾಗ ಧೈರ್ಯಡ್ ನಿಕ್ಕಲ ಜೋಕ್ಲೇನು ಈ ಶಾಲೆಗೆ ಕಡಪುಡ್ಲೆ ದಯಪಂಡ ಕೆಲವರು ಈ ಶಾಲೆಡ್ ದಾಲ ಆತ್ಮಲ್ಲ ಸಂಗತಿ ದಾಲ ಇಜ್ಜಿ ಪನ್ಪೇರು ಅಂಡ ಯಾನ್ ಪನ್ಪೆ ನಿಕ್ಲಿಗೆ ಧೈರ್ಯಡ್ ಎಂಕಲ ಎಡ್ಡ ರೀತಿದ ಟೀಮ್ ಇನಿ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪೋಪುನಂಚಿದ್ದ ಜೋಕುಲು ಇನಿ ನಿಗಲು ವರ್ಮ ಜನ ವೇದಿಕೆಡು ಜೋಕುಲಿನ ನಮ್ಮ ಸನ್ಮಾನ ಮಲ್ತ ದಯಕ್ ಬಂಡ ಇಂದೇ ಶಾಲೆಡ್ ಕಲ್ತನಂಚಿದ್ದಾಗಲು ಬೇತೆ ಬೇತೆ ಸಾಧನೆ ಮಲ್ತನಾಗಲು ನನಲ ಈ ಶಾಲೆಡ್ ಮಲ್ಲ ಮಲ್ಲ ಸಾಧನೆ ಮಲ್ಪರೆ ಜೋಕುಲು ಉಳ್ಳೇರು ಪನ್ಪನಂಚಿದ್ದ ಏಕಡೆ ನಿಗಲು ಈ ವೇದಿಕೆಡು ನಿಗಲು ತೀಯರು ಆ ಜೋಕುಲ್ಡ ದಾದ ಟ್ಯಾಲೆಂಟ್ ಉಂಡು ಆ ರೀತಿಡಾಗಲು ಟ್ಯಾಲೆಂಟ್ ತೊಜಪವೆರೆದು ಐಕೋಸ್ಕರ ದಯದೀದು ನಿಗಳ ವಿನಂತಿ ಮಲ್ಪೆ ಪೋಷಕರು ನಿಗಲು ಮಲ್ಲ ಭಾಗ್ಯವಂತರು ದಯಪಂಡ ಪೂರ ರೀತಿದೆಲ್ಲ ಸಹಕಾರ ಧರ್ಮಾರ್ಥವಾದ ಎಂಕುಲು ಇನ್ನೇ ಇಂಗ್ಲೀಷ್ ಮೀಡಿಯಮ್ದ ಒಂದು ಶಿಕ್ಷಣ ಇಂಗ್ಲೀಷಲ್ಲಿ ಶಿಕ್ಷಣ ಕೊರಪನದಿಂದ ವ್ಯವಸ್ಥೆ ಎಂಕಲು ಮಾತಿರಲ್ಲ ವೇದಿಕೆ ಡಿಪ್ಪಿನಕ್ಲಾತು ಪಿದೈಡು ಮಸ್ತ್ ಜನ ನೆಕ್ಕನ ಸಹಕಾರ ಮಲ್ಪನಕ್ಲು ಉಳ್ಳೇರು ನಿಗುಲೊಟ್ಟಿಗೂ ನಿಗುಲ್ಲ ಎಂಕುಲೊಟ್ಟಿಗೆ ಇಪ್ಪೋಡು ಎಂಕುಲ್ಲ ನಿಗುಲೊಟ್ಟಿಗೆ ಉಲ್ಲ ಪನ್ಪಜಿದ್ದ ಪಾತೆರ ಪನೊಂದು ಈ ಶಾಲೆ ನನಾತ್ ಅಭಿವೃದ್ಧಿ ಅವಡು ಪನ್ಪಜಿದ್ದ ಒಂಜಿ ವ್ಯವಸ್ಥೆಡು ನೆಕ್ ಎಂಕಲ ಹಳೆ ವಿದ್ಯಾರ್ಥಿ ಸಂಘ ಮುರಣಿ ಕಾರ್ಯದರ್ಶಿ ಆದ ಎಂಕಲ ಉದಯಾಚಾರ್ಯರು ಐತ ಸೆಕ್ರೆಟರಿ ಆಯರು ಐದು ಬೊಕ್ಕ ನಾಗವರ್ಮ ಜೈನರು ಟ್ರೆಜರರಾದ ಇನಿಯ ಎಂಕಲ ಅಕೌಂಟ್ ಪೂರ ಓಪನ್ ಆತುಂಡು ಇತ್ತೇನೆ ಎಂಕಲ ಹಿರಿಯರ ಏನಂಜಿದ್ನ ಎಂಕಲ ಗುರುಕುಲ ಏನಂಜಿದ್ನ ರಮಣ ಶೇನೇರ್ ಆರ್ಲವರು ಈ ಶಾಲೆದ ಶಿಷ್ಯನೇ ಹಳೆ ವಿದ್ಯಾರ್ಥಿ ಆರ್ನ ಮುಖಂಡ ಹೋತ ಆರ್ನ ಮೆಂಬರ್ಶಿಪ್ಡು ಈ ಒಂಜಿ ಎಂಕಲ ಮೆಂಬರ್ಶಿಪ್ ಚಾಲನೆ ಅವರ ಉಂಡು ಅಂಚ ಎಂಕಲ ಈ ಸೆಕ್ರೆಟರಿ ಏನಂಜಿದ್ನ ಉದಯಾಚಾರ್ಯರು ಬೊಕ್ಕ ನಾಗವರ್ಮೇರು ಅಂಚನೆ ಎಂಕಲ್ಲ ಪೂರ ಸಮಿತಿದಗುಲು ಹಳೆ ವಿದ್ಯಾರ್ಥಿ ಸಂಘದ ಮಾತ ಸದಸ್ಯರನಗುಲು ಬರ್ತದೆ ಈ ಒಂಜಿ ಕೆಲಸ ಈ ವೇದಿಕೆಡು ವ್ಯವಸ್ಥೆ ಮಲ್ಪಡೊಂದು ಕೇನೊಂದು ಅವಕಾಶ ವಂದಿಸದು ಎನ್ನರಡು ಪಾತ್ರ ಮುಖ್ಯ ಅಂಚೆ ಅವೇ ರೀತಿ ಎಂಗೊಂಜಿ ಕೆಲವು ಸರ್ತಿ ಇತ್ತು ವೈಯಕ್ತಿಕವಾದ ದಾದಾಂಡಲ ಸಹಕಾರ ಮಲ್ಪಡೊಂದು ಅಂಡೆ ಎಂಗಲ್ಲ ವಿಠಲಮಿನೇರು ಎಂಗೆ ಸದಾ ಒವೇ ಉದಯ ಈನಾವಡು ಪಂದು ಎಂಗೆ ಬೆನ್ನೆಲುಬಾದ ಎನ್ನೊಟ್ಟಿಗೆ ಸಹಕಾರ ಮಲ್ದನ ಅರೆಲ್ಲ ಈ ಸಂದರ್ಭ ನೆನಪಿಸೋದು ಮಾತ ಬೊಂಬಾಯಿ ಸಮಿತಿ ತಿಪ್ಪೇರ್ಯಾವು ನನ್ನ ಎಂಗಲ್ಲ ಶತಮಾನೋತ್ಸವ ಸಮಿತಿ ನನಗೆ ತುಂಬ ಇನಿಕೆ ಎನ್ನೆಲ್ಲ ಕೊಡು ಡಿಸಲ್ ಹಾಪುಡು ದಯಮಾಡಿ ನೆಕ್ಸ್ಟ್ಗೆ ಎಂಗುಲು 125 ವರ್ಷದ 125 ವರ್ಷದ ಅಂಚಿದ್ನ ಒಂದು ಕಾರ್ಯಕ್ರಮ ಪಾಡೋಣ ಅಂಚಿದ್ನ ಜವಾಬ್ದಾರಿ ನಮ್ಮ ವೇದಿಕೆ ಡಿಪ್ನಾಗಲು ಎಂಗಲ ಗುರುಕುಲ ಏನ ರಮಣ ಮಾಸ್ಟರ್ ನನಲ ಅರಗೀತೆ 72 ವರ್ಷ ನನ್ನ ಆರು ಕೂಡ 25 ವರ್ಷ ಎಂಗ್ಲೊಟ್ಟಿಗೂ ಇದ್ದದು ಈ ಒಂಜಿ ಕೆಲಸನ ಆರು ಮಲ್ಪನ ಅಂಚಿದ್ದ ಆರ್ನೊಂಜಿ ಮುಖಂಡ ಹೊತ್ತು ಆಪುಡು ಪಂಡ್ರೆ ಎಂಕ್ ಹೆಮ್ಮೆ ಒಂದೊಂದು ಪನೊಂದು ಈ ಶಾಲೆಗೆ ಮಾತ ರೀತಿಯ ಸಹಕಾರ ಮಲ್ತ ಬೇತೆ ಬೇತೆ ನಗುಲು ಎಂಗೆ ಒಂಜಿ 20 ವರ್ಷಡು ಈ ಕೆಲಸ ಮಲ್ಪಡೊಂದು ಅಂಡ ಈ ಶಾಲೆದ ಕಡೆ ಎಂಗಲ್ಲ ಉದಯ್ ಕುಮಾರ್ ಪಂಡೇರು ಕಲ್ಲದೆಲ್ಲ ಗೊತ್ತುಂಡು 100% ಹೆಂಗೆ ಗೊತ್ತುಂಡು ಕಲ್ಲು ಓಲು ಕಲ್ಲುಂಡು ಓಲು ಕಮ್ಮಿ ಉಂಡು ಓಲು ಹೆಚ್ಚ ಉಂಡು ಬೇತಾಗುಲ್ಲ ನೆಟ್ಟು ಒಂಜಿ ಬಿಲ್ಡಿಂಗ್ ಎಲ್ಲ ಕಟ್ಟದೇರು ಅವಲ ಒಂಚೂರು ಕೆಲವು ಸರ್ತಿ ಆಪುಂಡು ಅಂಡ ನಗುಲು ಹೆಂಗೆ ಸುಶೀಲ ಟೀಚರ್ ಇಪ್ಪರೆ ಆರಿಪ್ಪನಾಗ ಯಾನ್ ಕೆಲಸ ಮಲ್ದೆ ಪೂರ್ಣ ರೀತಿಯದ ಅದಾಗ STMC ದ ಅಂಡರ್ ಎಂಗ್ಲಿಗೆ ಫಿಲ್ ಪೇಮೆಂಟ್ ಆವಂದಿತ್ತು ಐದು ಬೊಕ್ಕ ಬೆನ್ನಿ ಟೀಚರ್ ಇಪ್ಪರ್ಯಾವು ಐದು ಬೊಕ್ಕ ಬನೋರ್ ಮಾಸ್ಟರ್ ಇಪ್ಪರ್ಯಾವು ಐದು ಬೊಕ್ಕ ಎಂಗಲ ಇತ್ತೆ ಅಂತ ಕಮ್ಮಿ ಎಂಗ್ಲಿಗೆ STMCದ ಅವಕಾಶ ಇಜ್ಜಿ ಆಂಡಲ ಒವೇ ರೀತಿ ಎಂಗ್ಲು ಬಂದಾಗ ಎಂಗ್ಲೆ ಗೌರವದ ಪ್ರೀತಿಡು ಸ್ವಾಗತ ಮಲ್ಪನಾಗಿದ್ದ ಶಶಿಕಲಾ ಶಕುಂತಲ ಟೀಚರ್ ಇಪ್ಪರ್ಯಾವು ಮುಲ್ತ ಮಾತ ಟೀಚರ್ಸ್ನಗಳಿಗೆ ಎಲ್ಲ ಏನು ವಂದಿಸ ಒಂದು ನನ್ನ ದುಂಬುಗೆ ಏನು ಒಂಜಿ ವರ್ಷನ 2 ವರ್ಷ ಗೊತ್ತಿದ್ದವು ನಲ್ಲ ಬೈಲೆಂಗೆಲ್ಲ ಮಾಸ್ಟರ್ ಪನೋಡು 8 ವರ್ಷಗೊಂದು ಅಂಚೆ ಎಂಗುಲು ಪರ್ಮನೆಂಟ್ ಏರ್ಲ ಮುಲು ಒಂದು ಏನು ಹಳೆ ವಿದ್ಯಾರ್ಥಿ ಅಧ್ಯಕ್ಷರಾಪು ಎಂಗುಲು 2-3 ವರ್ಷದಲ್ಲ ಯಾವೇನು ಮಲ್ತದ ಕೂಡ ಎಡ್ಡೆ ಈ ಶಾಲೆದ ಒಟ್ಟಿಗೆ ನಿರಂತರವಾದ ಸಂಪರ್ಕ ಇತ್ತದ ಒಂದು ಕೆಲಸ ಮಲ್ಪರೆ ಆಗ್ಲಿಗೆ ಎಂಗುಲು ಅವಕಾಶ ಬುರ್ದುಗೊರಪ ಅಂಚೆ ಪನೊಂದು ಈ ನೆಕ್ ಎನ್ನ ಒಂಜಿ ನನದ ದುಂಬದ ದಿನಕ್ಲೆಗೆ ಎಡ್ಡೆ ಈ ಶಾಲೆದ ಬಗ್ಗೆ ಜವಾಬ್ದಾರಿ ದೆತ್ತೊಂದೆ ಅಂತ ಐತೊಟ್ಟಿಗೆ ಎನ್ನ ಒರಿ ಅತ್ತು ಮಾತಾಡಿಗಳು ಹಳೆ ವಿದ್ಯಾರ್ಥಿಗಳು ಮಾತೆಲ್ಲ ಕೈ ಜೋಡಿಸೋಡು ಪನ್ನ ಪಾತೆರ ಪನಂದು ಅವಕಾಶ ವಂದಿಸದು ಎನ್ನ 2 ಪಾತೆರ ಮುಗಿಪೆ ಮಾತೆರೆಗಳು ನಮಸ್ಕಾರ ಸೊಲ್ಮೇಲೆ ಉದಾಹರಣ ಭಾರಿ ಗಟ್ಟಿ ಧ್ವನಿಟ್ಟು ಭಾವೋದ್ಭೋಗವಾದ ಪಾತೆರಿಯರು ಇತ್ತಂತ ಹಕ್ಕಡ ಪಾತೆರರು ದೇವಂಡ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದುಳ್ಳರು ಅಂಚದು ಈರ್ನ ಟೊಟ್ಟು ಎಂಗುಲ್ಲ ಖಂಡಿತ ಈರ್ನ ಸಹಕಾರ ಪಡೆ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯತ್ವದ ಅಭಿಯಾನ ಈ ಒಂಜಿ ಪ್ರಧಾನ ವೇದಿಕೆ ಪ್ರಾರಂಭ ಒಂದುಂಡು ಎಂಕಲ್ಲ ಹಳೇ ವಿದ್ಯಾರ್ಥಿ ರಮಣ್ ಮಾಸ್ಟರ್ ಹಳೆ ವಿದ್ಯಾರ್ಥಿಲು ಇಜ್ಜತೆ ಉದಯನ 128 ವರ್ಷ ಮಲ್ಪ ಬಂಡರು ಬರ್ಚಿ 110 ವರ್ಷ ಮಲ್ಪದಾವೆ
ರಮನ್ ಮಾಸ್ಟರ್ ಎಂಗಲ ಬೋಡು ಅದು ಮುತ್ತಿರತ್ತೇನೆ ಎಂಗಲ್ಲ ಯಾರನ್ನ ಪಂಡ್ರ ಜಾಂಡಲ ರಮನ್ ಮಾಸ್ಟರ್ ಇಪ್ಪನಗರ 10ನೇ ವರ್ಷದ ಕಾರ್ಯಕ್ರಮ ಮಲ್ಪೋಡು ದೇವಂದಂಡ 2028 ನೂದ್ದೆ 10ನೇ ವರ್ಷ ಆಪುಂಡು ಅವು ರಮನ್ ಮಾಸ್ಟರ್ನ ಯಜಮಾನಿತ್ವಡೆ ಆವೋಡು ಆರ್ನ ಮಾರ್ಗದರ್ಶನೋಡೆ ಅವು 2028 ಸರ್ ಐಕ್ಯ ಪನ್ಯಾನು ರಮನ್ ಮಾಸ್ಟರ್ನ ಸಲಹೆ ಸೂಚನೆ ನಂಗೆ ಬೋಡು ಐಕೆ 10ನೇ ವರ್ಷದ ಕಾರ್ಯಕ್ರಮ ಮಲ್ಪುಗ 2 ಜನ ಹಳೇ ವಿದ್ಯಾರ್ಥಿಗಳು ಸದಸ್ಯತ್ವ ಆಯರು ಭಾಸ್ಕರ್ ಕೋಟೆಯವ್ರ ರಮನ್ ಮಾಸ್ಟರ್ಲ ನನ್ನ 1000 ಜನ ಆವಡೆ ಏನು ಒಂಜಿ ಪಾತೆರೆ ಬರೋದಿಲ್ಲ ಶತಮಾನೋತ್ಸವ ಸಮಿತಿಯಾಗೂ ನಮಗೆ ತಿಂಗಳಿಗೆ 25,000 ರೂಪಾಯಿ ಕೊರೊಂದಿಲ್ಲ ರೀ ವಾಶಾಲೆಲ್ಲ ಈತ ಅಮೌಂಟ್ ಕೊರೊಂದಿಜ್ಜಿ ತಿಂಗಳಿಗೆ 25,000 ರೂಪಾಯಿ ಶತಮಾನೋತ್ಸವ ಸಮಿತಿ ನಮಗೆ LKG UKG ತರಗತಿಗೆ ಬರೋದುಂಟು ದಾಪಂದ LKG UKG ನಮಗೆ ಉಚಿತವಾದ ಒಂದುಂಟು ಎಂಗಳ ಉಣಸ್ಲ LKG UKGಗೆ ಸರ್ಕಾರದ್ದು ಬರೋದುಜ್ಜಿ ಹಳೆ ವಿದ್ಯಾರ್ಥಿ ಸಂಘಗೂ ಪೋಷಕರೇ ಅದು 1,000 ರೂಪಾಯಿ ಎಲ್ಲ ಕೊರೋಲಿ 100 ರೂಪಾಯಿಂದ ಹತ್ತು ಜಾಸ್ತಿ ಎಲ್ಲ ಕೊರೋಲಿ ಜಾಸ್ತಿ ಎಲ್ಲ ರಿಸೀಟ್ ಬಲ್ದು ಕೊರಲಿ ಆಗಲಿ ಈ ಎಂಗಳು ಉಚಿತ ಉಣಸ್ಲ ಕೊರೋದಿಲ್ಲ ಹಳೆ LKG UKG ಜೋಕ್ಲೆಗೆ ಅಂಚಾದ ಆಯ್ನಾಥ್ ಉದಯನ ಪನ್ಲಕ ನಮ್ಮನ ಶಾಲೆಗೆ ಜೋಕ್ಲೇನ್ ಸೇರ್ಪದು ಸಹಕರಿಸೋದು ಅನ್ಪಲ್ದಲ್ಲ ನಮ್ಮನ ಹಳೆ ವಿದ್ಯಾರ್ಥಿ ರಮನ್ ಮಾಸ್ಟ್ರು 2 ಪಾತ್ರ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ನಮಗೆ ಅಧ್ಯಕ್ಷೀಯ ಭಾಷಣ ಭಾಸ್ಕರ ಕೋಟೆಯವರು ಸರ್ ಇವ್ರ ಪಾತ್ರ ಜಡ್ಡ ಬಗ್ಗೆ ಏನು ಪಾತ್ರ ಸರ್ ಇವ್ರನ್ನ ಪಾತ್ರ ಎದ ಬರ್ಕೊಂಡು ನಮ್ಗೆ ಕಾತೊಂದಿಲ್ಲ ಅಂಚನೆ ಅಲ್ಪ ಸ್ಮರಣ ಸಂಚಿಕೆ ಕೊರೊಂದಿಲ್ಲ ದಯದಿದ್ದು ಮಾತ್ರ ಸ್ಮರಣ ಸಂಚಿಕೆನ ಸ್ವೀಕಾರ ಮಲ್ಪ ಈ ಉರ್ದ ದೇವರನ್ನ ಮನಸ್ಸಾರಣೆ ಅಂತಂದು ನಮ್ಮ ಕೊಳಕ್ಕೆ 20 ಹಿರಿಯ ಪ್ರಾಥಮಿಕ ಶಾಲೆದ ಶತಮಾನೋತ್ಸವ ಸಮಿತಿದ ಸಭೆತ್ತ ವೇದಿಕೆ ಹಿಡಿತಂಚನ ಮಾತಿರ್ನ ಪುದಾರ ಪಂಡ ಬಾರಿ ಪುರ್ತು ಅವು ತೋಜುನೆಂಗೆ ಅಂಜದು ವೇದಿಕೆ ಹಿಡಿತಂಚನ ಹಿರಿಯರೇ ಗಣ್ಯರೇ ಸೇರಿದಂಚಿನ ಎನ್ನ ಆತ್ಮೀಯ ಮಿತ್ರರೇ ಹೂರ್ದ ಹಿರಿಯರೇ ಬಾರಿ ಎಡ್ಡೆ ಕಾರ್ಯಕ್ರಮ ಅಂಡ್ ನಿಗಲೆ ಒಂತೆ ಬೇಜಾರು ಲಾವ್ ಇತ್ತೆ ತೇವಂಡ ಸಾಧಾರಣ 1-2 ಗಂಟೆ ಈ ಕಾರ್ಯಕ್ರಮ ನಡ್ತೊಂದೇ ಉಂಡು ಹೆಚ್ಚಿನ ಅಂಶ ನಿಗಲು ಮಾತ ಕುಲ್ದುನು ಈತು ಕುಸೀಟು ಕುಲ್ದುನು ಎಂಗಲ ಪಾತೆರ ಕೇಂದ್ರ ಗತ್ತು ಅಲ್ಲ ಮಂಡಾಡೋ ಕರೆಕ್ಟ್ ಎಂಗಲ ಪಾತೆರ ಕೇಂದ್ರ ಗತ್ತು ನಿಗಲು ಅದೇ ಅದು ಪುನಃ ನಿಗಲು ಕುಲ್ದುನೇ ಬೇತೆರೆ ಕಾರ್ಯಕ್ರಮ ನಾಟಕ ಉಪ್ಪರೆಯಾವು ಅಥವಾ ಬೇತದಿಗಿಲ್ಲ ಜೋಕುಲ್ಲ ಕಾರ್ಯಕ್ರಮ ಉಪ್ಪರೆಯಾವು ಬೇತೆ ಕಾರ್ಯಕ್ರಮ ಉಪ್ಪರೆಯಾವು ಅವು ಖಂಡಿತ ನಿಗುಲು ಅವೇನು ತೋಡಿ ಅಂಡ ಒಂದು ಸಂಪ್ರದಾಯ ಉಂಡು ಒಂಜಿ ಸ್ಟೇಜ್ ಫಂಕ್ಷನ್ ಮಲ್ಪುರ ಒಂದು ಸಂಪ್ರದಾಯ ಉಂಡು ಆ ಸಂಪ್ರದಾಯ ಮಲ್ತುಜಿನಲ್ಲ ಐಕ್ ಪೊರ್ಲುಜ್ಜಿ ಗೌರವ ಇಜ್ಜಿ ಅಂಚನೆ ನಾಟಕಲ ಬೋಡಿ ಆಟಲ ಬೋಡಿ ಪ್ರತಿ ಒಂಜಿಲ ಕಾರ್ಯಕ್ರಮ ಬೋಡಿ ಅಂಚ ಈ ಶಾಲೆದ ಬಗ್ಗೆ ಹಿಂಗೆಲ್ಲ ಉದಯ ಕೋಟೆ ಎಲ್ಲ ಮಸ್ತ್ ಪಾತೆರಿಯರು ಉದಯ ಜೈನರೆಲ್ಲ ಪಾತೆರಿಯರು ಹಿರಿ ವೇದಿಕೆ ಇಡ್ತಂಗಲ್ಲ ಪಾತೆರಿಯರು ಈ ಶಾಲೆ ಯಾಲ್ಲ ಈ ಕಲ್ದನ ಇದೇ ಶಾಲೆ ಹೆಂಗೆ ಬಾರಿ ಹಾಕಿದ್ದೇರು ಮಾಸ್ಟ್ರು ಒಂತೆ ಹಾಕದಿನತ್ತು ದಯಮಂಡ ಕಲ್ದು ಕಲ್ಪರ್ ಬಡ್ಡೆ ಅದು ಪುನಃ ಹಾಕಿದ್ದೇವೆ ಆರ್ಲಂಚೇನೆ 6 ಬೆತ್ತೋಡು ಹಾಕೊಂಡಿತ್ತೇರು ಮೇರೆ ಕೈಟ್ ಬಗ್ಗದಿದೆ ಹಾಕೋದಿತ್ತೇರು 6 ಬೆತ್ತೋಡು ಹಾಕೊಂಡಿತ್ತೇರು ಆಂಡ ಆಗಲ ಹಾಕದೇಟ ಅಂಚ ಹಾಕದೇಟ ಹತ್ರ ಯಾನ್ ಈ ಹಂತೋಗಿ ಬತ್ತೆ ಅವಲ ಬನ್ಪೆ ಯಾನ್ ಆಗ್ಲೇನೆ ದೂರ್ನತ್ತು ಆಗ್ಲೇ ಜೋರ್ ಮಲ್ಪುನತ್ತು ಆತನ ಎರ್ಪುನತ್ತು ಯಾರು ಕುಸಿಟ್ಟೆ ಬಂದ್ಪುನು ಆ ಸಂದರ್ಭಡು ನೇಮರಾಜ್ ಕಟ್ಟಡ ಇತ್ತೇರು ಈ ಶಾಲೆದ ಬಗ್ಗೆ ಪನ್ಪುನ ನೇಮರಾಜ್ ಕಟ್ಟಡ ಇತ್ತೇರು ಟೇಲಿಸ್ಟ್ ಮಾಸ್ಟರ್ ಇತ್ತೇರು ಶಿವರಾಮ್ ಮಾಸ್ಟರ್ ಇತ್ತೇರು ಶಿವರಾಮ ಶೆಟ್ಟಿ ಇತ್ತೇರು ರಮಣ ಮಾಸ್ಟರ್ ಇತ್ತೇರು ಅಂದ್ರೆ ಮಸ್ತ್ ಸುಶೀಲ ಟೀಚರ್ ಇತ್ತು ಮಸ್ತ್ ಜನ ಟೀಚರ್ಸ್ ಮಾತಿತ್ತೇರು ಆಂಡ ಹೆಂಗೆ ಮಾತಾಡಲ್ಲ ಮೋಕೆ ಅಗ್ಲಿಗೆಲ್ಲ 2 ಆತೇ ಮೋಕೆ ಇತ್ತನು ಆಳೆ ಪೆಟ್ಟಲು ಅಂಚೆನೆ ಇತ್ತನು ಆಳೆ ಪೆಟ್ಟದ ಹೆಂಗೆ ಹಾಕಿದನು ಯಾನ್ ಎಡ್ಡೆ ಕಲ್ಪೊಡ್ ಬಂದ ದಿಷ್ಟಿನ ಹೆಂಗೆ ಹಾಕಲು ಹಾಕಿದನು ಬುಂಡ ಎಣ್ಣೆ ಮಿತ್ತು ಆ ಗರ್ವೋಡ್ಲ ಹಾಕಿದನು ಅತ್ತು ಎನ್ನ ಒಟ್ಟಿಗಿತ್ತಂಗಲ್ಲಿ ಮಸ್ತ್ ಜನ ಎನ್ನ ಒಟ್ಟಿಗಿತ್ತನ ಆ ಕ್ಲಾಸ್ ಮಸ್ತ್ ಜನ ಜೋಕ್ಲಿತ್ತೇರು ಆಳೆ ಹೆಚ್ಚಿ ಈಗೆಲ್ಲ ಸುಶೀಲ ಟೀಚರ್ ಹೆಂಗೆ ಹಾಕೊಂಡಿತ್ತರು ಆದ್ರೆ ಬಂಡೇರೊಂದಿನ ಈ ಎಡ್ಡೆ ಕಲ್ಪೊಡು ಮಾರೆ ಈ ಎಂಕಲ್ಲ ಹುಡುಗಿ ಬಂದ್ಪುರ ದಿಷ್ಟಿ ಯಾರು ಹಿಡಿತೇನು ಅಂಚದು ಪುನಃ ಈ ಶಾಲೆದ ಮಿತ್ತೆ ಖಂಡಿತ ಗೌರವ ಉಂಡು ಮಾತಾ ಮಾಸ್ಟರ್ಗಳ ಮಿತ್ತಲೆ ಪ್ರೀತಿ ಉಂಡು ವಿಶ್ವಾಸ ಉಂಡು ಇನ್ನು ಈ ಶಾಲೆ 100 ವರ್ಷ ಉಂಡು 100 ವರ್ಷ ಆಪದಿಂದ ಸಂದರ್ಭಡು
ಎಂಗಲ ಬೊಂಬೆ ಕಮಿಟಿದಾಗಲು ರಮೇಶ್ ಟ್ರಿಪ್ಪವು ಅತ ಮಾತ ಇತ ನಕಲ್ನ ಒರಿಯನ ಪುದರ್ ಪುರತ್ ಮಾತ ಎತ್ತನಂಡ ಬೊಂಬೆದಾಗಲು ಅತನಂಡ ಬ್ಯಾಂಗ್ಳೂರ್ದಾಗಲು ಅದರ ಬೇತೆ ಬೇತೆ ಗೋವಾದಾಗಲು ಮಸ್ತ್ ಜನ ಭಾರಿ ಸಹಾಯ ಮಲ್ತೇರು. ಸಹಾಯ ಮಲ್ಪರ ಕಾರಣ ಉಂಟು. ಆ ಸಹಾಯ ಮಲ್ತನೆಕ್ ಈ ಶಾಲೆ ಈತೊಂದು ಪೊರ್ಲಾಂಡು ನೆಕ್ ಮಾತಾಡಲ್ಲ ಪ್ರಯತ್ನ ಉಂಟು. ಇಡೀ ಊರುಡು ಒಂಜಿ ದಿನ ಯಾನ್ ಅಲ್ಪ ಆಫೀಸಿಡು ಆಫೀಸಿ ಮಲ್ತಿತ್ತೆ ಎಂಗ್ಲು ತಿರ್ತ ಅಲ್ಪ ಕಲೆಕ್ಷನ್ಗೆ ಆತನಾಗ ಒಂಜಿ ಪೊಂಜು ಬತ್ತಂಡು ಹೆಂಗೆ ಗುರ್ತದ ಪೊಂಜು ಅದ ದೂರದ ಪೊಂಜು ಅತ್ತು ಒರಿಯರಿಯೇ ಬತ್ತದು ಡೊನೇಷನ್ ಅಲ್ಲಿ ಕೊರೊಂದಿತ್ತೇರು. ಆದ್ರೆ ಬತ್ತೇರು ಒಂಜಿ 500 ರೂಪಾಯಿ ಆಫೀಸಿಡು ಅಲ್ಪ ಕೊರಿಯರು ಕುರ್ದು ಏನೋ ಲೆತ್ತೇರು ಪಿದಾಯಿ ಕುರ್ದು ರಿಸಿಟ್ ದೆತ್ತೊಂಡೇರು ದೆತ್ತೇರು ಲೆತ್ತೇರು ಯಾನ 500 ಕೊರಿಗೆ ಯಾವತ್ತ ಅಂದ್ ಮಂಡೇರು. ನಿಜವಾದ ಆ ಪುಂಜು 500 ಕೊರ್ಪುರನೇ ಹೆಚ್ಚ ಯಾವತ್ತ ಅದಲ್ಲ ಬೇಜಾರ ಜೊತೆ ನಿಗ್ಲೇ ಬಂಡಿರು ಯಾಕೆ ಯಾರು ಬಂಡೆ ಈ ಒಂಜಿ ಪೈಸೆ ಕೊರ್ಜಡಲ ಬೇಜಾರಜ್ಜಿ ಮೂಲ ದಾದಾಳ ಶಾಲೆದ ಕೆಲಸ ಮಿನಿ ಆಪುನಾಂಡ ಅದಾಗ ನಿಗಲು ಬಲ್ಲೆ ಅದಾಗ ನಿಗಲು ಕೆಲಸ ಮಾಡ್ಕೊಲೆ ಐಟ್ಲ ಒಂಜಿ ದಿನ ಬೆಂದರನಾಂಡ 500 ರೂಪಾಯಿ ಐಟೇ ಬರ್ತದೆ. 2 ದಿನ ಬೆಂದರ್ನಾಂಡ 1,000 ಬರ್ತದೆ. 3 ದಿನ ಬೆಂದರ್ನಾಂಡ 1,500 ಬರ್ತದೆ. ನಿಗಲು ದುಡ್ಡೇ ಕೊಡನೆ ಅಂದಲ್ಲ ಪಂಡ್ರೆ ಬಾಬುಜಿ ನಿಗಲ ಏತು ತಾಕತ್ತುಂಡು ಅತನ ನಿಗಲ ಏತು ಕೆಲಸ ಪರ ತಾಕತ್ತುಂಡು ಅವು ಐಟು ಮಲ್ಪು ಐದು ತಾಲೂಕು ಬೇಜಾರಜ್ಜಿ ಎಂಗ್ಲೆ ಅಂಚ ಎಂಗ್ಲು ಅದಗಲ ಆ ಧರ್ಮೋತ್ಸವ ಸಮಿತಿಲ ಅತನಂಡ ಆ ಕಾರ್ಯಕ್ರಮಗಳು ಎಂಗ್ಲು ಏಡಲ ಈತ್ ಕೂರ್ಲೆ ಆತ್ ಕೂರ್ಲೆ ಪಂಪನ ಕೇಂದ್ರ ಪ್ರಶ್ನೆನೇ ಇಜ್ಜಿ ಯಾನ್ ಪ್ರತಿಯೊರೆಲ್ಲ ಪಂಡು ನಮ್ಮ ಕೇಂದ್ರ ಬೇರೆ ಬಿಡ್ಚಿ ಅಗ್ಲೆ ಖುಷಿ ಇತ್ತಿನ ಕೊರಾಡು ಖುಷಿಜ್ಜಿ ನಮ್ಮ ದಾಲ ಪರ ಆಪುಜಿ ಆಂಡ ದೇವರದ ಏಟು ಎಂಗ್ಲು ಎನ್ನಿನ ಹಿಡಿದು ಜಾಸ್ತಿ ದುಡ್ಡು ಬೋದು ಹೆಂಗೆ ತೋಜಲು ಎಂಗ್ಲ ಏತು ಇವತ್ತಿನ ದುಡ್ಡು ನಮ್ಮ ಕೊಟ್ಟು 1 ಕೋಟಿ ರೂಪಾಯಿ ಚಿಲ್ಲರೆ ದುಡ್ಡು ಬೋದು ಆಂಡ ಒಂದೇ ಖರ್ಚು ಆಂಡು ಆನಿ ಒಂದು ಪೊರ್ಲು ಮಲ್ತದ ಗೌಜಿ ಮಲ್ತು ಖರ್ಚು ಮಲ್ತುಂಡು ದಯಬಂಡ ಪೊರ್ಲದ ವ್ಯವಸ್ಥೆ ಅವ್ರು ಬಂದ್ಬಿಡ ಉನಾಸ್ತ ವ್ಯವಸ್ಥೆನ ಇದು 2 ದಿನ ಉನಾಸ್ 2 ದಿನ ಪಲಾರ ಅಥವಾ ಆ ಸೀಟ್ ಪಾಡ್ದೆ ಕೊಂಚ ಮಲ್ಲ ದುಡ್ಡು ಅಂತ ಖರ್ಚು ಆಂಡು ಇದೇ ಕೆಲದಲ್ಲಿ ಎನ್ನೇರು ಮೊಗಲು ಎಂಕಲ ದುಡ್ಡು ನೆತ್ತೊಂಡೇರು ಪೊರ್ಲುಡೆ ಖರ್ಚು ಮಲ್ತಿರೋದು ನಿಜವಾದ ಐಟದಲ್ಲ 1 ರೂಪಾಯಿ ಎಲ್ಲ ಬೇತು ಸ್ವಂತ ಗೇರ್ಲ ಖರ್ಚು ಮಲ್ತಾಗಲಿ ಎಲ್ಲ ಇಜ್ಜಿ ಖಾಲಿ ಖರ್ಚಾಯಿನ ಬಂಡೆ ಎಂಗ್ಲಿಗೆ ಆ ಕಾರ್ಯಕ್ರಮ ಕೊಂಚ 2 ದಿನ ಕಾರ್ಯಕ್ರಮ ಅಂತ ಮಲ್ಲ ದುಡ್ಡು ಖರ್ಚು ಆತದಿಂದ ನಾನು ಪನ್ಪುಜಿ ದಯವಂಡ ಆತ ಪೊರ್ಲು ಮಲ್ಪೊಡೋದಾಂಡ ಆತ ವ್ಯವಸ್ಥಿತವಾದ ರೀತಿಯ ಮಲ್ಪೊಡೋದಾಂಡ ಆತ ಖರ್ಚಾಪುದು ಸ್ವಾಭಾವಿಕ ನಿಗಲೇ ಗೊತ್ತು ಪಂದಕ್ಕೆ ಇನ್ನಿತ ಆ ಸೀಟ್ದ ಅತನ ಒಂದು ಸೀಟ್ ಪಾಡ್ನ ಅತನ ಐಕ್ ಮೆಲ್ಲಕಟ್ಟು ಪಾಡ್ನ ಆತ ಪಾಡ್ಜಿಂಡ ಐಕ್ ಪೊರ್ಲೆ ಇಜ್ಜಿ ಅತನ ಮೆತ್ತಿರ್ತಿ ನೆಲಕ್ಕೆ ಮ್ಯಾಟ್ ಪಾಡ್ನಾಂಡ ಏತ್ ಖರ್ಚಾಪುಡು ಕೆಲದಾಗ ಪನ್ಪೇರು ಅವು ಆತ ಖರ್ಚಿದಾಯ ಮಾರ ಆತ ತಗಡದಾಯ ಸೀಟದಾಯ ಖರ್ಚಿಲ್ಲ ಪನ್ಪನಾಗಲು ಒಂಜಿ ವರ್ಗ ಉಂಡು ಅವು ಖಂಡಿತ ಅವು ಪೂರ ಲೆಕ್ಕತನ ಇಲ್ಲೇ ಗೊತ್ತಾಗ ನಂಚ ಒಂದೇ ಖರ್ಚು ಎಂಗ್ಲೆಗೆ ಆತನು ಆಂಡಲ ಒಂಜಿ 14 ಲಕ್ಷ ರೂಪಾಯಿ ಇಂಕ ದೋಜುನು ಒರಿದಿನತ್ತೈತು 6 ಲಕ್ಷ ಒರಿನದ 6 ಲಕ್ಷ ರೂಪಾಯಿ ಐಟು ಒರಿದಿನ ಅಲ್ಲ ಐದು ಬೊಕ್ಕೈತೆ ಇದೆ ಈ ಪುಸ್ತಕ ನಮ್ಮ ಮಲ್ದ ಈ ಪುಸ್ತಕ ಹೋಗಿತ್ತೆ ನಿಜವಾದ ಅಂಡ ಇದೆ ಏತು ದುಡ್ಡು ಈ ಪುಸ್ತಕ ಕೊಡ ಎಂಗ್ಲೆ 4 ಲಕ್ಷ ರೂಪಾಯಿ ಈ ಆಗಲ ಅಡ್ವರ್ಟೈಸ್ಮೆಂಟ್ ಎಂಗ್ಲೆ ಬೋದು ಈ ಪುಸ್ತಕ ಕೊಡ್ಬೋದು ಪಣ್ಣಿ ಭಾರಿ ಒರಿದಿನ ನಮಕ್ ನಮ್ಮ ದಾಲ ಭಾರಿ ಒತ್ತಾಯ ಮಲ್ತದ 2 ಕೇಂದ್ರ ಬೋತುಜ ನಿಗಲು ಕೊರ್ಲೆ ಎಂದು ಅನ್ಪನ ಕೇಂದ್ರ ಬೋತುಜ ಅಗಾಗಲ ಅದೇ ಇರ್ನ 4 ಲಕ್ಷ ರೂಪಾಯಿ ಈ ಪುಸ್ತಕ ಕೊಡ ಎಂಗ್ಲೆ ಒರಿದಿನ ಒಂದಲ ಎಡ್ಡ ದುಡ್ಡೆ ಅಂಜದ ಪುನಗ ಈ ಊರದ ಜನಕ್ಕಲು ಪೂರ ಬುಕ್ಸ್ ಪೂರ ಟೋಟಲ್ ಇದೆ ಈ ಬುಕ್ಕು ನಿಗಲ್ ದೆತ್ತೊಂಡಾರ್ನಾಂಡ ನೆಟ್ ಖರ್ಚಿದ ವೈಕ್ ಖರ್ಚಾತ ಮನ್ಪುನ ಪೂರ ನೆಟ್ ಅಲ್ಲ ಈ ಪೇಜ್ ಪೂರ ಉಂಟು ಒಂದೇ ನಿಗಲೆ ತೂವಲಿ ಅಂಚ ಈ 100ನೇ ವರ್ಷದ ಈ ಕಾರ್ಯಕ್ರಮ ಈ ಶಾಲೆಡ್ ಮಲ್ದನ ನೆಕ್ ಇದೆ 1,000 ಇಂಚಿನ ಬುಕ್ ಮಲ್ದ ಮಾತ್ರ ಎಲ್ಲ ಪೋಪುಡು ಏರು ಮಾತ ದುಡ್ಡು ಮತ್ತು ಶಾಲೆಗೆ ಮಾತ್ರ ಕೊಡ್ತೀರ ಆಗಲೇ ಪ್ರತಿ ವರೆಯಾಗೆಲ್ಲ ಈ ಪುಸ್ತಕ ಆಗಲ್ಲ ಇಲ್ಲಡೆ ಹೋದು ಮುಟ್ಟುಂಡು ಒಂದು ವೇಳೆಗೆ ಅತ್ತನ್ನಾಂಡ ಅಂಚೆ ಇಲ್ಲಡೆ ಮುಟ್ಟಾರ ಒಂದು ಬಾರಿ ದುಡ್ಡು ಒಂದೇನು ಮುಟ್ಟೋಡ ಪೋಸ್ಟ್ ಕಲ್ಪುಡ ಮಸ್ತ್ ದುಡ್ಡು ಪೋಪುಡು ಒಂದು ಆತ ಸುಲಭ ಅಬ್ಜಿ ಈಗ ಈ ದುಣ್ಣೋಗು ಆತೇ ಚಾರ್ಜ್ ಮಲ್ಪಿರಗಲು ಐದು ಇಂಜಿನ್ ಅಲ್ಪಡು ಬಂಡ ಆಗಲೇ ಪ್ರತಿ ಅಲ್ಲಿ ಅಡ್ರೆಸ್ ಇತ್ತನಾಗಲಿ ಒಂಜ ಆಗಲಿ ಬರ್ತದೆ ಫೋನಾಗ ಮುಲ್ ಶಾಲೆಡ್ ಆಫೀಸ್ ದೆತ್ತೊಂಡೆಲ್ಲ ತೊಂದರೆ ಐತಿ ಒಂಜಿ ಪುಸ್ತಕ ದೀವೋಡು ಆ ಏರಿಯರಿಗೆ ದುಡ್ಡು ಕೊಡ್ತೇರು ಏರಿಯರಿಗೆ ಪುಸ್ತಕ ಕೊಂತೇರು ಆಗಲ್ಲ ದಸ್ಕ ದೆತ್ತೊಂಡ ಪ್ರಾಬ್ಲಮ್ ಇಜ್ಜಿ ಬೊಕ್ಕ ಉನ್ನೇನು ಆಗಲ್ಲ ಎಲ್ಲಾಡ ಮುಟ್ಟವರೆಲ್ಲ ಬಂಗ ಉನ್ನೇನು ಪೋಸ್ಟ್ ಮಲ್ ಬರಲ್ಲ ಬಂಗ ಪೋಸ್ಟ್ ಮಲ್ತನ ದಾಲ ದೇಕಂಜು 500 ರೂಪಾಯಿ ಹೋಗುದು ಐತೆ ಅವ್ರು ಕೆಲವು ಐತೆ ಕೊರೊಂದಿಲ್ಲ ಅಂಜದು ಪುನಃ ಆಗಲೇ ತಿಕ್ಕು ಅಂಜದು ಪುನಃ ಒಂದು ವೇಳೆ ತಿಕ್ಕಿಜಿಂದಲ್ಲ ಆಗಲೇ ಶಾಲೆಡ್ ಬರ್ತದೆ ಹೆಂಗೆಲ್ಲ ಮಾಸ್ಟರ್ ಮತ್ತೆ ದೆತ್ತೋಲಿ ಅಂಚ
ಒಂದು ಶಾಲೆ ಎಡ್ಡೆ ಅವಡು ನಾಂಡ ದಯವಂಡ ಎಂಗೆ ಹೈಸ್ಕೂಲು ಮಾರ್ನಾಡ್ಯ ಅನ್ ಮಲ್ತೆ ಎಂಗೆ ಆ ಶಾಲೆದ ಕಷ್ಟ ಇನ ಸುಖ ಎಂಚಿನ ಪೂರ ಹೆಂಗೆ ಗೊತ್ತುಂಟು. ಇನ್ನು 22 ವರ್ಷ ಯಾನು ಇನ್ನು ಗೌರ್ಮೆಂಟ್ ಸ್ಕೂಲು ಹೈಸ್ಕೂಲು ಇನ್ನು ಮಾರ್ನಾಡಲ್ಲ ಮಲ್ತೆ ಯಾನೇ ಮಲ್ತರೆ ನೆಟ್ಟುವ ಖಂಡಿತ ಒಲ್ಲ ಸೋಪು ಏನು ಬಂದ್ಪನ ಪ್ರಶ್ನೆ ಬರ್ತದೆ. ದಯವಿಟ್ಟು ಗೌರ್ಮೆಂಟ್ ಸ್ಕೂಲ್ ಮಲ್ತನೆ ನಾನು ದಯವಿಟ್ಟು ಮಾಸ್ಟರ್ಗಳ ಅಣ್ಣಲ್ಲ ಇಟ್ಟು ತಿಕ್ಕೊಂಡು ಬಂದ್ಬಿಡ ದಿಷ್ಟಿಡು ಅಂಡ್ ಫಸ್ಟ್ಗೆ ಹೆಂಗೆ ಮಾಸ್ಟರ್ಗಳು ತಿಕ್ಕಿಜಿ ಅಂಡ್ಲ ರಡ್ಡ ಮಾಸ್ಟರ್ ತಿಕ್ಕಿರು ಐಡ್ಬೇಕು ಹೆಂಗ್ಲು ಪ್ರೈವೇಟ್ ಇದಕ್ಕೆ ಎಂದೆತ್ತೊಂದು ಹಿಂಗೆ ಕಲ್ಪ ಅಂಡ್ ಇನಿ ಆ ಶಾಲೆ ನಿಗಲು ಬಂಡ ನಂಬೇರು 100% ರಿಸಲ್ಟ್ ಬರ್ತೇನೆ ಕೆಲವು ವರ್ಷ 100% ರಿಸಲ್ಟ್ ಆ ಗೌರ್ಮೆಂಟ್ ಶಾಲೆಡ್ 100% ರಿಸಲ್ಟ್ ಬೋದು ಉಂಡು. ಪ್ರತಿ ಕೆಲವು ವರ್ಷ 99% ಬೋದು ನೋಡು, ಕೆಲವು ಸರಿ 95% ಬೋದ್ನಲ್ಲ ಉಂಡು. ಎಂಗೆಲ್ಲ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಮ್ದ ಶಾಲೆ ಇನಿ ಏತ್ ಎಡ್ಡೆ ಟೀಚರ್ ನಗಲು ಬಂಡ ಇನಿ ಕೆಲವು ಶಾಲೆ ಟೀಚರ್ ನಗಲು ಪ್ರೈವೇಟ್ ಟೀಚರ್ ನಗಲಿಗೆ 5,000 10,000 ಕೆಲಸ ಮಲ್ಪ ನಗಲ ಒಂಜಿ ವರ್ಗ ಉಂಡು. ಎಂಕಲ್ನೇಟ್ ಅಂಚತ್ತು 50,000 70,000 ರೂಪಾಯಿ ಇದ್ದಿತ್ತೊಂದು ಕಲ್ಪವನ ಅಂಚಿನ ಟೀಚರ್ ನಗಲಿ ಎಂಗ್ಲಡ್ ಒಪ್ಪುನು, ಟ್ರೈನಿಂಗ್ ಆಯ್ನ ಟೀಚರ್ ನಗಲಿ ಎಂಗ್ಲ ಒಪ್ಪುನು. ಇನಿ ಗೌರ್ಮೆಂಟ್ ಶಾಲೆ ಪ್ರತಿ ಒಂಜಿ ಎಟ್ಲ ಎಲಿಮೆಂಟ್ರಿ ಸ್ಕೂಲ್ ಪರೆಯವು ಹೈಸ್ಕೂಲ್ ಪರೆಯಾರು ಎಡ್ಡೆ ಮಾಸ್ಟರ್ ನಗಲು ಉದಾಹರಣೆ ಎಂಕಲ ಇನಿ ಹಿಂದೆ ಎಲಿಮೆಂಟ್ರಿ ಸ್ಕೂಲ್ ಬಂದ್ಕ ಉದಾಹರಣೆ ಬನ್ನಿ ಏತ್ ಎಡ್ಡೆಯಿಂದ ಟೀಚರ್ ನಗಲುಲ್ಲೇರಿ ಏತ್ ಎಡ್ಡೆಯಿಂದ ಮಾಸ್ಟರ್ ನಗಲುಲ್ಲೇರಿ ಇದೇ ಕೈತಳ್ಳಿ ಎಂಗಲ್ಲ ಹೈಸ್ಕೂಲ್ ಉಂಡು ಏತ್ ಎಡ್ಡೆಯಿಂದ ಟೀಚರ್ ನಗಲು ಏತ್ ಎಡ್ಡೆಯಿಂದ ಮಾಸ್ಟರ್ ನಗಲು ಉಲ್ಲೇರು ಆಗಲೇ ಸಂಬಳ ಏತು ನಿಗೂ ಸರಿ ಯೋಚನೆ ಮಲ್ಪುಲೆ ಎಲ್ಲೇ ಸಂಬಳ ಹೆಜ್ಜಾಗಲೇ ಇದೇ ಮಾಸ್ಟರ್ನ ಇದ್ರ ಕುಲೊಂದಿರು ಯಾರು ಪನ್ಪೆ ಎಪ್ಪಲ್ಲ ಯಾರು ಎಂಗೆಲ್ಲ ಟೀಚರ್ಗಳೆಲ್ಲ ಪನ್ಪೆ ಟೀಚರ್ ನಿಮಗೆ ಸಂಬಳ ಎಷ್ಟು ಸಿಗ್ತದೆ ಮಾರು ಎಂಗೆಲ್ಲ ಉಲ್ಲೇರು ಯಾರು ಜೈನ್ಸ್ ಅಡಕೇಂಡೆ ಟೀಚರ್ ಒಂದು ತಿಂಗಳು ಒಂದಂತ ಒಂಜಿ 20,000 ಈಗಲೇ ಕೊರೋಡಿಗ್ರಿ ಶಾಲೆಗೆ ಮಾರ ಬಂಡೆ ಅವು ಯಾರಿಗೆ ವ್ಯಾರಂಟಿ ಕೊರಪೆ ಇರು ಬಂಡ ಬಂಡೇರು ಯಾವಣ್ಣ ಬಿಡ್ತಿ ಅರೆಗೆ ಎನ್ಪರ ಸ್ವಲ್ಪ ಸಾರ ಸಂಬಳ ಉಂಡು ಹೆಂಗೆ ಈ ಚಿತ್ರ ಆಡು ಅವೇ ಐತೆ ನಿಮ್ಮ ಮಗಳು ತೆಲುಪು ಇರ್ಬೋದು ಕುಲೊಂದಾಗಲಿತ್ತೆ ಮಗಳಿಗೆ ಸಾವಲ್ಲ ಸಂಬಳ ಉಂಡು ಕೇಳನೆ ಕೇರಿ ಆಗಲ್ಲದೆ ಕೇರಿ ಎಡ್ಡೆ ಇದೆ ಸಂಬಳ ಹೆಂಗೆ ಬೇಜಾರಿ ಜಾಗಲಿಗೆ ಏತ್ ಸಂಬಳದಕ್ಕೆಲ್ಲ ಬೇಜಾರಿ ದಯ ಬೇಜಾರಿಜ್ಜಿ ಬಂದ್ಪೆ ಅವಲ ಬಂದ್ಪೆ ಎಡ್ಡೆ ಕಲ್ಪವಿರಕಲು ಇದೇ ಹೆಂಗೆಲ್ಲ ಮಾಸ್ಟರ್ಗಳು ಮಗಳು ಈ ಶಾಲೆದ ಮಾಸ್ಟರ್ ಪ್ರತಿಯವರಿಲ್ಲ ಇಂಟ್ರೆಸ್ಟೆಡ್ ಕಲ್ಪವಿರು ಹೋಗಿಗೆಲ್ಲ ಟೀಚರ್ ಹೆಚ್ಚು ಐತೆ ಹೇಳಿಟ್ರಿ ಒಂದು ವೇಳೆ ಕಮ್ಮಿ ಅಂಡ್ಲ ದುಡ್ಲಗಲು ಕೊರಪೇರು ಆಗಲು ಕೊರಪು ಸಂತೋಷ ರೇ ದಯಬಂಡರಿಗೆ ಸರ್ಕಾರ ತಿಕ್ಕಿದ್ದು ನಮ್ಮ ಎನ್ನಾರೇ ಯಾವ ಆಗಲೇ ಸರ್ಕಾರ ಸಂಬಳ ಕೊರಪೇರು ಆಗಲು ಕೊರಪೇರು ಆಗಲು ಸಂಬಳ ಕೊರಪು ವೈಕ್ ಆಗಲು ಜೋಕ್ಲಿ ಕಲ್ಪನೆಗೆ ಸಂಬಳ ದಿಕ್ಕು ನಂಚದು ಪುನಗ ಇನಿ ಮಾಸ್ಟರ್ನಗಲು ಶಾಲೆ ಎಡ್ಡೆನ್ನಾಗಲಿತ್ತೆರಡ ಟೀಚರ್ನಗಲು ಎಡ್ಡೆನ್ನಾಗಲಿತ್ತೆರಡ ಆ ಶಾಲೆ ಎಡ್ಡೆ ಅಪ್ಪು ಐತೆ ಒಟ್ಟುಗು ನಮ್ಮಲ ಎಡ್ಡೆ ಬೋಡು ಏರು ಪೋಷಕರ್ಲ ಎಡ್ಡೆ ಬೋಡು ಇನಿ ಶಾಲೆಗೆ ಜೋಕ್ಲಿ ನಮ್ಮ ಕಡಪುಡ್ದ ಅದು ರಡ್ಡು ಪೆಟ್ಟುವಲ್ಲ ಮಾಸ್ಟರ್ ಹತ್ತದವಲ್ಲ ಹಾಕಿರ್ದಾಂಡ ಮನದಾರಿ ನಮ್ಮ ಬತ್ತದ 3 ಶಾಲೆ ಉಂಟು ನತ್ತು ಪಾತಿರ್ರಿ ದಾಗ್ ಹಾಕಿರು ಎಂಜಿನಕ್ಕೂ ಹಾಕಿರು ನಮಗೆ ಯೋಚನೆ ಮಲ್ಪಡಾಯ್ತು ಬಗ್ಗೆ ಇದೇ ಮಾಸ್ಟರ್ಗಳು ಹಾಕಲು ಪ್ರಶ್ನೆ ಅಂದ್ಪಂಡ ಜೋಕುಲು ಕಲ್ತಿಗೆ ಅಂದಾಂಡ ಅತ್ತ ನನ್ನ ದಾದ ಲೂಟಿ ಮಲ್ತಂದಾಂಡ ಹಾಕಿ ಯಾನೇ ಶಾಲೆ ಬಂದು ಪುನಃ ಎಂಗೆಲ್ಲ ರಮಣ ಮಾಸ್ಟರ್ ಕಾಯ್ತು ಪೆಟ್ಟು ತಿಂತಾನೆ ಏತು ಪೆಟ್ಟು ತಿಂತೇನೆ ಕೇನಿ ಅತ್ತೆ ಯಾರು ಕೊಲೊಂದಿರತ್ತೆ ಮೂಲೆ ಮೇರ್ಲಾಡು ಅದರ ಟೇಲಿಸ್ ಮಾಸ್ಟರ್ ಇರ್ತೀರಿ ಸಾನ್ ನೋಡಿದಾರೆ ಎಂಗ್ಲೇ ಇಂಚ ಒಡೆಬಿಟ್ಟು ಹಾಕದಿರ ಬಂಡ ಇಂಚ ಒಂದು ಟೇಬಲ್ ಕೈದಿದ್ದು ಇಂಚ ಅಡಿಕೊಳ್ಳು ಹಾಕೊಂಡಿರ್ತೀರಿ ಎಂಗೆಲ್ಲ ಅಪ್ಪೆ ಅಮ್ಮೆ ಏರಾಡ್ಲಕ್ಕೆ ಏನರ ಬೋದಿರ ಕೇನ್ನ ಪ್ರಶ್ನೆ ಉಂಡ ಇತ್ತೆ ಮಿನಿ ಅಂಚ ಹಾಕದ್ರೆ ನನ್ನ ಮಿದಿ ಒಂದು ಪೊಲೀಸ್ ಕಂಪ್ಲೇಂಟ್ ದಾದಾತು ಅಂಚ ಈ ಶಾಲೆ ಹೊರ್ಲುದ ಶಾಲೆ ಎಡ್ಡೆ ಟೀಚರ್ನಾಗಲು ಉಳ್ಳೇರು ಈ ಊರ್ದಾಗಲು ಎಡ್ಡೆನಾಗಲು ಈ ಶಾಲೆ ಈ ಹಂತ ಬರೋದು ನಾಡ ನಿಗಲು ಮಾತನ್ನ ಆಶೀರ್ವಾದಗಳ ದೇವದೇವರನ್ನ ಆಶೀರ್ವಾದ ಈ ಶಾಲೆ ಈ ಹಂತ ಬತ್ತನ ಅಂಚ ನಿಗಲೆ ಮಾತಿರಗಲ್ಲ ದಯಬಂಡ ಈ ಶಾಲೆಗೆ ಮಾತ್ರ ಜನಲ್ಲ ನಿಗಲು ಈ ಊರ್ದಾಗಲು ಆಯ್ನ ನಿಗಲಿಡೋದು ಏತ್ ಸಾಧ್ಯತೆ ಉಂಡ ಆ ಹಿಡಿದು ಜಾಸ್ತಿ ಈ ಶಾಲೆಗೆ ನಿಗಲು ಸಹಾಯ ಮಲ್ದಾರು ಸಹಕಾರ ಮಲ್ದಾರು ಕೆಲಸ ಮಲ್ದಾರು ದುಡ್ಡು ಕೊಡ್ತಾರೆ ನಿಗೆಲ್ಲ ಜೋಕುಲು ಮಾತ್ರ ಈ ಶಾಲೆ ಕಡಪುಂಡ ಭಾರಿ ಸಮಾಧಾನ ನಿಗೆಲ್ಲ ಎಲ್ಲದ ಜೋಕುಲು ಏನು ಒಲಾಡಲ್ಲ ಅಂಚೆ ಇಂಗ್ಲೀಷ್ ಮೀಡಿಯಮ್ಗೂ ಅದನ್ನ ಆ ಸೈಡ್ ಈ ಸೈಡ್ ಒಂಜಿ ಕಡಪುಡ ಅಂದ ಒಂದೇ ಶಾಲೆ ಕಡಪುಡ ಎಡ್ಡ ನಿಗೆಲ್ಲ ಕೈ ಮುಗ್ಗಿದ್ದು ಬಂದ್ಪೆ ದಯಬಂಡ ಇಂಗ್ಲೀಷ್ ಮೀಡಿಯಮ್ ಮೂಲಿತ ಆಡು ಈತ ನೆಕ್ಸ್ಟ್ಗೆ ಇಂಗ್ಲೀಷ್ ಮೀಡಿಯಮ್ ಈತ ಈ ವರ್ಷನೇ ಈತ ರೆಡ್ ಕ್ಲಾಸ್ ಆದ ಆಡು ನಿಗೆಲ್ಲ ಇಲ್ಲದ ಜೋಕುಲೇನೊಂಜಿ ಈ ಊರದ ಜೋಕುಲೇನೊಂಜಿ ಈ ಶಾಲೆ ಕೈ ಮುಗ್ಗಿದಕ್ಕೆ ಏನು ನಿಗಿಲ್ಲ ಕಡಪುಡೋಡು ನಿಗಲು ಈ ಕಡಪುಡು ಜರದಾಂಡ ನಮ್ಮ ಈ ಶಾಲೆಗೆ ದ್ರೋಹ ಮಲ್ತಲ ಕಾಪುಂಡು ಅನ್ಯಾಯ ಮಲ್ತಲ ಕಾಪುಂಡು ಖಂಡಿತ ಮಲ್ಪೆ ಅನ್ನೊಂದು ಮುಂದೆ ಇನ್ನು ಮಾತ್ರ ಬೇಜಾರು ಸಂಗತಿ ಹೆಂಗೆ ನಿಗೆಲ್ಲ ಜೋಕುಲು ಈ ಶಾಲೆ ಬತ್ತಿಯಿಂದ ಅಣ್ಣ ಮಾತ್ರ ಹೆಂಗೆ ಬೇಜಾರದನ್ನೇ ಸಂಗತಿ ದಯಬಂಡ ಈತ ಪೂರ್ಲದ ಶಾಲೆ ಇಂಗ್ಲೀಷ್ ಮೀಡಿಯಮ್ ಉಂಡು ಕನ್ನಡ ಮೀಡಿಯಮ್ ಉಂಡು ಈತ ಎಡ್ಡೆ ಮಾಸ್ಟರ್ನಗಲು ಉಳ್ಳೇರು ಈತ ಎಡ್ಡೆ ಟೀಚರ್ನಗಲು ಉಳ್ಳೇರು ಅಂಚದು ಪುನಗ ಒಂಜಿ ವೇಳೆ ನಿಗಲೆ ಈ ಶಾಲೆಗೆ ಜೋಕುಲೇನು ಕಡಪುಡ್ದು
ದಾಣೆಂಡಲ ಆ ಜೋಕ್ಲೆ ತೊಂದರೆ ಅಂಡ ಐಕೆ ಎಂಕುಲು ಜವಾಬ್ದಾರಿ ಐಕೆ ನಿಖಿಲ್ ದಾಲ ಪೂರ್ಣಿ ಬಿಡ್ತು ವಿದ್ಯಾಭ್ಯಾಸ ಆ ಜೋ ಅಗ್ಲಿ ಕಲ್ಪ ಜೇರ್ನಾಂಡ ಎಂಕಲ ನಿಖಿಲ್ ಪಲ್ಲೆ ಅಂಚದ ಪುನಗ ಈ ಶಾಲೆಗೆ ನಿಖಿಲ್ನ ಜೋಕ್ಲು ಬರೋಡೆ ನಿಖಿಲ್ ಕಡಪುಡೊಡೆ ಏನು ಪನ್ಪುನ ದಯಬಂಡ ಈ ಶಾಲೆ ಎಡ್ಡೆ ಆಡು ಪನ್ಪುನ ದಿಷ್ಟಿಡು ಅಂಚ ನಿಖಿಲೆ ಮಾತರಿಗಿಲ್ಲ ದೇವರು ಎಡ್ಡೆ ಮಲ್ಪಾಡು ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊರಡು ನಿಖಿಲೆ ಅಂಚನೆ ನಿಖಿಲ್ನ ಜೋಕ್ಲೇನು ಈ ಶಾಲೆ ಕಡಪುಳ್ಳಕ ನಿಖಿಲೆ ಬುದ್ಧಿಲ ದೇವರು ಕೊರಡು ಬಂದು ಪಂಡದು ಎನ್ನೆರಡು ಪಾತ್ರ ಮುಕ್ತಾಯವಾದ. ಧನ್ಯವಾದಗಳು ಸರ್. ಈರ್ನ ಆಶೀರ್ವಾದ ಅರ್ಪಣೆ ಎಂಕಲ್ನ 5ನೇ ತರಗತಿದ ಮಂಜುನಾಥ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕಾರ್ಯಕ್ರಮದ ಚಂದಗಾಣಿಸಿದ ಶ್ರೀ ರಮನಾಥ ಶೆಣೈ, ಶ್ರೀ ಭಾಸ್ಕರ ಎಸ್ ಕೋಟ್ಯಾನ್ರವರಿಗೆ ಹಾಗೂ ಭಾಗವಹಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.